ಎಲ್ಲ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ? ಹಾಂ, ಜೋಶ್ ಇಲ್ಲ, ಚೆನ್ನಾಗಿ ನಡೀತಿದೆ. ಓಕೆ, ಈಗ ನೀವು ಖುಷಿಯಾಗಿರ್ಬೇಕಂದ್ರೆ ನೀವು ಅಂದ್ಕೊಂಡಂಗೆ ಟೈಮ್ ಸಿಕ್ಕಿದೆಯಲ್ಲ ಅಲ್ವಾ? 1 ಮಂತ್ ಎಕ್ಸ್ಟ್ರಾ ಸಿಕ್ತಂಗೆ ಆಯ್ತಲ್ವಾ? ಮತ್ತು ಇನ್ನೂ ಜೋಶಾಗಿರಬೇಕು. ಸಿಕ್ಕಾಪಟ್ಟೆ ಟೈಮ್ ಸಿಕ್ತು ಅಂದರೆ 1 ತಿಂಗಳಂದರೆ ನಿಮಗೆ ತುಂಬ ಟೈಮ್ನೇ, ಯಾಕೆಂದರೆ ಪ್ರಿಪ್ರೇಷನ್ ಈ ರಿವಿಷನ್ಸ್ ಮಾಡೋಕ್ಕೆ ಎಲ್ಲ ತುಂಬ ಆಯಿತು. ಮತ್ತು ಇವತ್ತು ನಾನು ಈ ಫಸ್ಟ್ ಪೇಪರ್ ಬಗ್ಗೆ ಹೇಳ್ತೀನಿ. ಯಾಕೆ ಫಸ್ಟ್ ಪೇಪರ್ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಿಮಗೂ ಗೊತ್ತಿರ್ಬೋದು. ಯಾಕೆ ಅಂತಂದರೆ ಆಲ್ರೆಡಿ ನೀವು 545 ಎಕ್ಸಾಮ್ ಬರ್ದಿದ್ದೀರಾ, ಅಥವಾ ಪ್ರೀವಿಯಸ್ ಎಕ್ಸಾಮ್ಸ್ಗಳು PSC ಎಕ್ಸಾಮ್ಸು ಬರ್ದಿರ್ಬೋದು ನೀವು. ಯಾಕೆಂತಂದರೆ ಅದರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ನನಗೆ ಗೊತ್ತಿಲ್ಲ. ನೀವು ಈ ಎಕ್ಸಾಮ್ಸ್ಗಳಲ್ಲಿ 545 ಎಕ್ಸಾಮಲ್ಲಿ ಅಥವಾ PSC ಎಕ್ಸಾಮಲ್ಲಿ ರ್ಯಾಂಕ್ ಲಿಸ್ಟಲ್ಲಿ ಇರಬೇಕು ಅಥವಾ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರಬೇಕು ಅಂತಂದರೆ ಫಸ್ಟ್ ಪೇಪರು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಕೆಲವ್ರು ಏನು ಮಾಡ್ತಾರೆ, ಇಲ್ಲ ಜಿ ಎಸ್ ಅಂದ್ಕೊಂಡ್ಬಿಟ್ಟು ಫಸ್ಟ್ ಪೇಪರ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂತಂದರೆ ನಾವು ಮಾಡಿದ್ವಿ, ಗೊತ್ತಾಗ್ತಿದೆಯಾ? ಆ ಥರ ನಾವು ಮಾಡಿದ್ದಕ್ಕೆ ನಮ್ಮದು ಸ್ಕೋರ್ ಕಮ್ಮಿಯಾಗಿ ನಾವು ರ್ಯಾಂಕ್ ಲಿಸ್ಟಲ್ಲಿ ಕೆಳಗಡೆ ಉಳ್ಕೊಂಡ್ವಿ, ಗೊತ್ತಾಗ್ತಿದೆಯಾ? ಇಲ್ಲಿ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ ನೀವು ಜಾಸ್ತಿ ಸ್ಕೋರ್ಸ್ನ. GS 2ನಲ್ಲಿ ಅದ್ರ ಲೈಕ್ ಪೇಪರ್ 2ನಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ, ಗೊತ್ತಾಗ್ತಿದೆಯಾ? ಏನೊಂದು 5 ಮಾರ್ಕ್ಸು 3 ಮಾರ್ಕ್ಸು 2 ಮಾರ್ಕ್ಸು ಅಂದರೆ ಸೆಲೆಕ್ಷನ್ ಆದವ್ರಿಗೂ ಸೆಲೆಕ್ಷನ್ ಆಗದಿದ್ದವ್ರಿಗೂ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಮತ್ತು ಟಾಪ್ ರ್ಯಾಂಕರ್ಗೂ ಏನು ಕೆಳಗಡೆ ಇರ್ತಾರಲ್ಲ 5ರಿಂದ 6 ಮಾರ್ಕ್ಸ್ ಡಿಫ್ರೆನ್ಸ್ ಇರ್ಬೋದು. ಬಟ್ ಈ ಫಸ್ಟ್ ಪೇಪರ್ಲಿ ಹೆಂಗಾಗುತ್ತೆ ಅಂದರೆ ನೀವು 10 ಮಾರ್ಕ್ಸ್ 15 ಮಾರ್ಕ್ಸ್ ಡಿಫ್ರೆನ್ಸ್ ಮಾಡ್ಬೋದು. ನೀವು ಒಬ್ಬ 30 ತೊಗೊಂಡ್ರೆ ಫಸ್ಟ್ ಎಕ್ಸಾಂಪಲು, ಒಬ್ಬ ಫಸ್ಟ್ ಪೇಪರಲ್ಲಿ 30 ತೊಗೊಂಡ, ನೀವು 45 ತೊಗೊಂಡ್ರೆ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು? 15 ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು. ಕೆಲವರಿಗೆ GS ಸಕ್ಕತ್ತಾಗಿ ಓದ್ತಾ ಇರ್ತಾರೆ, ಲೈಕ್ ಅವ್ರಿಗೆ ಮೆಮೊರೇಷನ್ ಪವರ್ ಚೆನ್ನಾಗಿರುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ, ಬಟ್ ರೈಟಿಂಗ್ ಸ್ಕಿಲ್ ಇರಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ಮಾರ್ಕ್ಸ್ನ ನೀವು ತುಂಬ ಡಿಫ್ರೆನ್ಸ್ ಮಾಡ್ಬೋದು. ಅದಕ್ಕೆ ಹೇಳ್ತಿರೋದು ಫಸ್ಟ್ ಪೇಪರ್ ಮೇಲೆ ತುಂಬ ಫೋಕಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಆಮೇಲೆ ಇದಕ್ಕೆ ನೀವು ಜಾಸ್ತಿ ಏನು ಓದೋದು ಬೇಕಿಲ್ಲ, ಸಿಲೆಬಸ್ಸೇ ಇಲ್ಲ ಇದಕ್ಕೆ, ಲಿಮಿಟೆಡ್ ಸಿಲೆಬಸ್, ತುಂಬ ಕಡಿಮೆ ಸಿಲೆಬಸ್ಸು, ಗೊತ್ತಾಗ್ತಿದೆಯಾ? ನೀವು ಈಗ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಈಗ 15 ಕ್ವಶನ್ಸ್ ಕೇಳ್ತಾರೆ ಅಂತಂದರೆ 15 ಕ್ವಶನ್ ಆನ್ಸರ್ ಮಾಡಬೇಕು ಅಂತಂದರೆ ನೀವು ಫುಲ್ಲು ಕಾನ್ಸ್ಟಿಟ್ಯೂಷನ್ ಓದಿರಬೇಕು. ಲೈಕ್ ಲಕ್ಷ್ಮೀಕಾಂತ್ ಆಗಿರ್ಬೋದು ಅಥವಾ ಗಂಗಾಧರ್ ಪುಸ್ತಕ ಮುಗಿಸಿ, ಕರೆಂಟ್ ಅಫೇರ್ಸ್ ಮುಗಿಸಿ, ಆದ್ರೂ ಒಂದೊಂದು ಕ್ವಶನ್ಸ್ ಏನಾಗುತ್ತೆ, ಮಿಸ್ ಆಗಿಬಿಡುತ್ತೆ. ಹೆಂಗೆ ಮಿಸ್ ಆಗುತ್ತೆ ಅಂದರೆ ಆಪ್ಷನಲ್ಲಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಎಲ್ಲೋ ಒಂದು ಪಾಯಿಂಟ್ ನೀವು ಯಾವುದು ಓದಿರಲ್ಲ, ಆ ಪಾಯಿಂಟಲ್ಲಿ ಏನಾಗುತ್ತೆ, ಆ ಕ್ವಶನ್ಸ್ ನಿಂತಿರುತ್ತೆ, ನೀವೇನು ಮಾಡ್ತೀರ, ತಪ್ಪಾಗಿ ಬಂದುಬಿಡ್ತೀರ. ಅಲ್ಲೇನಾಗುತ್ತೆ, ಒಂದು ಕ್ವಶನ್ ತಪ್ಪಾದಾಗ ನೆಗೆಟಿವ್ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟರಲ್ಲೂ ಅಷ್ಟೇ, ಜಿಯೋಗ್ರಫಿ ಅಷ್ಟೇ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಷ್ಟೇ. ನೀವು ಮ್ಯಾಕ್ಸಿಮಮ್ ಅಂದರೆ 80-85 ಮಾಡ್ಬೋದು ನನ್ನ ಪ್ರಕಾರ. 100ಕ್ಕೆ 150 ಯಾರು ಮಾಡಿಲ್ಲ ಅನ್ಸ್ಕೊತೀನಿ ಇದುವರೆಗೂ. ಮಾಡಿದ್ದಾರೆ ಯಾರಾದರೂ? ಮೋಸ್ಟ್ಲಿ ಅದೇ RSI ಪೇಪರು, KSIS ಪೇಪರಲ್ಲಿ ಡೈರೆಕ್ಟ್ PC ಕ್ವಶನ್ ಪೇಪರ್ ಇರೋದಿಲ್ಲ, ಆ ಥರ ಕ್ವಶನ್ ಪೇಪರಲ್ಲಿ ಮಾಡ್ತಾರೆ. ಬಟ್ ಲೈಕ್ 545 ಥರ ಕ್ವಶನ್ ಪೇಪರ್ ಕೊಟ್ಟರೆ ಇವನು ನನಗೂ ಕಷ್ಟ, ಇವನು UPSC ಪಾಸಾಗಿ ಬಂದಿರ್ತಾರಲ್ಲ ಅವ್ರಿಗೂ ಕಷ್ಟ ಅದನ್ನು ಕ್ವಶನ್ ಪೇಪರ್ ಹ್ಯಾಂಡಲ್ ಮಾಡೋದು. ಯಾಕೆಂತಂದರೆ ಅದಕ್ಕೆ ಅಷ್ಟು ಆ ಒಂದು ನೀವು ಸ್ಕೋರ್ನ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಫಸ್ಟ್ ಪೇಪರ್, ಗೊತ್ತಾಗ್ತಿದೆ? ಯಾಕೆ ಫಸ್ಟ್ ಪೇಪರು ತುಂಬ ಮ್ಯಾಟ್ರ್ ಆಗುತ್ತೆ ಅಂದರೆ ಇದಕ್ಕೋಸ್ಕರ. ನೀವು ಇಲ್ಲಿ ಏನು ಜಾಸ್ತಿ ಕಷ್ಟಪಡೋಂಗಿಲ್ಲ, ಏನು ನೀವು GS ಓದಿರ್ತೀರಲ್ಲ ಅದೇ ನಾಲೆಡ್ಜ್ನ ಇಲ್ಲಿ ಯೂಸ್ ಮಾಡ್ಬೇಕಷ್ಟೇ. ಇದಕ್ಕೆ ಸಪ್ರೇಟಾಗಿ ಕೆಲವರು ಅಂದ್ಕೊಂಡ್ರೆ ಫಸ್ಟ್ ಪೇಪರಿಂದ ಜಾಸ್ತಿ ಸಪ್ರೇಟಾಗಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಮಾಡಬೇಕು ಪ್ರಾಕ್ಟೀಸ್. ನಾನು ಹೇಳಿದೆ ಮೊದಲಿಂದಲೂ ಯಾವತ್ತೂ ನೀವು PSI ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೊಸಬ್ರು ಯಾರಿದ್ದೀರಾ ನೀವು ಯಾವತ್ತೂ ನಾನು PSI ಆಗಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ, ಅವತ್ತಿಂದ ಫಸ್ಟ್ ಪೇಪರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ಕೊತೀರಿ ಏನಕ್ಕೆ ಸರ್ ಇನ್ನೂ ಟೈಮ್ ಎಕ್ಸಾಮ್ ಜಾಸ್ತಿ ಇದೆ ನೋಡಿ. ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಆಗ್ತೀವಿ ಯಾವುದೇ ಒಂದು ವಿಚಾರನ. ಅರ್ಥ ಆಗ್ತಿದೆಯಾ? ಆಮೇಲೆ ಯಾವುದೋ ಒಂದು ವಿಷಯನ ನಾವು ತಿಳ್ಕೊತಾ ಹೋದಂಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಗ್ತದೆ? ಅದಕ್ಕೆ ನೀವು ಯಾವತ್ತ ಡಿಸೈಡ್ ಮಾಡ್ತೀರಾ, ಹೊಸಬ್ರನ್ನ ಹೇಳ್ತಾರದು ಅವತ್ತಿಂದಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಒಂದೊಂದು ಎಸೆ, ಗೊತ್ತಾಗ್ತಿದೆಯಾ? ಡೈಲಿ ಒಂದೊಂದು ಎಸೆ ಯಾವ್ದಾದ್ರು ಟಾಪಿಕ್ ತೊಗೊಂಡು ಅದನ್ನು ಸುಮ್ಮನೆ ಬರಿತಾ ಹೋಗೋದು, ನಿಮ್ಗೆ ಏನು ಗೊತ್ತಂದು ಬರಿತಾ ಹೋಗೋದು. ಓಕೆ, ಇನ್ನು 545 ಎಕ್ಸಾಮ್ ಇರೋರಿಗೆ ನಿಮಗೆ 45 ದಿನ ಟೈಮ್ ಇದೆ ಅಂದ್ಕೊಂತೀನಿ. 45 ದಿನ ಇದೆಯಲ್ವಾ? 45 ದಿನ ಈಗಲಿಂದ ನೀವು ಹೇಳ್ತಿರೋದು, ಈಗ ಪ್ರೆಸೆಂಟು ಇಷ್ಟು ದಿನ ಬರದೇ ಇಲ್ಲ ಸರ್, ನಂಗೆ ಎಸ್ಸೆ ಅಂದರೆ ಗೊತ್ತಿಲ್ಲ ಸರ್, ನಂಗೆ 0 ನಾಲೆಡ್ಜ್ ಇದೆ ನಾನು ಎಸ್ಸೆನಲ್ಲಿ ಅಂತ ಅಂದ್ಕೊಂಡು ಇವತ್ತಿಂದ ಬರೆದ್ರು 45 ಎಸ್ಸೆ ಬರಿಬೋದು. ಓಕೆನಾ? ಬೇಡ 40 ಬರೆಯೋಣ, 40 ಎಸ್ಸೆ ಡೈಲಿ 1.5 ಗಂಟೆ, ಹೌದಾ? ಡೈಲಿ 1.5 ಗಂಟೆ ಎತ್ತಿಟ್ಬಿಟ್ಟು 40 ಎಸ್ಸೆ ಬರಿಬೋದು, 80 ಟ್ರಾನ್ಸ್ಲೇಷನ್ ಮಾಡ್ಬೋದು, 40 ಪ್ರಿಸೈಸ್ ರೈಟಿಂಗ್ ಬರಿಬೋದು. ಆಗುತ್ತಾ? ನೀವು ಎಕ್ಸಾಮ್ಸ್ ಹೆಂಗೆ ಬರಿತೀರೋ ಅದೇ ಥರ ಕೂತ್ಕೊಂಡು ಟೇಬಲ್ ಹಾಕ್ಕೊಂಡು ಮನೆಯಲ್ಲ ಅಥವಾ ಲೈಬ್ರರಿಲೋ ಅಥವಾ ಎಲ್ಲ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಮನೇಲಿ ಕೂತ್ಕೊಂಡು ಲೈಬ್ರರಿಲಿ ಬರೀರಿ ಅಥವಾ ಎಲ್ಲಿ ನಿಮ್ಗೆ ಜಾಗ ಸಿಗುತ್ತೋ ನೀಟಾಗಿ ಒಂದು ಎಕ್ಸಾಮ್ ಎನ್ವೈರ್ಮೆಂಟ್ ನೀವೇ ಕ್ರಿಯೇಟ್ ಮಾಡಿಕೊಂಡು ಟೈಮಿಂಗ್ಸ್ ಇಟ್ಕೊಂಡು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿ. ಈಗ ನೀವು ಅಟ್ಲೀಸ್ಟ್ ಈಗ ಬರೆಯೋಕ್ಕೆ ಹೋದಾಗ ಒಂದು 15 ದಿನದಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ, ಗೊತ್ತಾಗ್ತಿದೆಯಾ? ನಂದು ರೈಟಿಂಗ್ ಸ್ಕಿಲ್, ಬನ್ನಿ ಒಳಗಡೆ ಬನ್ನಿ, ರೈಟಿಂಗ್ ಸ್ಕಿಲ್ ಎಲ್ಲಿದೆ, ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ ಐಡೆಂಟಿಫೈ ಮಾಡ್ಕೋಬೋದು. ಇನ್ನು 30 ಡೇಸಲ್ಲಿ ನೀವೇನು ಮಾಡ್ಬೋದು, ನೀವು ರಿಕವರ್ ಮಾಡ್ಕೋಬೋದು. ನೀವೇನಾದರೂ ಇಲ್ಲ ನಾನು GS ಮುಗ್ದಿಲ್ಲ, ಅದು ಮುಗ್ದಿಲ್ಲ, ನಾನು ಇನ್ನು ಅದು ಓದಬೇಕು ಇದು ಓದಬೇಕು ಅಂತ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಇಲ್ಲೂ ಮಾರ್ಕ್ಸ್ ಕಳ್ಕೊತೀರಾ, ಅಲ್ಲೂ ಮಾರ್ಕ್ಸ್ ಕಳ್ಕೊತೀರಾ. ಅರ್ಥ ಆಗ್ತಿದೆಯಾ? ನಮ್ಮ ಪ್ರಕಾರ ನಿಮ್ಮ ಟಾರ್ಗೆಟು ಏನಿಲ್ಲ ಅಂತಂದರೂ 40 ಸ್ಕೋರ್ ಇರಬೇಕು, 40+ ಇರಬೇಕು. ಟಾರ್ಗೆಟ್ ಮಾಡಬೇಕಿಷ್ಟು ಮಿನಿಮಮ್, ಗೊತ್ತಾಗ್ತಿದೆಯಾ? 40+ ಟಾರ್ಗೆಟ್ ಮಾಡಲೇಬೇಕು ನೀವು.
ಗೊತ್ತಾಗ್ತಿದೆಯಾ? ಅಷ್ಟು ತೆಗಿಬೋದು, ಯಾಕೆಂದರೆ ಅಷ್ಟು ಕೊಟ್ಟಿದ್ದಾರೆ ಮಾರ್ಕ್ಸ್. ನಮ್ಮ ಬ್ಯಾಚಲ್ಲಿ 49ವರೆಗೂ ಕೊಟ್ಟಿದ್ದಾರೆ ಮಾರ್ಕ್ಸ್. ಅರ್ಥ ಆಗ್ತಿದೆಯಾ? ಅಂದರೆ ನಿಮ್ಮ ಸ್ಕಿಲ್, ರೈಟಿಂಗ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ, ನಿಮ್ಮ ರೈಟಿಂಗ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ 40+ ಟಾರ್ಗೆಟ್ ಮಾಡ್ಕೊಳ್ಳಿ. ಆಗಲ್ಲ ಅಂತದೇನಿಲ್ಲ. ಗೊತ್ತಾಗ್ತಿದೆಯಾ? ಮಿನಿಮಮ್ 40 ನಾನು ಹೇಳ್ತಿರೋದು, ಮಿನಿಮಮ್ 40. ಗೊತ್ತಾಗ್ತಿದೆಯಾ? ಇದರಲ್ಲಿ ಒಂದು 40, ಅದರಲ್ಲಿ ಒಂದು 125 ಅಂದ್ಕೊಳ್ಳಿ. ತುಂಬ ಕ್ವಶನ್ ಟಫ್ ಇತ್ತು, ಪೇಪರ್ ಟಫ್ ಇತ್ತು ಅಂದರೆ ನಾನು ಹೇಳಿ 150ಗೆ 125, 80, 82 ಆ ರೇಂಜಲ್ಲಿ ಮಾಡಿಕೊಂಡ್ರೆ 125 ಬರುತ್ತೆ. ಇಷ್ಟು ಟಾರ್ಗೆಟ್ ಮಾಡ್ಕೊಂಡು ಮಿನಿಮಮ್ ಹೇಳ್ತೀರಿ, ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ. ಇಷ್ಟು ನೀವು ಟಾರ್ಗೆಟ್ ಮಾಡಿಕೊಂಡ್ರೆ ನೀವು ರ್ಯಾಂಕ್ ಲಿಸ್ಟಲ್ಲಿ ಇರ್ತೀರಾ. ಕೆಟಗರಿ ಅದೆಲ್ಲ ಬಿಟ್ಬಿಡ್ಬೇಕು. ಗೊತ್ತಾಯ್ತಾ? ಫಸ್ಟು ನೀವು GMಗೆ ಟ್ರೈ ಮಾಡ್ತಾ ಇದ್ದೀವಿ ನಾವು. ಅಕಸ್ಮಾತ್ ಇನ್ ಕೇಸ್ ಎಲ್ಲ 1-2 ಮಾರ್ಕ್ಸ್ ಮಿಸ್ ಆದಾಗ ಕೆಟಗರಿಯಲ್ಲಿ ಕೂರಂಗಿರಬೇಕು. ಅದು ಬಿಟ್ಟರೆ ನೀವು ಸೆಲೆಕ್ಷನ್ ಆಗೋದು ನನ್ನ ಕೆಟಗರಿ ಐತೆ, SC ಐತೆ, ST ಐತೆ, ನಂದು OBC ಐತೆ, ನನ್ನ ಕನ್ನಡ ಮೀಡಿಯಮ್ ರೂರಲ್, ಯಾವ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಾದ್ರೆ ಅವ್ನು ಯಾವ ಯೋಚನೆ ಮಾಡಬಾರ್ದು. ನಿಮ್ದೇನಿದ್ರು GMಗೆ ನಾನು ಟ್ರೈ ಮಾಡ್ತಾ ಇದ್ದೀನಪ್ಪ, GMಲ್ಲಿ ಕ್ಲಿಯರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 40+ ಟಾರ್ಗೆಟು. ಗೊತ್ತಾಗ್ತಿದೆಯಾ? ಬನ್ನಿ ಕೂತ್ಕೊಳ್ಳಿ. 40 ಟಾರ್ಗೆಟು ಹೆಂಗೆ ಮಾಡಬೇಕು? ಓಕೆ, ಈಗೇನು ಹಾಂ ಸೇಫ್ ಸ್ಕೋರ್ ಅನ್ನೋದೇ ಇಲ್ಲ. ಹೇಳ ಯಾಕೆ ಸೇಫ್ ಸ್ಕೋರ್ ಇಲ್ಲ ಅಂತ ಗೊತ್ತಾ? ಈಗ ಕ್ವಶನ್ ಪೇಪರ್ ಈಸಿ ಬಂತು, ನಾನು 120 ತೆಗಿಯಪ್ಪ, ನೀನು ಸಾಕು ಸೆಲೆಕ್ಷನ್ ಆಗಿರ್ತೀನಿ ಅಂದ್ಕೊತೀನಿ. ಎಲ್ಲರೂ 120 ತೆಗೆದ್ರು, 120+ ತೆಗೆದ್ರು ಎಲ್ಲರೂ. ಹೆಂಗೆ ಸೆಲೆಕ್ಷನ್ ಮಾಡ್ತೀರಾ? ಅದು ಡಿಪೆಂಡ್ ಆಗೋದು, ಕಟ್ ಆಫ್ ಎಲ್ಲ ಡಿಪೆಂಡ್ ಆಗೋದು ಅವತ್ತಿನ ಕ್ವಶನ್ ಪೇಪರು, ಅವತ್ತಿನ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿರೋದು, ಏನೇ ಸೆಟ್ ಮಾಡ್ತಿರೋದು. ಹೇಳಿದ್ರು ಅವ್ರು ಅನೌನ್ಸ್ ಮಾಡಿದಾರಲ್ಲ, ಏನು ನೋಟಿಫಿಕೇಶನ್ ಮಾಡಿ ಆ್ಯಸ್ ಇಟ್ ಈಸ್ ಲಾಸ್ಟ್ ಎಕ್ಸಾಮ್ ಹೆಂಗೆ ನಡೀತಿದ್ದು ಅದೇ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅದರ ನೆಸೆಸಿಟಿ ಇಲ್ಲ. ಕಟ್ ಆಫ್ ಬಗ್ಗೆ ಆಗಿರ್ಬೋದು, ನಂದು ಸೇಫ್ ಸ್ಕೋರು ಗೀಫ್ ಸ್ಕೋರ್ ಏನೂ ಇಲ್ಲ. ನಿನ್ನ ಕೈಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಸ್ಕೋರು 150 ಮಾಡು, ತೆಗಿಬೇಕು ಅಂತಲೇ ಓದಬೇಕು. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಸೇಫ್ ಸ್ಕೋರ್ ಬಗ್ಗೆ ಯೋಚನೆ ಮಾಡೋಕೋಬೇಡ್ರಿ. ಅದು ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ ನನ್ನ ಪ್ರಕಾರ. ಯಾಕೆ ಗೊತ್ತಾ? ನಿಮ್ಮ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡಿ. 150 ಟಾರ್ಗೆಟ್ಗೆ 150 ನಾನು ಅಟೆಂಡ್ ಮಾಡಬೇಕು. ನಾನು ಅಂದರೆ 100 ಕ್ವಶನ್ಸು ಅಟೆಂಡ್ ಮಾಡಬೇಕು. ಇಲ್ಲಿ 50 ಮಾರ್ಕ್ಸ್ಗಿದೆ ಎಸ್ಸೆ, 50 ಫಸ್ಟ್ ಪೇಪರ್ 50 ಮಾರ್ಕ್ಸು ನಾನು ತೆಗಿಬೇಕು ಅಂತಲೇ ಅಟೆಂಡ್ ಮಾಡಬೇಕು. ಇದರಲ್ಲಿ 20 ಬರಲಿ, ಅದರಲ್ಲಿ 120 ಬರಲಿ, ಆ ಥರ ಯಾವತ್ತೂ ಇದು ಮಾಡಿಬಿಡಿ. ನಾನು ಹೇಳ್ತಿರೋದು ಮಿನಿಮಮ್ ಒಂದು 40 ಮೇಲೆ ನೀವು ತೆಗಿಯೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಿರೋದು. ಸೇಫ್ ಸ್ಕೋರ್ ಅಂತಂದರೆ ಅದು ಅಕಸ್ಮಾತ್ ಎಲ್ಲರೂ ಚೆನ್ನಾಗಿ ಮಾಡೋದು, ಎಲ್ಲರೂ 40 ಮೇಲೆ ಬಂದರೆ ಅದು ಸೇಫ್ ಸ್ಕೋರ್ ಅಲ್ಲ, ಆಗಲ್ಲ. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು. ಆಯ್ತು, ಈಗ ಇದನ್ನು ಮಾಡೋಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಿದೆ? ಹೇಳ್ದೆ ನಾನು 40+ ತೆಗಿಬೇಕು ಅಂತಂದರೆ ಏನು ಮಾಡಬೇಕು? ಎಸ್ಸೆಗಳಲ್ಲಿ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗಲ್ಲಿ ಹೇಳಬೇಕು ಅಲ್ವಾ? ಮೇಯ್ನು ಇದರಲ್ಲಿ ನೀವೇನು ಡೈಲಿ ಹೇಳಿದೆ ಪ್ರಾಕ್ಟೀಸ್. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಇನ್ನೂ ಟೈಮ್ ಐತೆ. ಅವಾಗ ಅಂದರೆ ಹತ್ರ ಇತ್ತು ಎಕ್ಸಾಮು, ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನೀವು ಇವಾಗಲಿಂದಲೂ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಬೇಕಾದ್ರೆ ನೋಡಿ, ನೀವು ಒಂದು ದಿನ ಬರೆದಿದ್ದು ಎಸ್ಸೆಗೂ ಇನ್ನೊಂದು ದಿನ ಬರೆದಿದ್ದು ಎಸ್ಸೆಗೂ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ನೀವು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ನಿಮ್ಮ ಯಾರೋ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಯಾರು ಗೈಡ್ ಮಾಡಿದ್ರೆ, ಅಥವಾ ನಿಮ್ಗೆ ಯಾರಾದರೂ ಟೀಚರ್ಸ್ಗಳು ಗೊತ್ತಿದ್ರೆ ಅವ್ರ ಕೈಲಿ ವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ಹೆಂಗೆ ಬರೀತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಇಲ್ಲ ಯಾರೂ ಬೇಡಪ್ಪ, ನೀವು ಸೆಲ್ಫ್ ಎವ್ಯಾಲ್ಯೂಟ್ ಮಾಡ್ಕೊಳ್ಳಿ. ಹೆಂಗೆ ಒಂದು ಪೇಪರ್ ಬರೆಯೋದು ನೋಡೋದು. ನೀವು ಈಗಲ್ಲ ಒಂದು ಸೋರ್ಸ್ ರೆಡಿ ಮಾಡ್ಕೊಂಡಿರ್ತೀರಾ, ಎಸ್ಸೆಗೆ ಸೋರ್ಸ್ ರೆಡಿ ಮಾಡ್ಕೊಂಡಿದ್ದೀರಾ ಇಲ್ವ? ಎಲ್ಲರೂ ಮಾಡ್ಕೊಂಡಿದ್ದೀರಲ್ವಾ? ಆ ಸೋರ್ಸ್ನ ನೋಡ್ಕೊಳ್ಳಿ, ಒಂದು ಸತಿ ಓದಿ. ಆ ಸೋರ್ಸ್ ಓದ್ಬಿಟ್ಟು ಎತ್ತಿಟ್ಬಿಟ್ಟು ಎಸ್ಸೆ ಬರೀರಿ. ಅರ್ಥ ಆಗ್ತಿದೆಯಾ? ಮತ್ತು ಅದೇ ಪೇಪರ್ ತೊಗೊಂಡು ನೋಡಿ ಆ ಸೋರ್ಸಲ್ಲಿ ನಿಮ್ಗೆ ಏನೇನು ಮಿಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಅವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಇನ್ನೂ ಇಲ್ಲಿ ಆ್ಯಡ್ ಮಾಡಬೇಕಿತ್ತು, ಇಲ್ಲಿ ಇದನ್ನು ಬರಬೇಕಿತ್ತು, ಈ ನಾನು PTಗೆ ಹಿಂಗೆ ಬರೀಬೇಕಿತ್ತು, ಕನ್ಕ್ಲೂಷನ್ ಹಿಂಗೆ ಬರಬೇಕಿತ್ತು. ಬನ್ನಿ ಒಳಗಡೆ ಕನ್ಕ್ಲೂಷನ್ ಹಿಂಗೆ ಬರೀಬೇಕಿತ್ತು. ಇಂಪ್ರೂವೈಸ್ ಮಾಡ್ತಾ ಏನಾಗುತ್ತೆ, ಎಸ್ಸೆನಲ್ಲಿ 18ರಿಂದ 20 ಮಾರ್ಕ್ಸ್ವರೆಗೂ ನೀವು ರೀಚ್ ಮಾಡಬೇಕು. ಯಾಕೆಂದರೆ ಇದರಲ್ಲಿ 40+ ಹೋಗಬೇಕು ಅಂತಂದರೆ ನೀವು ಎಸ್ಸೆನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಆಮೇಲೆ ಎಸ್ಸೆನ ಗ್ರಾಮರ್ ಅಂದರೆ ಇಲ್ಲ, 1-2 ನಡೆಯುತ್ತೆ, ತೊಂದರೆ ಇಲ್ಲ. ಅದರಲ್ಲಿ ಮೇಯ್ನು ಎಸ್ಸೆ ಬರಬೇಕಾದ್ರೆ ಇಂಪಾರ್ಟೆಂಟ್ ಏನಂತಂದರೆ ಪ್ಯಾಟ್ರನ್ ಹೇಳ್ತೀನಿ, ಅದನ್ನು ಮುಂದೆ ಹೇಳ್ತೀನಿ. ಈಗ ಒಂದಷ್ಟು ಕ್ವಶನ್ಸ್ ಇರುತ್ತೆ ನಿಮ್ಗೆ. ಇದರಲ್ಲಿ ಯಾವುದೇ ಡೌಟ್ ಇದೆ ನನಗೆ ಗೊತ್ತಿಲ್ಲ. ನಾನು ಒಂದಷ್ಟು ಹುಡುಗರು ಯೂಶಲಿ ಕೇಳೋ ಕ್ವಶನ್ಸ್ಗಳು ಇವನ್ನ ಹಾಕ್ಕೊಂಡಿದ್ದೀನಿ, ಇವಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇದಲ್ದಲ್ಲಿ ಏನಾದರೂ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೆ ಕೇಳೋಣ, ಆಮೇಲೆ ಸಾಲ್ವ್ ಮಾಡೋಣ. ಯೂಶಲಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನಂತ, ಯಾವ ಭಾಷೆಯಲ್ಲಿ ಬರೀಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಬರೀಬೇಕು, ಇಂಗ್ಲೀಷಲ್ಲಿ ಬರೀಬೇಕಾ, ಕನ್ನಡದಲ್ಲಿ ಬರೀಬೇಕಾ, ಇಂಗ್ಲೀಷಲ್ಲಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರಾ, ಕನ್ನಡದಲ್ಲಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರಾ ಅಂತ ಡೌಟ್ ಇರುತ್ತೆ. ಅದು ಯಾವುದು ಅಲ್ಲ. ನೀವು ಇಂಗ್ಲೀಷಲ್ಲಿ ಯಾರಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ, ಮ್ಯಾಟ್ರಲ್ಲ. ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಿಮ್ಮ ಪ್ರೆಸೆಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಕ್ಲಾರಿಟಿಲಿ ನೀವು ಯಾವ ಲ್ಯಾಂಗ್ವೇಜ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಿದೆ, ಒಂದು ವಿಷಯನ ಸರಿಯಾಗಿ ಮಂಡಿಸೋಕ್ಕೆ, ಅಂದರೆ ವಿಷಯನ ಒಂದು ಕರೆಕ್ಟಾಗಿ ಹೇಳೋಕ್ಕೆ, ಬರೆಯೋಕ್ಕೆ ಗೊತ್ತಾಗ್ತಿದೆಯಾ? ಈಗ ಅಶೋಕ ಅಂತ ಕೊಟ್ಟಾಗ, ಅಶೋಕ ಮೌರ್ಯ ಸಾಮ್ರಾಜ್ಯದ ಒಬ್ಬ ದೊರೆ, ಅವನು ಇಷ್ಟರಲ್ಲಿ ಯುದ್ಧ ಮಾಡ್ದ, ಕಳಿಂಗ ಯುದ್ಧ ಮಾಡ್ದ, ಇದನ್ನೆಲ್ಲ ಹೆಂಗೆ ಒಂದು ಆರ್ಗನೈಸಲ್ಲಿ ಬರಿತಾ ಹೋಗ್ತಿರೋ ಹಂಗೆ ಅದು ಯಾವುದೋ ಒಂದು ಪ್ರಬಂಧ ಕೊಟ್ಟರು ಆರ್ಗನೈಸಲ್ಲಿ ಬರಿತಾ ಹೋಗಬೇಕು. ಅದು ನೀವು ಇಂಗ್ಲೀಷಲ್ಲಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ. ಅರ್ಥ ಆಗ್ತಿದೆಯಾ? ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೊಳ್ಳಿ. ಆಮೇಲೆ ಕನ್ನಡದಲ್ಲಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಇಂಗ್ಲೀಷಲ್ಲಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ಸುಳ್ಳು. ಎರಡರೂ ಲ್ಯಾಂಗ್ವೇಜಲ್ಲೂ
ಬರೆದ್ರು ಲ್ಯಾಂಗ್ವೇಜ್ ಓದೋಕ್ಕೆ ಬಂದೇ ಬರುತ್ತೆ, ಇಂಗ್ಲೀಷ್ ಅಂತರನೇ ವ್ಯಾಲ್ಯೂಷನ್ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಗ್ತಿದೆಯಾ? ಲ್ಯಾಂಗ್ವೇಜ್ ಅನ್ನೋದು ಇದು ಮ್ಯಾಟ್ರ್ ಆಗಲ್ಲ ಇಲ್ಲಿ. ಅಂದರೆ ಲೈಕ್ ನಿಮಗೆ ಕನ್ನಡದಲ್ಲಿ ಬರೋ ಜಾಸ್ತಿ ಮಾರ್ಕ್ಸ್ ಬರ್ತವೆ, ಕೆಲವೊಂದು ಕುಂತಿರ್ತಾರೆ ಕನ್ನಡದಲ್ಲಿ ಬರೆದ ನಾನು ಜಾಸ್ತಿ ಮಾರ್ಕ್ಸ್ ಬಂತು, ಇಂಗ್ಲೀಷಲ್ಲಿ ಬರೆದಿದ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಆ ಥರ ಏನಿಲ್ಲ. ನಿಮ್ಮ ಕಂಟೆಂಟ್ ಮೇಲೆ ನಿಮ್ಮ ಮಾರ್ಕ್ಸು ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದು ನಿಮ್ಮ ಲ್ಯಾಂಗ್ವೇಜು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ, ನಿಮ್ಗೆ ಯಾವುದು ಚೆನ್ನಾಗಿ ಒಂದು ವಿಷಯನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ, ಗೊತ್ತಾಗ್ತಿದೆಯಾ? ನಾನು ಹೇಳಿದ್ರೆ ಅರ್ಥ ಆಗ್ತಿದೆ ಸತ್ತೆ. ಒಂದು ಯಾವುದ್ರಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ ಅದರಲ್ಲಿ ಬರೀರಿ ಲ್ಯಾಂಗ್ವೇಜ್, ಕನ್ನಡ ಇಂಗ್ಲೀಷ್ ಆಗಿರ್ಬೋದು. ಕ್ಲಿಯರಾ? ಓಕೆ. ನೆಕ್ಸ್ಟು ಯಾವ ಅಂಕಗಳು ಯಾವುದ್ರಲ್ಲಿ ಬರುತ್ತೆ? ಜಾಸ್ತಿ ಮಾರ್ಕ್ಸು ಇಂಗ್ಲೀಷಲ್ಲಿ ಕೊಡ್ತಾರೋ ಕನ್ನಡ ಬಯಾಸ ಯಾರು ಮಾಡಲ್ಲ. ಬನ್ನಿ, ಗೊತ್ತಾಗ್ತಿದೆಯಾ? ಕನ್ನಡದಲ್ಲಿ ಬರ್ದವ್ರಿಗೆ ಜಾಸ್ತಿ ಮಾರ್ಕ್ಸ್ ಕೊಡಬೇಕು, ಇಂಗ್ಲೀಷಲ್ಲಿ ಬರ್ದವ್ರಿಗೆ ಜಾಸ್ತಿ ಕಡಿಮೆ ಮಾರ್ಕ್ಸ್ ಕೊಡಬೇಕು ಅನ್ನೋದು ಯಾರೂ ಇದು ಮಾಡಲ್ಲ. ಗೊತ್ತಾಗ್ತಿದೆಯಾ? ನಿಮ್ಮ ವಿಷಯ ನಿರೂಪಣೆ ಹೆಂಗಿರುತ್ತೆ, ನಿಮ್ಮ ಅದರಲ್ಲಿ ವಿಷಯ ಹೆಂಗೆ ಬರೆದಿರ್ತೀರಾ, ಯಾವ ಥರ ರೆಪ್ರೆಸೆಂಟೇಷನ್ ಮಾಡಿರ್ತೀರಾ, ಆಮೇಲೆ ಆ ವಿಷಯನ ಎಷ್ಟು ಚೆನ್ನಾಗಿ ಮಂಡಿಸಿರ್ತೀರ ಅಂದ್ರ ಮೇಲೆ ಅಂಕಗಳು ಡಿಸೈಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಯಾವ ಲ್ಯಾಂಗ್ವೇಜ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಅಂಕಗಳು ಎರಡರಲ್ಲೂ ಬಂದಿದೆ ಸ್ಕೋರ್. ಇಂಗ್ಲೀಷಲ್ಲಿ ಬರೆದವ್ರಿಗೂ ಸ್ಕೋರ್ ಬಂದಿದೆ, ಕನ್ನಡದಲ್ಲಿ ಬರೆದವ್ರಿಗೂ ಸ್ಕೋರ್ ಬಂದಿದೆ. ಓಕೆ. ಪ್ರಬಂಧವನ್ನು ಎಷ್ಟು ಪುಟ ಬರೀಬೇಕು? ಗೊತ್ತಾಗ್ತಿದೆಯಾ? ಇದು ಪುಟ ಡಿಪೆಂಡ್ ಆಗೋದು ನಿಮ್ಮ ಅಕ್ಷರಗಳ ಮೇಲೆ. ಅರ್ಥ ಆಗ್ತಿದೆಯಾ? ಪುಟ ಇಷ್ಟು ಪುಟ ಬರೀಬೇಕು ಅನ್ನೋದು ನಿಮ್ಮ ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ, ಈಗ ಒಂದು ಪೇಜ್ ಇರುತ್ತೆ ಅಂದ್ಕೊಂಡ್ರೆ, ಒಂದು ಪೇಜಲ್ಲಿ ನಾನು ಬರೆದ್ರೆ 100ರಿಂದ 110 ವರ್ಡ್ಸ್ ಕೂರ್ತವೆ ನನ್ನ ಹ್ಯಾಂಡ್ ರೈಟಿಂಗ್, ನನ್ನ ಅಕ್ಷರಗಳ ಒಂದು ಸೈಜ್ ಮೇಲೆ. ಒಂದು ಪುಟ ಬರೆದ್ರೆ ಅಂದರೆ ಈಗ ಏನು ಎಕ್ಸಾಮಲ್ಲಿ ಕೊಡ್ತಾರೆ A4 ಶೀಟ್ ಇರುತ್ತಲ್ಲ, ಅದರಲ್ಲಿ 110, ಯಾಕೆಂದರೆ ಬಾರ್ಡ್ರೆಲ್ಲ ಹೋಗ್ಬಿಟ್ಟು ಮೇಲ್ಗಡೆ ಕೆಳಗಡೆ ಮತ್ತು ಸೈಡಲ್ಲಿ ಹೋಗಿ 110ರಿಂದ 110 ವರ್ಡ್ಸ್ಗಳು ನಂದು ಕೂರುತ್ತೆ. ಅರ್ಥ ಆಗ್ತಿದೆಯಾ? ಹಂಗೆ ನಾನೇನು ಮಾಡಬೇಕು, ಆನ್ ಆ್ಯಂಡ್ ಅವರೇಜು 6 ಪೇಜ್ ಬರೀಬೇಕು. ಅರ್ಥ ಆಗ್ತಿದೆಯಾ? ಹಂಗಾಗಿ ನಿಮ್ಮ ಕೆಲವ್ರು ಏನು ಮಾಡ್ತಾರೆ, ಕೆಲವರು ಒಂದೇ ಪೇಜಲ್ಲಿ 150 ವರ್ಡ್ಸ್ ಬರೀತಾ ಇರ್ತಾರೆ, ಚಿಕ್ಕದು ಬರೀತಿರ್ತಾರೆ. ಆರ್ಗನೈಸ್ಡ್ ಬರೆದಾಗ ಚಿಕ್ಕದಾಗಿ ಆಗ್ತಿರುತ್ತೆ, ಮತ್ತು ಅವರು 150 ವರ್ಡ್ಸ್ ಬರೀತಿರ್ತಾರೆ. ಅವರು ನೀವು ಡಿಸೈಡ್ ಮಾಡ್ಕೊಳ್ಳಿ ನೀವು ಎಷ್ಟು ಪೇಜ್ ಬರೀಬೇಕು ಅನ್ನೋದು. ಕೆಲವರು 70 ವರ್ಡ್ಸ್ ಬರೀತಿರ್ತಾರೆ, ದಪ್ಪು ಬರೀತಿರ್ತಾರೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ಅವರು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇದು ನಂಬರ್ ಆಫ್ ಪುಟ ಅಲ್ಲ, ನಂಬರ್ ಆಫ್ ವರ್ಡ್ಸ್. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಎಷ್ಟು ಪುಟ ಬರೀಬೇಕು, 6 ಪುಟ ಬರೀಬೇಕು, 5 ಪುಟ ಬರೀಬೇಕು, 4 ಪುಟ ಬರೀಬೇಕು ಅನ್ನೋದು ಸುಳ್ಳು. ನಿಮ್ಮ ನಂಬರ್ ಆಫ್ ವರ್ಡ್ಸ್ ಮೇಲೆ, ಒಂದು ಪೇಜಲ್ಲಿ ಎಷ್ಟು ವರ್ಡ್ಸ್ ಕೂರ್ತವೆ ಅನ್ನೋದ್ರ ಮೇಲೆ ನಿಮ್ಮ ಎಸ್ಸೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಇದು ಒಂದು ಕ್ಲಿಯರ್ ಇರಲಿ. ನೀವು ಡಿಸೈಡ್ ಮಾಡ್ಕೊಳ್ಳಿ, ನನ್ನ ಒಂದು ನೋಡ್ಕೊಳ್ಳಿ, ಒಂದು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಒಂದು ಪೇಜಲ್ಲಿ ಎಷ್ಟು ವರ್ಡ್ಸ್ ಕೂರ್ತಾ ಇದೆ, ಆ ವರ್ಡ್ಸ್ ಎಷ್ಟು ವರ್ಡ್ಸ್ಗೆ ನಾನು ಎಷ್ಟು ಪೇಜ್ ಬರೀಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇದು ಕ್ಲಿಯರ್. ಓಕೆನಾ? ನೆಕ್ಸ್ಟು ಯಾವ ರೀತಿಯ ಪ್ರಬಂಧಗಳನ್ನು ಕೇಳಬಹುದು? ಗೊತ್ತಾಗ್ತಿದೆಯಾ? ಯಾವ ರೀತಿ ಪ್ರಬಂಧಗಳು ಕೇಳ್ಬೋದು ನಾನು ಮುಂದಿನ ಸ್ಲೈಡಸ್ ಹೇಳ್ತೀನಿ. ಅಂದರೆ ಲೈಕ್ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡು, ಅಥವಾ ಸ್ಟ್ಯಾಟಿಕ್ ರಿಲೇಟೆಡು, ಅಥವಾ ಈಗ ಏನು ಪ್ರೆಸೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು, ಎನ್ವೈರ್ಮೆಂಟಲ್ ರಿಲೇಟೆಡು, ಗೊತ್ತಾಗ್ತಿದೆಯಾ? ಸೋಷಿಯಲ್ ರಿಲೇಟೆಡು, ಇವೇ ಬರ್ತವೆ ಯೂಶ್ವಲಿ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಎಸ್ಸೆಗಳು ರಿಪಿಟೇಷನ್ ಇರ್ತವೆ. 4-5 ಎಸ್ಸೆ ಕೊಡ್ತಾರೆ. 5 ಎಸ್ಸೆನಲ್ಲಿ ಯಾವುದಾದ್ರೂ 1-2 ರಿಪಿಟೇಷನ್ ಇದ್ದೇ ಇರ್ತವೆ ಆಲ್ಮೋಸ್ಟ್ ಆಲ್. ಬಟ್ ಥೀಮ್ ಅದೇ ಇರುತ್ತೆ, ಕೇಳೋ ಕ್ವಶನ್ ಚೇಂಜ್ ಆಗಿರುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಎನ್ವೈರ್ಮೆಂಟಲ್ ರಿಲೇಟೆಡ್ ಇರುತ್ತೆ, ಬಟ್ ಅದನ್ನು ಪ್ರೆಸೆಂಟ್ ಸಿನಾರಿಯೋದ ಮುಖಾಂತರ ಕೇಳಿರ್ತಾರೆ. ಅರ್ಥ ಆಗ್ತಿದೆಯಾ? ಅವು ಯಾವ್ಯಾವ ಟೈಪ್ಸ್ ಬರ್ತವೆ ಮತ್ತು ಯಾವನ್ನ ಚೂಸ್ ಮಾಡ್ಕೋಬೇಕು. ಈಗ ಓಕೆ, ಪ್ರಬಂಧ ಕೇಳಿದ್ರು, ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಹೆಂಗೆ ಅಂತಂದರೆ, ಈಗ ಕೆಲವರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಎನ್ವೈರ್ಮೆಂಟಲ್ ಇಶ್ಯೂಸು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಶ್ಯೂಸು ಚೆನ್ನಾಗಿ ನಾಲೆಡ್ಜ್ ಇರುತ್ತೆ, BE ಓದಿರ್ತಾರೆ. ಅವ್ರಿಗೆ ಸ್ವಲ್ಪ ಈಗ ಸೈಬರ್ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಫಿಶಿಂಗ್ ಅಂದ್ರೇನು, ಪ್ರಿಸ್ಕಿಂಗ್ ಅಂದ್ರೇನು, ಈ ಥರದ್ದು ಒಂದಷ್ಟು ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ಸೆಗಳು ಅಥವಾ ಎನ್ವೈರ್ಮೆಂಟಲ್ ರಿಲೇಟೆಡ್ ಎಸ್ಸೆಗಳನ್ನ ಬರೆದ್ರೆ ಚೆನ್ನಾಗಿ ಬರಿಬೋದು. ನಾನು ಹಂಗಂದ್ಬಿಟ್ಟು ಆರ್ಟ್ಸ್ ಹುಡುಗರು ಚೆನ್ನಾಗಿ ಬರೆಯಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಅದು ಓದಿದ ವಿಷಯ, ನೀವು ಎಷ್ಟು ಓದಿರ್ತೀರ, ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತೀರ, ಆಳವಾಗಿ ವಿಚಾರನ ಎಷ್ಟು ಚೆನ್ನಾಗಿ ಮಂಡ್ಸೋಕ್ಕಾಗುತ್ತೆ ಅನ್ನೋದ್ರ ಮೇಲೆ ಬರೀಬೇಕು. ಸುಮ್ಮನೆ ಮೇಲ್ಮೇಲೆ ಬರೀಬಾರ್ದು. ಅರ್ಥ ಆಗ್ತಿದೆಯಾ? ಡೆಪ್ತಾಗಿರಬೇಕು ಆ ವಿಷಯ. ಗೊತ್ತಾಗ್ತಿದೆಯಾ? ಕೆಲವರು ಸೋಷಿಯಲ್ ಇಶ್ಯೂಸು ಅಂದರೆ ರೈತರ ಆತ್ಮಹತ್ಯೆ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಈ ಜಾತ್ಯತೀತ, ಕೋಮುವಾದ, ಈ ಥರ ಎಸ್ಸೆಗಳು ಚೆನ್ನಾಗಿ ಬರೀತಾರೆ. ಯಾಕೆಂದರೆ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಸೊಸೈಟಿನಲ್ಲಿ ನಡೀತಿರೋ ಕೆಲವೊಂದು ಘಟನೆಗಳನ್ನ ಯೂಸ್ ಮಾಡಿಕೊಂಡು ಬರೆಯೋ ಒಂದು ಇದಿರುತ್ತೆ. ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾನು ಯಾವ ಎಸ್ಸೆ ಬರೆದ್ರೆ ಚೆನ್ನಾಗಿ ಬರೀ. ಈಗ 5 ಎಸ್ಸೆ ಬಂತು ಅಂದ್ಕೊಳ್ಳಿ. ಎಸ್ಸೆ ಇದರಲ್ಲಿ ಕೇಳಿದ್ರು, ಎಕ್ಸಾಮಲ್ಲಿ 5 ಎಸ್ಸೆ ಕೇಳಿದ್ರು, 5ಕ್ಕೆ 5 ಗೊತ್ತು ನಿಮಗೆ, 5ಕ್ಕೆ 5 ಓದಿದ್ದೀರಾ. ಈಗ ಯಾವ್ದು ಡಿಸೈಡ್ ಮಾಡ್ತೀರಾ? ಅರ್ಥ ಆಗ್ತಿದೆಯಾ? 5ಕ್ಕೆ 5 ಗೊತ್ತು, 5 ಅವಾಗ ನೀವು ಡಿಸೈಡ್ ಮಾಡಬೇಕು. 5ರಲ್ಲಿ ನನಗೆ ಕಂಟೆಂಟ್ ಯಾವ್ದು ಜಾಸ್ತಿ ಗೊತ್ತು, ಓಕೆನಾ? ಆಮೇಲೆ ರೆಪ್ರೆಸೆಂಟೇಷನ್ ಯಾವ್ದು ಚೆನ್ನಾಗಿ ಮಾಡ್ಬೋದು, ಗೊತ್ತಾಗ್ತಿದೆಯಾ? ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅವಾಗ ಆ ಎಸ್ಸೆನೇ ಚೂಸ್ ಮಾಡ್ಕೊಳ್ಳಿ.
ಅದು ಅದು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ಏನು ರಿಲೇಟೆಡ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದರೂ ಆಗಿರ್ಬೋದು. ನೀವು ಚೂಸ್ ಮಾಡ್ಬೇಕಾದ್ರೆ ಥಿಂಕ್ ಮಾಡಿ ಒಂದು ಸತಿ, ನನಗೆ ಇದ್ರ ಬಗ್ಗೆ ಫುಲ್ ಮಾಹಿತಿ ಇದೆಯಾ, ನಾನು ಇದನ್ನು 600 ವರ್ಡ್ಸಿಗೆ ಬರಿಬಹುದಾ. 600 ವರ್ಡ್ಸಿಗೆ ಬರಿಬೇಕಾದ್ರೆ PTK ಕನ್ಕ್ಲೂಷನ್ನು ಮತ್ತು ಬಾಡಿ ಆಫ್ ದಿ ಏನೇನು ಹಾಕಬೇಕು ಅನ್ನೋದನ್ನ ಮೊದಲೇ ಥಿಂಕ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಎಕ್ಸಾಮ್ 5 ನಿಮಿಷ 40 ನಿಮಿಷ 45 ನಿಮಿಷದಲ್ಲಿ 90 ನಿಮಿಷದಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಯಾವ ಥರ ಇದನ್ನು ಡಿವೈಡ್ ಮಾಡ್ಕೋಬೇಕು ಟೈಮಿಂಗ್ಸ್ನ ಅಂತ. 45 ಮಿನಿಟ್ಸ್ ನೀವು ಎಸ್ಸೆ ಕೊಟ್ಟರೆ 45 ಮಿನಿಟ್ಸಲ್ಲಿ 5 ಮಿನಿಟ್ಸು ಏನಕ್ಕೆ ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳಕ್ಕೆ ಇಟ್ಕೋಬೇಕು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಡಿಸೈಡ್ ಮಾಡಿ ಯಾವ ಎಸ್ಸೆ ಬರೆದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಈ ಎಸ್ಸೆನಲ್ಲೂ ಪರ್ಫೆಕ್ಟ್ ಇದ್ದೀನಿ ನಾನು, ಇದನ್ನು ಬರೆದ್ರೆ ಚೆನ್ನಾಗಿ ಬರೀತೀನಿ ಅಂತ. ಆಮೇಲೆ ಬರೆದ್ಬಿಟ್ಟು ಹೊಡೆದಾಕ್ಬೇಡಿ. ಅರ್ಥ ಆಗ್ತದೆ? ಇದು ದೊಡ್ಡ ತಪ್ಪು. ನೀವು ಒಂದು ಎಸ್ಸೆ ಸ್ಟಾರ್ಟ್ ಮಾಡ್ತಿದ್ರೆ 2 ನಿಮಿಷ ವೆಯ್ಟ್ ಮಾಡಿ, ಅಥವಾ ಒಂದು 5 ನಿಮಿಷ ಟೈಮ್ ತೊಗೊಳ್ಳಿ, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ. ಇದರಲ್ಲಿ ಬರ್ತಿದೆಯಾ ನನಗೆ ವಿಷಯ ಎಲ್ಲ ಬರ್ತಿದೆಯಾ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಆಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಗ್ತಿದೆಯಾ? ಅವನು ಅಕಸ್ಮಾತ್ 5 ಎಸ್ಸೆ ಕೊಟ್ಟಿರೋ 5ರಲ್ಲಿ ಒಂದೂ ಗೊತ್ತಿಲ್ಲ, ಗೊತ್ತಾಯ್ತಾ? ನೀವು ಓದಿರೋ ಒಂದೂ ಬಂದಿಲ್ಲ, ಬಟ್ ಆದರೆ ಎಲ್ಲ ಒಂದು ಯಾವುದೋ ಒಂದು ಎಸ್ಸೆ ಸ್ವಲ್ಪ ಲಿಂಕ್ ಇದೆ ನಿಮಗೆ, ಇದ್ರ ಬಗ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಸ್ವಲ್ಪ ಬರಿಬೋದು ಅಂತಂದಾಗ ಆಗ ವರ್ಷದಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಬೇಕು. 5 ಗೊತ್ತಿಲ್ಲ ನಿಮಗೆ, ಅದರಲ್ಲಿ ಯಾವುದು ಗೊತ್ತು, ಪರವಾಗಿಲ್ಲ ಇದು ಗೊತ್ತಾ ಕಣಪ್ಪ, ಚೆನ್ನಾಗಿ ಬರಿಬೋದು ನಾನು ಅನ್ನೋದನ್ನ ಬರೀರಿ. ಅಂಥ ಸಿಚುವೇಶನ್ ನಾನು ಬರಲ್ಲ ಅಂದ್ಕೊತೀನಿ. ಯಾಕೆಂತಂದರೆ 5ರಲ್ಲಿ ಒಂದಾದರೂ ರಿಪಿಟೇಷನ್ ಇದ್ದೇ ಇರುತ್ತೆ. ನೀವೇನಾದರೂ ಇದೇ ಎಸ್ಸೆ ಬರುತ್ತೆ ಅಂತ ಹೋದರೆ ನಿಮ್ಮಂಥ ಮೂರ್ಖರು ಯಾರಿಲ್ಲ. ಗೊತ್ತಾಗ್ತಿದೆಯಾ? ನೀವು ಆ ಥೀಮ್ ಮೇಲೆ ರೆಡಿಯಾಗಿರಬೇಕು. ಮಹಿಳಾ ಸಬಲೀಕರಣ, ಮಹಿಳೆಯರ ಮೇಲೆ ಬಂತು ಅಂದರೆ ಮಹಿಳಾ ದೌರ್ಜನ್ಯ ಕೇಳಿ, ಮಹಿಳಾ ಸಬಲೀಕರಣ ಕೇಳಿ, ಆಮೇಲೆ ಮಹಿಳೆ ಮಸೂದೆ ಬಗ್ಗೆ ಕೇಳಿ, ಅಥವಾ ಮಹಿಳೆಯರ ರಿಲೇಟೆಡ್ ಕಾನೂನು ಬಗ್ಗೆ ಕೇಳಿ, ಏನಾರ ಕೇಳಿ ನೀವು ಬರೆಯೋಕ್ಕೆ ರೆಡಿ ಇರಬೇಕು. ಅದು ಹೋಲಿಸ್ಟಿಕ್ಕಾಗಿ ರೆಡಿ ಆಗೋದು. ಒಂದು ಎಸ್ಸೆ ಮಹಿಳಾ ಸಬಲೀಕರಣ ಬರೀ ಮಹಿಳಾ ಸಬಲೀಕರಣ ಮಾತ್ರ ಓದ್ಕೊಂಡಿರ್ತಾರೆ, ಅವ್ರೇನೋ ಮಹಿಳಾ ದೌರ್ಜನ್ಯದ ಬಗ್ಗೆ ಕೇಳಿದ್ರೆ ನಿಮ್ಗೆ ಬರೆಯೋಕ್ಕೆ ಬರಲ್ಲ. ಆ ಥರ ಯಾವತ್ತೂ ರೆಡಿ ಆಗಬೇಡಿ. ಹೋಲಿಸ್ಟಿಕ್ಕಾಗಿ ರೆಡಿ ಆಗಬೇಕು. ಒಂದು ಎಸ್ಸೆನ ಹೋಲಿಸ್ಟಿಕ್ಕಾಗಿ ರೆಡಿ ಆಗಬೇಕು. ಅಂದರೆ ಆ ವಿಚಾರದ ಬಗ್ಗೆ ಯಾವುದೇ ಆ್ಯಂಗಲ್ ಕೊಟ್ಟರು ನೀವು ಅದನ್ನು ಫೋಕಸ್ ಮಾಡಿ ಬರೆಯಂಗಿರಬೇಕು. ಗೊತ್ತಾಗ್ತಿದೆಯಾ? ಮಹಿಳಾ ಸಬಲೀಕರಣದ ಅಷ್ಟೇ, ಎಲ್ಲ ಒಂದೇ ಇರುತ್ತೆ, ಬಟ್ ಅವ್ನು ಏನು ಕ್ವಶನ್ ಕೊಟ್ಟಿರ್ತಾನಲ್ಲ ಆ ಕ್ವಶನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಅದು ನಾನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಕ್ಲಿಯರಾ? ಯಾವ ರೀತಿ ಈಗ ಎಸ್ಸೆ ಚೂಸ್ ಮಾಡಬೇಕು ಅಂತ ಕ್ಲಿಯರ್ ಆಯಿತಾ? ನಿಮ್ಮ ಒಂದು ಪ್ರಾಕ್ಟೀಸಿಗೆ ತಕ್ಕಂಗೆ ಅಥವಾ ನಿಮ್ಮ ಒಂದು ಕಂಟೆಂಟಿನ ತಕ್ಕಂಗೆ ನೀವು ಯಾವುದನ್ನು ಚೆನ್ನಾಗಿ ಓದ್ಕೊಂಡಿರ್ತೀರ ಅಥವಾ ಯಾವ್ದು ಚೆನ್ನಾಗಿ ಬರೆಯೋಕ್ಕೆ ನಿಮಗೆ ಬರುತ್ತೆ ಅನ್ನೋದ್ರ ಮೇಲೆ ನೀವೇನು ಮಾಡಿ ಎಸ್ಸೆನ ಚೂಸ್ ಮಾಡ್ಕೊಳ್ಳಿ. ಕ್ಲಿಯರಾ? ನೆಕ್ಸ್ಟು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಅದಲ್ಲೇ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಗೊತ್ತಾಯ್ತು ಯಾವ ರೀತಿ ಚೂಸ್ ಮಾಡಬೇಕು ಎಸ್ಸೆಗಳನ್ನ. ವರ್ಸ್ಟ್ ಎಲ್ಲ 5 ಬೆಸ್ಟ್ ಬಂದಾಗ ಯಾವುದು ಮಾಡ್ಕೋಬೇಕು, 5 ವರ್ಸ್ಟ್ ಕಂಡೀಷನಲ್ಲಿ ಬಂದಾಗ ಯಾವುದು ಹೆಂಗೆ ಚೂಸ್ ಮಾಡಬೇಕು ಅಂತ ಕ್ಲಿಯರ್ ಆಯಿತಾ? ನೆಕ್ಸ್ಟು ಪ್ರಬಂಧಗಳಿಗೆ ವಿಷಯಗಳನ್ನು ಎಲ್ಲಿಂದ ಸಂಗ್ರಹಿಸಬೇಕು. ಕೆಲವರಿಗೆ ಸೋರ್ಸ್ ಇಲ್ಲ ಸರ್, ನನಗೆ ಪ್ರಬಂಧ ಬರೆಯೋಕ್ಕೆ ಸೋರ್ಸ್ ಇಲ್ಲ ಅಂತಾರೆ. ಸೋರ್ಸ್ ಎಲ್ಲಿಯೂ ಇಲ್ಲ. ಯಾವುದು ಬುಕ್ಕಲ್ಲಿ ಓದಿದ್ರೆ ನೀವೇನಾದ್ರು ಯಾವ್ದಾರು ಒಂದು ಬುಕ್ ತೊಗೊಂಡು ಯಾರೋ 4 ಜನ ಬರೆದಿದ್ದು ಬುಕ್ ತೊಗೊಂಡು ಓದಿದ್ರೆ ಗ್ಯಾರಂಟಿ ಪ್ರಬಂಧ ಬರೆಯೋಕ್ಕಲ್ಲ. ನೀವು ಕಾಪಿ ಮಾಡ್ದಂಗೆ ಆಗುತ್ತೆ. ಯಾರೋ ಒಂದು 10 ಪ್ರಬಂಧ ಬರೆದಿರೋ ಬುಕ್ ಇದೆ, ಯಾವುದೋ ಇದೆ ಅಂದ್ಕೊಳ್ಳಿ, ಎಕ್ಸಾಂಪಲ್ XYZ, ಆ ಬುಕ್ ತೊಗೊಂಡು ಓದಿದ್ರೆ ನೀವು ಅದೇ ರೀತಿ ಪ್ರಬಂಧ ಬರಿಬೋದು, ಬಿಟ್ಟರೆ ಆ್ಯಸ್ ಎ ಕಾಪಿ ಮಾಡ್ಬೋದು, ಬಿಟ್ಟರೆ ನಿಮ್ಮ ಪ್ರಬಂಧ ಆಗಲ್ಲ. ಅರ್ಥ ಆಗ್ತಿದೆಯಾ? ಬೇಕಾದ್ರೆ ಅಲ್ಲಿ ಓದಿ, ಅದರಲ್ಲಿರೋ ವಿಷಯ ಓದ್ಕೊಳ್ಳಿ. ಅದನ್ನು ತೊಗೊಂಡು ನಿಮ್ಮದೇ ಆದ ವೇನಲ್ಲಿ ಬರೀಬೇಕು, ನಿಮ್ಮದೇ ಆದ ಥಾಟ್ ಪ್ರೊಸೆಸ್ಸಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಾ? ಆ್ಯಸ್ ಇಟ್ ಈಸ್ ಕಾಪಿ ಮಾಡಬಾರ್ದು. ಎಕ್ಸಾಂಪಲ್ ಹೇಳ್ತೀನಿ ನಾನು. 2016ರಲ್ಲಿ ನಮ್ಮ ಬ್ಯಾಚಲ್ಲಿ ಒಂದು ಅವಾಗ ಇಷ್ಟೊಂದು ಇದಿರಲಿಲ್ಲ, ಟೆಲಿಗ್ರಾಮು ಯೂಟ್ಯೂಬಲ್ಲಿ ಇರಲಿಲ್ಲ, ಫೇಸ್ಬುಕ್ ಸಖತ್ತಿತ್ತು ಅವಾಗ. ಯಾರೊಬ್ಬರು KS ಆಫೀಸರು ಏನು ಮಾಡಿದ್ರು, ಒಂದು 2-3 ಎಸ್ಸೆಗಳನ್ನ ಈ ಥರ PSAಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಬರೆದು ಆ ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿದರು ಫೇಸ್ಬುಕ್ಕಿಗೆ. ನಾವೆಲ್ಲ ಅದನ್ನೆಲ್ಲ ಅವಾಗ ಡೌನ್ಲೋಡ್ ಮಾಡ್ಕೊಂಡು ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಏನಾಯಿತು, GST ಬಗ್ಗೆ ಇತ್ತು ಒಂದು, ಅದು ಎಸ್ಸೆ ಅವ್ರು ಬರೆದಿದ್ದ ಎಸ್ಸೆ, GST ಸಕ್ಕತ್ತ ಬರ್ತಿದ್ರು GSTಗೆ. ಏನಾಗಿದೆ ಅಂದರೆ ನಮ್ಮ ಬ್ಯಾಚಲ್ಲಿ 100 ಒಂದು ಎಸ್ಸೆ ಕೇಳಿದ್ರು, ಅದು ಎಸ್ಸೆ GST ಅದೇ ಬಂತು, ಅವ್ರು ಕೊಟ್ಟಿದ್ದೇ ಬಂತು GST. ಏನು ಮಾಡಿದ್ದಾರೆ ಹುಡುಗರು, ಆಲ್ಮೋಸ್ಟ್ 100 ಜನದಲ್ಲಿ 50-70 ಜನ ಬರೀ ಅದೇ ಎಸ್ಸೆ ಬರೆದಿದ್ದಾರೆ. ಸೇಮ್ ಅವ್ರು ಏನು ಕೋಟ್ ಹಾಕಿದ್ರು ಅದೇ ಕೋಟು, ಅವ್ರು ಏನು ಫಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದು ಅದೇ ಫಸ್ಟ್ ಸೆಂಟೆನ್ಸು, ಅವ್ರು ಹೆಂಗೆ ಎಂಡಿಂಗ್ ಮಾಡಿದ್ರು ಅದೇ ಎಂಡಿಂಗ್ ಮಾಡಿದ್ದಾರೆ. ಗೊತ್ತಾಗ್ತಿದೆಯಾ? ಈಗ 100 ಜನದಲ್ಲಿ ಪೇಪರಲ್ಲಿ ನಾನು ಅದೇ ಥರ ಬರೋದು, ಇವನು ಅದೇ ಥರ ಬರೆದ್ರೆ ವ್ಯಾಲ್ಯೂಟರ್ಗೆ ಏನು ಡೌಟ್ ಬರುತ್ತೆ ಹೇಳಿ? ಕಾಪಿ ಹೊಡೆದಿದ್ದಾನೆ ಅಥವಾ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಡೌಟ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಅದಕ್ಕೆ ನೀವು ಹೇಳ್ತಿರೋದು, ನೀವು ಯಾವುದೇ ಥರ ವಿಷಯನ ಸೋರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದೇ ಆದ ಥಾಟ್ ಪ್ರೊಸೆಸ್ಸಲ್ಲಿ ಬರೀರಿ. ಅರ್ಥ ಆಗ್ತಿದೆಯಾ? ಈಗ ಕೃತಿಕಾ ಬುದ್ಧಿಮತ್ತೆ ಅಂತ ಬಂದಾಗ ಅಥವಾ ಇದು ಪರಿಸರ ಸಂಬಂಧಪಟ್ಟಂಗೆ ಬಂದಾಗ ಎಲ್ಲರೂ ಬರೀ ಒಂದೇ ಕೋಟು, ಸ್ಟೀಫನ್ ಹಾಕಿಂಗ್ಸ್ ಹಾಕಿರೋದು ಒಂದು ಹಾಕ್ತಾರೆ, ಇಲ್ಲಾಂದ್ರೆ ಮಹಾತ್ಮ ಗಾಂಧೀಜಿ ಒಂದು ಹಾಕ್ಬಿಡ್ತಾರೆ ಇದಕ್ಕೆ ಎನ್ವೈರನ್ಮೆಂಟ್ ರಿಲೇಟೆಡ್ಗೆ. ಗೊತ್ತಾಗ್ತದೆ, ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡಿದಾಗ ಅಷ್ಟೇ ನಿಮಗೆ ಸ್ಕೋರ್ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಸ್ಟಿಕನ್ ಆಗಬೇಡಿ. ಒಂದು ಯಾರೋ ಬರೆದಿದ್ದು ಕೋಟು ನೀವು ಎಲ್ಲರೂ ಅದನ್ನ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ನಾನು ಒಂದು ಗ್ರೂಪ್ ಮಾಡಿದ್ದೆ, ಗೊತ್ತಾದ್ರಲ್ಲ, ಬರ್ದು ಆಗ್ತಾಯಿದ್ರಿ ಕಡಿಮೆ ಆಗಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. 5 ಜನ ಒಂದೇ ಥರ ಬರೆದಿರ್ತಾರೆ, ಎಷ್ಟೋ ಜನ. ಅದನ್ನು ನೀವು ತಿದ್ಕೊಳ್ಳಿ ಅಂದ್ಬಿಟ್ಟು ಎಲ್ಲದೂ ಅಪ್ಲೋಡ್ ಮಾಡಿ ನೋಡಿರಿ, ಒಬ್ಬರು ನೋಡಿದಾಗ ಗೊತ್ತಾಗೋಗ್ಬಿಡುತ್ತೆ, ಈ ಥರ ಇವ್ರು ಈ ಥರ ಬರೆದ್ರೆ ನಾನು ಈ ಥರ ಬರೀಬೇಕು ಅಂತ ನಿಮಗೆ ಒಂದು ಆಲೋಚನೆಗಳು ಬರ್ತವೆ.
ಅರ್ಥ ಆಗ್ತಿದೆಯಾ? ಅದಕ್ಕೆ ಅದು ಎಸ್ಸೆನ ನಿಮ್ಮದೇ ಆದ ಸೋರ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ಪೇಪರಿಂದಾರ ತಗೊಳ್ಳಿ, ಮ್ಯಾಗ್ಝಿನ್ಸ್ಗಳಿಂದಾರ ತಗೊಳ್ಳಿ, ಯೋಜನಾ ಮ್ಯಾಗ್ಝಿನ್ದಾರ ತಗೊಳ್ಳಿ, ಅಥವಾ ಯಾವ್ದಾರ ಒಂದು ಬುಕ್ಕಿಂದ ಈ ಬರೆದಿರ್ತಾರೆ ಪ್ರಬಂಧ ಅಲ್ಲಿಂದಾರ ತಗೊಳ್ಳಿ. ಒಟ್ಟು ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಇರಬೇಕು. ಈಗ ಯಾವ್ದಾರ ಒಂದು ಕರೆಂಟ್ ಅಫೇರ್ಸ್ ಬಂತು ಅಂದರೆ ಅದನ್ನು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಗೊತ್ತಾ? ಬಟ್ ಈಗ ಅದನ್ನು ಸದ್ಯದಲ್ಲಿ ಆಗಲ್ಲ. ಅಂದರೆ ಲೈಕ್ ಈಗ 45 ದಿನದಲ್ಲಿ ನೀವು ಅದೆಲ್ಲ ಕುತ್ಕೊಂಡು ಮಾಡೋಕ್ಕೆ ಟೈಮ್ ಆಗೋಗುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಆಲ್ರೆಡಿ ಒಂದಷ್ಟು ಜನ ಬರೆದಿರೋ ಎಸ್ಸೆಗಳು ಇರ್ತವೆ, ಅಥವಾ ಯಾರೋ ಬುಕ್ಸ್ಗಳಲ್ಲಿ ಒಂದೇ ಥರ ಎಸ್ಸೆಗಳು ಬರೆದಿರ್ತಾರಲ್ಲ, ಯೂಟ್ಯೂಬಲ್ಲಿ, ಟೆಲಿಗ್ರಾಮ್ಗಳಲ್ಲಿ, ಅಥವಾ ವಿಷನ್ IAS ಅಥವಾ ಇನ್ಸೈಡ್ IASಲ್ಲಿ ಒಂದು ಟಾಪಿಕ್ಸ್ ಬಗ್ಗೆ ನೀವು ಹೊಡೆದ್ರೆ, ಈಗ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಡೆದಾಗ ಒಂದಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಬೇಗ 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 ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಹಾಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ಬರೆದು ಹಾಕ್ಕೋಬೇಕು. ಮತ್ತು ಅದು ಕರೆಂಟ್ ಅಫೇರ್ಸ್ ಏನೇನಿದೆ ಪ್ರೆಸೆಂಟು, ಗೊತ್ತಾಗ್ತಿದೆಯಾ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದು ಒಂದು 10 ರಿಂದ 15 ಪೇಜ್ ರೆಡಿ ಆಗಬೇಕು. ಆ ಥರ ಲೈಕ್ ಮೈಂಡ್ ಮ್ಯಾಪ್ ಥರ ಮಾಡ್ಕೋಬೇಕು. ಇದು ಬಂದರೆ ಎಸ್ಸೆ ಬಂದರೆ ನಾನು ಈ ಥರ ಬರೀಬೇಕು ಅಂತ ರೆಡಿ ಆಗಿಬಿಡ್ಬೇಕು. ಅಥವಾ ಈಗ ಆಲ್ರೆಡಿ ನೀವೇನಾದ್ರು ಸೋರ್ಸ್ ಮಾಡ್ಕೊಂಡಿದ್ರೆ, ಗೊತ್ತಾಗ್ತಿದೆಯಾ, ನೀವೇನಾದರೂ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಏನು ಮಾಡಿ, ಅದನ್ನು ಇನ್ನೂ ರಿಫೈನ್ ಮಾಡ್ಕೊಳ್ಳಿ. ಅಂದರೆ ಸೋರ್ಸ್ ಎಲ್ಲಿ ಇನ್ನೂ ಎಕ್ಸ್ಟ್ರಾ ಏನು ಮಾಡ್ಬೋದು, ಈ ಕರೆಂಟ್ ಪ್ರೆಸೆಂಟ್ ಇವತ್ತಿನವರೆಗೂ ಏನೇನು ಕರೆಂಟ್ ಅಫೇರ್ಸ್ ಇದೆ ಅದನ್ನು ಆ್ಯಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇದು ಸೋರ್ಸ್ ಕಲೆಕ್ಷನ್ನು. ಯಾವುದೇ ಈ ಬುಕ್ ಓದಿದ್ರೆ ಬರುತ್ತೆ, ಆ ಬುಕ್ ಓದಿದ್ರೆ ಎಲ್ಲಿಂದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಇನ್ಫಾರ್ಮೇಷನ್ನ. ಗೊತ್ತಾಗ್ತಿದೆಯಾ? ಯಾವುದರ ಮ್ಯಾಗ್ಝಿನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಸ್ಟ್ಯಾಟಿಕ್ ಬುಕ್ಕಲ್ಲಿ ಈಗ ಈ ಸೋಷಿಯಲ್ ಇಶ್ಯೂಸ್ಗೆ ನೀವು ಎಲ್ಲೂ ಹೋಗೋದು ಬೇಡ. ಎರಡೇ, ನೀವು ಸ್ಟ್ಯಾಟಿಕ್ ಓದಿರ್ತೀರಲ್ಲ, ಆ ಸ್ಟ್ಯಾಟಿಕ್ ಪೋರ್ಷನ್ ಓದಿರ್ತಾರಲ್ಲ, ಆ ಒಂದು ಇನ್ಫಾರ್ಮೇಷನ್ನು ಪ್ಲಸ್ ಕರೆಂಟ್ ಅಫೇರ್ಸು ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು. ಇದು ರೈತರ ಆತ್ಮಹತ್ಯೆ, ಇದು ಯಾವುದೋ ಈಗ ಅಕಸ್ಮಾತ್ ಇದನ್ನು ಕೇಳಿದ್ರು ಅಂದ್ಕೊಳ್ಳಿ, ಕರ್ನಾಟಕದ ಜಲ ವಿವಾದಗಳು ಅಂತ ನದಿ ವಿವಾದಗಳು ಅಂತ ಕೇಳಿದ್ರೆ, ಇದಕ್ಕೆಲ್ಲರ ಒಬ್ಬ ಹುಡುಕ್ಬೇಕೇನಪ್ಪ? ಜಿಯೋಗ್ರಫಿ ಬುಕ್ ತೆಗೆದ್ರೆ, ರಂಗನಾಥ್ ಬುಕ್ಕೋ ಇಲ್ಲ ನಮ್ಮ ಹೈಸ್ಕೂಲ್ ಬುಕ್ಸ್ಗಳು ತೆಗೆದ್ರೆ ಯಾವ್ಯಾವ ಇದಿದ್ದಾವೆ ಅಂತ ಕೊಡ್ತಾರೆ, ಗೊತ್ತಾಗುತ್ತೆ. ಅವು ಒಂದು ಸ್ಟಾಟಿಕ್ಕು. ಅದ್ರ ಜೊತೆಗೆ ರೀಸೆಂಟಾಗಿ ಏನೇನು ಆಯಿತು, ಈಗ ತಮಿಳ್ನಾಡು ಗಲಾಟೆಗಳಾಯಿತು, ಮಹದಾಯಿದು ಹೋರಾಟಗಳಾಯಿತು, ಅವನ್ನೆಲ್ಲ ಒಂದು ಸ್ವಲ್ಪ ಜೋಡಿಸ್ಕೊಂಡ್ಬಿಟ್ಟು ಒಂದು ರೆಡಿ ಮಾಡ್ಕೊಂಡ್ರೆ ಮುಗೀತು ಪ್ರಬಂಧ. ಅರ್ಥ ಆಗ್ತಿದೆಯಾ? ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಹೇಳ್ತಿರೋದು, ನಮ್ಮ ಪ್ರಬಂಧ ಬರೆಯೋಕ್ಕಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳೋದು ಪ್ರೆಸೆಂಟ್ವರೆಗೂ ಏನೇನಿದೆ. ನೆಕ್ಸ್ಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಮ್ಯಾಗ್ಝಿನ್ಸಲ್ಲಿ ಓದ್ತಿರ್ತಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದ್ತಾ ಇರ್ತೀರ. ಡಿಫೆಕ್ಟ್ ಬಗ್ಗೆ ಬಂತು ರೀಸೆಂಟಾಗಿ ಇದೆಲ್ಲ ಆಯಿತು, ಇಶ್ಯೂಸ್ ಎಲ್ಲ ಆಯ್ತಲ್ವಾ, ಅದನ್ನೆಲ್ಲ ಸೇರಿಸ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಸುಮ್ಮನೆ ಒಂದು ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆಯಿತು. ಈ ಥರ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಪ್ರಬಂಧಗಳ ವಿಷಯ ಸಂಗ್ರಹಣೆ ಮಾಡಿ ಇಟ್ಕೊಂಡಿರಬೇಕು. ಎಷ್ಟು ಸಿಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿಯೋವರೆಗೂ ಒಂದು 15 ದಿನ ಎಕ್ಸಾಮ್ ಐತೆ ಅನ್ನೋರ್ಗು ಎಷ್ಟೆಷ್ಟು ಸಿಗುತ್ತೋ ಅಷ್ಟೆಲ್ಲ ಹಾಕ್ಕೊಳ್ಳಿ. ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಥಿಂಕ್ ಮಾಡ್ತಾಯಿರಿ. ಅರ್ಥ ಆಗ್ತಿದೆಯಾ? ಎಲ್ಲೆಲ್ಲಿ ಥಿಂಕ್ ಮಾಡ್ಬೋದು. ಈಗ ಅಕಸ್ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿ ಚುನಾವಣೆಯಲ್ಲಿ ಯೂಸ್ ಮಾಡ್ಬೋದು ಅಂತ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರು ಅಂದ್ಕೊಳ್ಳಿ. ಅವಾಗ ನೀವು ಕೂತ್ಕೊಂಡು ಥಿಂಕ್ ಮಾಡಿ. ಎಲ್ಲೆಲ್ಲಿ ಮೊನ್ನೆ ರೀಸೆಂಟಾಗಿ ಎಲೆಕ್ಷನ್ ನಡೀತು ನಮ್ಮ ಇದರಲ್ಲಿ, ಕರ್ನಾಟಕದಲ್ಲಿ ನಡೀತು, ಈಗ ಮೊನ್ನೆ 5 ರಾಜ್ಯಗಳಲ್ಲಿ ನಡೀತು. ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರು ಗೊತ್ತಾಗ್ತಿದೆ, ಯಾವುದಕ್ಕೆ ಯೂಸ್ ಆಯಿತು, ಪ್ರಚಾರಕ್ಕಾಗಿರ್ಬೋದು, ಮತದಾನದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಿರ್ಬೋದು, ಅದರಿಂದ ಅಡ್ವಾಂಟೇಜ್ ಎಷ್ಟು, ಡಿಸ್ಅಡ್ವಾಂಟೇಜ್ ಎಷ್ಟು, ಅದನ್ನು ಥಿಂಕ್ ಮಾಡ್ದಾಗ ಕೂತ್ಕೊಂಡ್ರೆ ಆಯಿತು. ಅದಕ್ಕೆ ನೀವೆಲ್ಲೂ ಸೋರ್ಸ್ ಇದು ಮಾಡೋದಿಲ್ಲ, ಜನರಲೈಸಾಗಿ ನೀವೇ ಅದನ್ನು ಏನು ಮಾಡ್ಬೋದು, ಡೆವಲಪ್ ಮಾಡ್ಬೋದು ಸೋರ್ಸ್ ಅಂತ. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳೋದು ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಸೋರ್ಸ್ ಎಲ್ಲಿಂದ ತಗೋಬೇಕು ಅನ್ನೋದು ಕ್ಲಿಯರ್ ಆಯಿತು. ನೆಕ್ಸ್ಟು ಯಾವ ಪೆನ್ ಬಳಸಿದರೆ ಉತ್ತಮ ಅಂತ ಕೆಲವರು ನನಗೆ ಕ್ವಶನ್ಸ್ ಕೇಳ್ತಿರ್ತಾರೆ. ಇದರಲ್ಲಿ ನೋಡಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳಿ, ಯಾವ ಥರ ಚೆನ್ನಾಗಿ ಬರ್ತದೆ. ಒಂದು 2 ಸತಿ 2-3 ಪೆನ್ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಲೆಜಿಬಿಲಿಟಿ ಇದೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ಪೆನ್ ಯೂಸ್ ಮಾಡಿ. ನಾನು ಪೆನ್ ಯೂಸ್ ಮಾಡಿದ್ದೆ, ನೀನು ಪೆನ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅರ್ಥ ಆಗ್ತಿದೆ? ಜೆಲ್ ಪೆನ್, ಬಾಲ್ ಪೆನ್ ಯಾವ್ದಾದ್ರು ಯೂಸ್ ಮಾಡಿ. ಜೆಲ್ ಪೆನ್ ಆದರೆ ಸ್ವಲ್ಪ ವಾಟರ್ ಪ್ರೂಫ್ ಇರುತ್ತೆ, ಯಾಕೆಂದರೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ಜೆಲ್ ಪೆನ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಯಾವುದೊಂದು ಕಂಫರ್ಟಬಲ್ ಇದೆ, ನಿಮ್ಮ ಹ್ಯಾಂಡ್ ರೈಟಿಂಗ್ಗೆ ಸ್ಪೀಡ್ಗೆ ಸ್ವಲ್ಪ ಸ್ಪೀಡು ಬರೆಯಂಗಿರಬೇಕು ಅದು, ಮತ್ತು ನಿಮಗೆ ಕಂಫರ್ಟಬಲ್ ಇರಬೇಕು ಆ ಪೆನ್ನು. ಗೊತ್ತಾಗ್ತಿದೆಯಾ? ಅದಕ್ಕೆ ಅದನ್ನು ತೊಗೊಳ್ಳಿ. ಇದೇ ಪೆನ್ ಬರೀಬೇಕು, 0.7 ಬರಬೇಕು, 0.5 ಬರಬೇಕು ಅಂತ ಎಲ್ಲೂ ರೂಲ್ ಇಲ್ಲ. ಅರ್ಥ ಆಗ್ತಿದೆ? ಅಲೋ ಇದೆ, ಬರಿಬೋದು. ಪೇಪರ್ ಇಲ್ಲ, ಆ ಥರ ಏನಿಲ್ಲ, ಪೇಪರ್ ಇರುತ್ತೆ. ಬರ್ದಿದ್ದೀವಿ ನಾವೆಲ್ಲ ಜೆಲ್ ಪೆನ್ನೆಲ್ಲ ಬರ್ದಿದ್ದೀವಿ. ಅದೇ ಕೆಲವೊಂದು ಅದೇ ಹೇಳ್ತಾರಲ್ಲ, ಹಿಂದ್ಗಡೆ ಬರಬಾರ್ದು ಅನ್ನೋದಕ್ಕೆ ಜೆಲ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ನಾನು ಬರ್ದಿದ್ದೀನಪ್ಪ, ನಾನು ಹೇಳೋದು ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳ್ತಿರೋದು. ನೋಡಿ, ಏನಾದ್ರು ರೂಲ್ಸ್ ಏನಾರು ಇದ್ದರೆ ಆ ಥರ ಇದ್ದರೆ ನಿಮ್ಗೆ ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೊಳ್ಳಿ. ಗೊತ್ತಾಗ್ತದೆ? ಅಕಸ್ಮಾತ್ ಏನಾರು ಆ ಥರ ನಾನು ಬರೆದು ಅವಾಗ ಈಗ ಏನಾರು ಅದು ಚೇಂಜಸ್ ಆಗಿದ್ದರೆ ಅದನ್ನು ನೀವು ಕಾಣಿಸ್ತಾ ಇತ್ತಾ? ಹಂಗಾರೆ ಬಾಲ್ ಪಾಯಿಂಟಲ್ಲಿ ಒತ್ತು ಬರ್ದಾಗ ಆ ಕಡೆ ಕಾಣುತ್ತಲ್ಲ ಕಂಪೇರಿಟಿವ್ಲಿ. ನೋಡಿ, ಯಾವುದು ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೆ, ಯಾವುದು ಪೇಪರ್ ಅದಕ್ಕೆ ಸರಿ ಅನಿಸುತ್ತೆ ಅದನ್ನು ತೊಗೊಳ್ಳಿ ಪೆನ್ನ. ಅದಕ್ಕೆ ಅದೇನು ಇದಲ್ಲ, ಯಾಕೆ ಒಬ್ಬೊಬ್ಬರು ಒಂಥರ ಥಿಂಕ್ ಇರುತ್ತೆ. ಕೆಲವರು ಪ್ರೆಸ್ ಮಾಡಿ ಬರೀತಾರೆ, ಕೆಲವ್ರ ಮೇಲೆ ಲೈಟಾಗಿ ಬರೀತಾರೆ. ಹಾಗಾಗಿ ಅದ್ರ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಪೆನ್ ಬಗ್ಗೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ, ಹ್ಯಾಂಡ್ ಚೆನ್ನಾಗಿ ಕಾಣಬೇಕಷ್ಟೇ ಸ್ವಲ್ಪ, ಅದನ್ನು ಯೂಸ್ ಮಾಡ್ಕೊಂಡು 2-3 ಪೆನ್ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಪೆನ್ ತೊಗೊಂಡ್ರೆ ನನಗೆ ಕಂಫರ್ಟ್ ಆಗಿರುತ್ತೆ. ಬಟ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನು ಒಂದು ಕಾಲು ಭಾಗ ಖಾಲಿ ಮಾಡ್ಕೊಂಡು ಹೋಗಿ.
ಗೊತ್ತಾಗ್ತಿದೆಯಾ? ಹೊಸ ಪೆನ್ನಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಬರೆದ್ಬಿಟ್ಟು ತೊಗೊಂಡೋಗಿ. ಯಾಕೆಂತಂದರೆ ಹೊಸ ಪೆನ್ನಲ್ಲಿ ಸ್ವಲ್ಪ ಫ್ರಿಕ್ಷನ್ಸ್ ಇರಲ್ವಲ್ಲ, ಅದಕ್ಕೆ ಇದಾಗುತ್ತೆ, ಟೈಮ್ ಇದಾಗುತ್ತೆ. ಅದಕ್ಕೋಸ್ಕರ ಒಂದು ಸತಿ ಬರೆದು ತೊಗೊಂಡೋಗಿ. ಗೊತ್ತಾಗ್ತೀನಾ? ಮತ್ತು ಪ್ರಬಂಧ ನಾನು ಹೇಳಿದೆ, ನೀವು ಏನಾದರೂ ಪ್ರಬಂಧ ಬರೆಯೋಕ್ಕಿಂತ ಮುಂಚೆ ಒಂದು ಸತಿ ಥಿಂಕ್ ಮಾಡಿ. ಗೊತ್ತಾಗ್ತಿದೆ ಏನು ಬರೀಬೇಕು, ನಾನು ಯಾವ್ದು ಚೂಸ್ ಮಾಡಬೇಕು, ಪಿ ಟಿ ಕೆಲಿ ಏನು ಬರೀಬೇಕು, ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಬಾಡಿ ಆಫ್ ದ ಎಸ್ಸೆನಲ್ಲಿ ಏನು ಬರೀಬೇಕು, ಬಾಡಿ ಆಫ್ ದ ಎಸ್ಸೆನಲ್ಲಿ ಯಾವ ಥರ ಡಿವೈಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಅದನ್ನೆಲ್ಲ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಅದು ಮೈಂಡ್ ಮ್ಯಾಪು, ನಥಿಂಗ್ ಬಟ್ ಎ ಮೈಂಡ್ ಮ್ಯಾಪು. ಹಿಂಗೆ ಫುಲ್ಲು ಒಂದು 5 ನಿಮಿಷ ಯೋಚನೆ ಮಾಡ್ಕೊಂಬಿಟ್ಟು ಇಲ್ಲಿ ಪಿ ಟಿ ಕೆಲಿ ಏನು ಬರೀ ಸುಮ್ಮನೆ ಒಂದು 2 ಲೈನು ಗೊತ್ತಾಗ್ತದೆ, ಏನೇನು ನಿಮಗೆ ಪಾಯಿಂಟ್ಸ್ ನೆನಪು ಬರುತ್ತೆ ಅದು ಬರ್ಕೊಳ್ಳಿ. ನೆಕ್ಸ್ಟು ಬಾಡಿಲಿ ಏನು ಬರೀಬೇಕು ಅದನ್ನು 1-2 ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟು ಕನ್ಕ್ಲೂಷನ್ ಏನು ಬರೀಬೇಕು. ಯಾಕೆಂದರೆ ನೀವು ಬರೀತಾದಾಗ ಡೈವರ್ಟ್ ಆಗ್ತಾ ಇರ್ತೀರಾ. ನೀವು ಡೈವರ್ಟ್ ಆದಾಗ ಬಂದು ನೋಡ್ಕೊಂಡು ಹೋಗ್ತಾ ಇರಬೇಕು, ಏನೇನು ನನ್ನ ಪಾಯಿಂಟ್ಸ್ ಮಿಸ್ ಆಗಿದೆ, ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೋಸ್ಕರ ಈ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳೋದು. ಅರ್ಥ ಆಗ್ತಿದೆಯಾ? ಯಾಕೆಂದರೆ ನಾವು ಬರೀ ಸ್ಪೀಡಲ್ಲಿ ಕೆಲವೊಂದು ಸತಿ ನಮ್ಮ ಕಾನ್ಸಂಟ್ರೇಷನ್ ಒಳಗಡೆ ಹೋದಾಗ ಬರೆಯೋಕೆ ಹೋಗ್ಬೇಕಾದ್ರೆ ಒಂದು ಪಾಯಿಂಟ್ ಅದು ಮಿಸ್ ಆಗುತ್ತೆ. ಆ ಥರ ಮಿಸ್ ಆಗೋ ಚಾನ್ಸಸ್ ಇದೆ. ಅದೆಲ್ಲ ಆಗಬಾರ್ದು ಅನ್ನೋದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು ಮುಂಚೆ. ನೀವು ಮನೇಲಿ ಚೆನ್ನಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ, ಡೈಲಿ ಎಸ್ಸೆ ಬರ್ತಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲಿ ಮಿಸ್ ಆಗ್ತಿರುತ್ತೆ ಅನ್ನೋದು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಮನೇಲಿ ಅಲ್ಲಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಇನ್ನೂ ಹೆಲ್ಪ್ ಆಗೋದು ಈ ಮೈಂಡ್ ಮ್ಯಾಪು. ಮೈಂಡ್ ಮ್ಯಾಪಲ್ಲಿ ನೀವು ಇನ್ನು ಕೂಡ ಬರ್ಕೊಂಡಿದ್ರೆ ಏನೇನು ಬರೀಬೇಕು ಪಾಯಿಂಟ್ಸ್ಗಳನ್ನ ಅಂದಾಗ ಒಂದು ಸತಿ ಈಗ ಇದಾಯಿತು, ಏನು ಪಿ ಟಿ ಕೆ ಬರೆದ್ರಿ. ನೆಕ್ಸ್ಟ್ ಒಂದು ಸತಿ ಬಂದು ನೋಡಿ, ಓಕೆ ಬಾಡಿ ಆಫ್ ದ ಎಸ್ಸೆನಲ್ಲಿ ಏನು ಬರೀಬೇಕು ಅಂತ, ಬಾಡಿ ಆಫ್ ದ ಎಸ್ಸೆ ಬರೀ. ನೆಕ್ಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು ಬರೀರಿ. ಯಾವುದೋ ಒಂದು ಕೋಟ್ ಬರೀಬೇಕು ಅಂದ್ಕೊಂಡಿರ್ತಾರೆ, ಕನ್ಕ್ಲೂಷನಲ್ಲಿ ಬರೀತಾ ಫ್ಲೋನಲ್ಲಿ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಆವಾಗ ಅದಕ್ಕೆ ಹಿಂದೆ ಬಂದು ನೋಡಿದಾಗ ಏನಾಗುತ್ತೆ, ಒಂದು ಕ್ಲಿಯರ್ ಇರುತ್ತೆ. ಓಕೆ ಇದನ್ನು ನಾನು ಬರೆದ್ರೆ ಮಾರ್ಕ್ಸ್ ಬರುತ್ತೆ ನನಗೆ ಅನ್ನೋದು ಗೊತ್ತಾಯ್ತಾ? ಇದು ಕ್ಲಿಯರ್. ಈಗ ಇದು ಪ್ಯಾಟ್ರನ್ ಅಷ್ಟೇ ನೋಡಿಲಿ, ಇದೈತಲ್ಲ ಇದೇ ಪ್ಯಾಟ್ರನ್ನು ಇಷ್ಟೇ. ಇದರಲ್ಲಿ ನೀನು ಓಕೆ ಒಂದು ಎಸ್ಸೆ ಅಂತಂದರೆ ನಿಮ್ಗೆ ಗೊತ್ತಾಯ್ತಾ, ಒಂದು ಎಸ್ಸೆ ಅಂದರೆ ಒಂದು ಪಿ ಟಿ ಕೆ ಇರಬೇಕು, ಅಂದರೆ ಒಂದು ಇಂಟ್ರಡಕ್ಷನ್ ಇರಬೇಕು, ಓಕೆನಾ, ಬಾಡಿ ಇರಬೇಕು ಎಸ್ಸೆಗೆ, ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಇರಬೇಕು. ಇದು ಪ್ಯಾಟ್ರನ್ನು. ಈ ಪ್ಯಾಟ್ರನ್ ನೀನು ಫಾಲೋ ಮಾಡಿದ್ರೆ ಸಾಕು. ಇದರಲ್ಲಿ ನೀನು ಚೇಂಜಸ್ ಏನಾದರೂ ಮಾಡ್ಕೊ. ಇಷ್ಟಿನಾರ ಬರೀ, ಈ ಕೆಲವುದಕ್ಕೆ ಇಷ್ಟೇ ಇರಲ್ಲಪ್ಪ, ಇಷ್ಟು ಬರೀಲೇಬೇಕು ಅಂತ ರೂಲ್ಸು ಇಲ್ಲ. ಅರ್ಥ ಆಗ್ತೀಯಾ? ಇಲ್ಲಿ ನಿನಗೆ ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಆದರೆ ನೀನು ಇಲ್ಲಿ ಮೇಲೆ ಕನ್ಕ್ಲೂಷನ್ ಬರೆದು ಕೆಳಗಡೆ ಇಂಟ್ರಡಕ್ಷನ್ ಬರೆಯೋಕ್ಕಾಗಲ್ಲ. ಇದು ಪ್ಯಾಟ್ರನ್, ಎಸ್ಸೆ ಪ್ಯಾಟ್ರನ್ ಅಂತ ಇದು ಕರೀತಾರೆ. ಎಸ್ಸೆ ಅಂದರೆ ಈ ಥರ ಇರಬೇಕು ಅಂತ ರೂಲ್ ಇದೆ. ಅಂದರೆ ಒಂದು ಇಂಟ್ರಡಕ್ಷನ್ ಬೇಕು, ಒಂದು ಎಸ್ಸೆಗೆ ಒಂದು ಇಂಟ್ರಡಕ್ಷನ್ ಇರಬೇಕು. ಏನು ಹೇಳ್ತಿದ್ದಾನೆ ಆ ಎಸ್ಸೆನಲ್ಲಿ, ಏನು ಹೇಳಕ್ಕೆ ಹೊರಟಿದ್ದಾನೆ, ಏನರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾನೆ ಅನ್ನೋ ಒಂದು ಪೂರ್ವ ಪೀಠಿಕೆ, ಒಂದು ಥರ ಟ್ರೈಲರ್ ಇದ್ದಂಗೆ, ಫಿಲಮ್ ಟ್ರೈಲರ್ ಇದ್ದಂಗೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಫಿಲಮು, ನೆಕ್ಸ್ಟು ಈ ಕನ್ಕ್ಲೂಷನ್ ಅಂದರೆ ಏನು, ಕ್ಲೈಮ್ಯಾಕ್ಸ್. ಇಷ್ಟು ಇದ್ದರೆ ಒಂದು ಎಸ್ಸೆ ಅಂತ ಕರೀತಾರೆ. ಇದರಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಳಿ, ನೀವು ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಗೊತ್ತಾಗ್ತಿದೆ? ಕೆಲವಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಆಮೇಲೆ ಡಿಪೆಂಡ್ ಅಪಾನ್ ಕ್ವಶನ್ ಮೇಲೆ ಇದಾಗಿರುತ್ತೆ. ಚರ್ಚಿಸಿ ಅಂತ ಕೇಳಿರ್ತಾನೆ ಕೆಲವರು, ಡಿಸ್ಕಸ್ ಇದು ಅಂದರೆ ಡಿಪೆಂಡ್ ಅಪಾನ್ ಕ್ವಶನ್ ಮೇಲೆ ನಿಮ್ಮದು ಬಾಡಿ ಚೇಂಜ್ ಆಗುತ್ತೆ. ಇದು ಪ್ಯಾಟ್ರನ್ ಗೊತ್ತಿದ್ರೆ ಸಾಕು. ನಾನು ಅದನ್ನೇ ಹೇಳಿದೆ, ಅದರಲ್ಲಿ ಪಿ ಟಿ ಕೆ ಪ್ರಬಂಧ ವಿವರಣೆ, ಬಾಡಿ ಆಫ್ ದ ಎಸ್ಸೆ ಏನು ಕರಿತಾ ಇರೋದು, ನೆಕ್ಸ್ಟ್ ಉಪಸಂಹಾರ, ಇದನ್ನು ಕರೆಕ್ಟಾಗಿ ಪ್ಯಾಟ್ರನ್ನ ಫಾಲೋ ಮಾಡಿ. ಆಮೇಲೆ ಇಲ್ಲಿ ಸರ್ ಪಿ ಟಿ ಕೆ ಅಂತ ಬರೀಬೇಕಾ, ನೆಸೆಸಿಟಿ ಇಲ್ಲ. ಬಾಡಿ ಆಫ್ ದಿ ಅಂದರೆ ಪ್ರಬಂಧ ವಿವರಣೆ ಅಂತ ಬರೀಬೇಕಾ, ನೆಸೆಸಿಟಿ ಇಲ್ಲ. ಉಪಸಂಹಾರ ಅಂತ ಬರೀಬೇಕಾ, ನೆಸೆಸಿಟಿ ಇಲ್ಲ. ಗೊತ್ತಾಗುತ್ತೆ. ಅಂದರೆ ಗ್ಯಾಪ್ ಕೊಡಬೇಕು. ಈಗ ನೀವು ಒಂದು ಇದನ್ನು ಬರೆದ್ರಿ, ಇನ್ನು ಪಿ ಟಿ ಕೆ ಬರೆದ್ರಿ, ಒಂದು ಲೈನ್ ಸ್ವಲ್ಪ ಗ್ಯಾಪ್ ಕೊಡಿ, ಅವಾಗ ಅವ್ನಿಗೆ ಗೊತ್ತಾಗುತ್ತೆ ಓಕೆ ಅಂತಂದು. ಆಮೇಲೆ ಕನೆಕ್ಟಿವ್ ಇರಬೇಕು. ಈಗ ನೀವು ಇದನ್ನು ಬರೀತಿದ್ದಂಗೆ ಇಂಟ್ರಡಕ್ಷನ್ ಬರೆದಾಗ ನೆಕ್ಸ್ಟು ಬಾಡಿ ಆಫ್ ದ ಎಸ್ಸೆಗೆ ಕನೆಕ್ಟ್ ವರ್ಡ್ ಬರೀಬೇಕು. ತಿಳಿಯೋಣ, ಚರ್ಚಿಸೋಣ, ಮುಂದೆ ಈ ಕೆಳಗಂಟೆ ತಿಳಿದುಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪದ ಬರೆದು ಅಥವಾ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಂಟ್ರಡಕ್ಷನಲ್ಲೇ ನೀವು ಎಷ್ಟು ಥರ ಬೇಕಾದ್ರೂ ಬರಿಬೋದು. ಒಂದು 8 ಥರ ಇಂಟ್ರಡಕ್ಷನ್ ಬರಿಬೋದು. ಒಂದು ಕತೆ ಥರ ಬರಿಬೋದು, ಇಲ್ಲ ಒಂದು ಕೋಟಾಗಿ ಬರಿಬೋದು, ಇಲ್ಲ ಕರೆಂಟ್ ಅಫೇರ್ಸ್ ಯೂಸ್ ಮಾಡ್ಕೊಂಡು ಬರಿಬೋದು, ಇಲ್ಲ ಯಾವುದೋ ಒಂದು ಯಾವುದೋ ಒಂದು ವರದಿ ಬಂತು ಅದರ ರಿಪೋರ್ಟ್ನ ಹೇಳ್ಕೊಂಡು ಬರಿಬೋದು. ನಿಮ್ಗೆ ಯಾವುದು ಸೂಟಬಲ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅಂದರೂ ಆಗ್ಬೇಕು. ಬಟ್ ಅಟ್ರಾಕ್ಟಿವ್ ಆಗಿರಬೇಕು. ಏನಂತ ಎಲ್ಲರೂ ಕೋಟ್ ಹಾಕೇ ಬರೀಬೇಕು ಅಂತ ಹೇಳೋದು ಆ ಥರ ಏನಿಲ್ಲ. ಕೋಟ್ ಹಾಕೇ ಬರೀಬೇಕು ಅನ್ನೋದೇನಿಲ್ಲ. ಗೊತ್ತಾಗ್ತಿದೆಯಾ? ಅದು ನಿಮ್ಮ ಇಷ್ಟು ಅಂದರೆ ಡಿಪೆಂಡ್ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಂತಪ್ಪ, ಏನು ಕೋಟ್ ಹಾಕ್ತೀರಾ? ಓಕೆ, ಮಹಿಳಾ ಸಬಲೀಕರಣ ಬಂದರೆ ಹಾಕ್ತೀರಾ, ರೈತರ ಆತ್ಮಹತ್ಯೆ ಅಂದ್ರೆ ಹಾಕ್ತೀರಾ. ಈಗ ಕೋಟ್ ಹಾಕಲೇಬೇಕು ಅಂತ ಹಾಕ್ಬೇಕಾಗತ್ತೆ ಅಷ್ಟೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ನೀನು ಯು ಪಿ ಎಸ್ ಸಿಲಿ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ, ಏನು ಇದ್ರದ್ದು ಈ ಎಥಿಕ್ಸ್ ರಿಲೇಟೆಡ್ ಪ್ರಬಂಧಗಳು ಇರ್ತವೆ, ಮತ್ತು ಈ ಒಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ಅವಾಗ ನೀವು ಕೋಟೆ ಸಿಗಲ್ಲ. ಓಕೆ, ಅವಾಗ ಒಂದಷ್ಟು ಯಾವುದೋ ಕತೆ ಮುಖಾಂತರನೋ ಅಥವಾ ಯಾವುದಾದ್ರೂ ಒಂದು ರಿಯಲ್ ಸ್ಟೋರಿ ಮುಖಾಂತರನೋ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದಕ್ಕೆ ರೂಲ್ ಇಲ್ಲ ಬ್ರದರ್, ಗೊತ್ತಾಯ್ತಾ? ಕೆಲವು ಸುಮ್ಮನೆ ಅಂತಾರೆ ಇಲ್ಲ ಕೋಟ್ ಬರೀಲೇಬೇಕು ಅಂತ ಹೇಳ್ತಾರೆ. ನನಗೆ ಎಲ್ಲಿದೆ ತೋರಿಸ್ರಪ್ಪ, ಅವಳತ್ತು ಯಾವ ಒಂದು ರೂಲ್ ಬುಕ್ ಇದೆ, ಪ್ರಬಂಧ ಹಿಂಗೆ ಬರೀಬೇಕು ಅಂತ ರೂಲ್ ಬುಕ್ ಇದೆ, ಅದರಲ್ಲಿ ಇದೆಯಾದರೆ ನಾವು ಒಪ್ಕೊಳ್ಳೋಣ. ಆ ಥರನ ನಿಮಗೆ ಯಾವ ಥರ ಒಂದು ಮೇನ್ ಥಿಂಗ್ ಏನಂದರೆ, ಒಬ್ಬ ಮೌಲ್ಯಮಾಪಕ ಅಥವಾ ಏನು ಒಬ್ಬ ಇದು ಇರ್ತಾನೆ ಕರೆಕ್ಷನ್ ಮಾಡಿರ್ತಾನೋ ಅವನಿಗೆ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗಿರ್ಬೇಕು ಅಷ್ಟೇ. ಅರ್ಥ ಆಗ್ತಿದೆ? ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗಿರ್ಬೇಕು. ಆ ಪ್ರಬಂಧಕ್ಕೆ ಒಳಗಡೆ ಎಳ್ಕೊಂಡು ಓದ್ಸಂಗಿರ್ಬೇಕು. ಅದು ಅಂದರೆ ಏನೋ ಯಾವುದೋ ಒಂದು ಸೆಂಟೆನ್ಸ್ ಬರೆದು ಅಟ್ರಾಕ್ಟ್ ಮಾಡೋಂಗಿರಬೇಕು. ಅದನ್ನು ಅವನು ಓದ್ಕೊಂಡು ಹೋಗ್ಬೇಕು. ಪ್ರಬಂಧನ ಏನು ಬರ್ತಿದ್ದಾನೆ ಹುಡುಗ ಅಂತ ಓದ್ಕೊಂಡು ಹೋಗಂಗಿರಬೇಕು. ಗೊತ್ತಾಗ್ತಿದೆಯಾ? ಕೋಟೆ ಬರೀಬೇಕು ಅಂತ ಇಲ್ಲ. ಎಲ್ಲೂ ಕ್ಲಿಯರಾ?
ಮೇನು ಏನೇನು ಪ್ರಬಂಧ ಬರೀಬೇಕು ಅನ್ನೋದ್ರಲ್ಲಿ ನಾನು ಈ ನಿಮಗೆಲ್ಲ ಗೊತ್ತಿದೆ ಅಂದ್ಕೊತೀನಿ. ನಾನು ಈ ಪೀಠಿಕೆ ಪ್ರಬಂಧ ವಿವರಣೆ ಉಪಸಂಹಾರ ಏನೇನು ಗೊತ್ತಿದೆ ಅಂದ್ಕೊತೀನಿ. ಅದು ಸ್ವಲ್ಪ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದು ಡೌಟ್ಸ್ ಇದ್ದರೆ ಕೇಳಿರಿ ಮಧ್ಯದಲ್ಲಿ, ಓಕೆನಾ? ಈಗ ನೋಡಿ, ಈಗ ಈ ಪೀಠಿಕೆ ಅಂದರೆ ಏನು ಅದೆಲ್ಲ ನಾನು ಹೇಳೋದು ಬೇಕಾಗಿಲ್ಲ. ಅಂದರೆ ಅದು ಹೆಂಗಿರಬೇಕು ಅಂದರೆ ಒಂದು ಸಂಕ್ಷಿಪ್ತವಾಗಿರಬೇಕು. ಅಂದರೆ ಏನು ಹೇಳಕ್ಕೆ ಕೊಟ್ಟಿದೆಯಾ, ಈ ಇಡೀ ಎಸ್ಸೆನ ಏನು ಹೇಳಕ್ಕೆ ಕೊಟ್ಟಿದೆಯಾ ಅದ್ರದ್ದು ಒಂದು ಟ್ರೈಲರ್ ಥರ ಇರಬೇಕು. ಒಳಗಡೆ ಏನೇನು ಹೇಳ್ತಾ ಇದ್ದೀನಿ ನೀನು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದೆಯಾ? ಮತ್ತು ಆರಂಭವು ಅಂದರೆ ಏನು ಸ್ಟಾರ್ಟಿಂಗ್ ಮೂಲಕ ಆಕರ್ಷವಾಗಿ ಅಂದರೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗಿರಬೇಕು. ಅವ್ನು ಪ್ರಬಂಧ ಓದಬೇಕು ಒಳಗಡೆ ಬಂದು, ಗೊತ್ತಾಗ್ತಿದೆಯಾ? ಆ ಥರ ಇರಬೇಕು, ಗೊತ್ತಾಯ್ತು? ಮತ್ತು ಎಫೆಕ್ಟಿವ್ ಆಗಿರಬೇಕು, ಅಂದರೆ ರಿಲೆವೆಂಟು. ಕೆಲವರು ಈಗ ನೀವು ಹೇಳಿದ್ರಿ ಸರ್ ಅದು ಎಸ್ ಯಾವುದೋ ಇರುತ್ತೆ, ಕೋಟ್ ಯಾವುದೋ ಬರೆದಿರ್ತೀವಿ ನಾವು, ಹಂಗೆ ಇರ್ರಿಲೆವೆಂಟ್ ಇರ್ಬೋದು. ಇಂಟ್ರೊಡಕ್ಷನ್ ರಿಲೆವೆಂಟ್ ಆಗಿರಬೇಕು. ನೀವೇನು ಎಸ್ಸೆನ ಹೇಳಕ್ಕೆ ಹೊರಟಿದ್ದೀರ ಅದಕ್ಕೆ ರಿಲೆವೆಂಟ್ ಆಗಿರಬೇಕು. ಅದಕ್ಕೆ ನಾನು ಯಾವ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ ಅಂದರೆ ಕರೆಂಟ್ ಅಫೇರ್ಸ್ ಯೂಸ್ ಮಾಡಿ. ಕರೆಂಟ್ ಅಫೇರ್ಸ್ ಯೂಸ್ ಮಾಡಿದ್ರೆ ನೀವು ಕರೆಕ್ಟ್ ಚೆನ್ನಾಗಿ ಮಾಡ್ಕೋಬೋದು. ಯಾವುದಕ್ಕಾದ್ರೂ ಆಯಿತು. ಕರೆಂಟ್ ಅಫೇರ್ಸ್ ಅಂತೂ ಈಗ ನೀವು ಯಾವುದೇ ಒಂದು ಎಸ್ಸೆಗೆ ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ 99% ಎಲ್ಲವೂ ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ. ಅವಕ್ಕೆ ನೀವು ಕರೆಂಟ್ ಅಫೇರ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡ್ರೆ ಅವನು ಪೇಪರ್ ಓದಿರ್ತಾನೆ, ಅದ್ರ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೂ ಅಲ್ವಾ? ಅವಾಗ ಕನೆಕ್ಟ್ ಆಗ್ತಾನೆ, ಯಾರೋ ಇನ್ವಿಜಿಲೇಟ್ರು ಮತ್ತು ನಾವು. ಅವಾಗ ಓದ್ಕೊಂಡು ಅವನೇ ಓದ್ತಾನೆ, ಏನಿದೆ ಏನು ಬರ್ತಾನೆ. ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗಿರ್ಬೇಕು. ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗಿರ್ಬೇಕು ನೀವು. ಅರ್ಥ ಆಗ್ತಿದೆಯಾ? ಆ ಥರ ಇರಬೇಕು. ಮತ್ತು ಏನು ಹೇಳಕ್ಕೆ ಹೊರಟಿದ್ದೀರಾ ಅದ್ರ ಬಗ್ಗೆ ಖಚಿತತೆ ಇರಬೇಕು. ನೀವು ಏನು ವಿಷಯದ ಬಗ್ಗೆ ಏನು ಮಂಡಿಸನೆ ಮಾಡೋಕೆ ಹೋಗ್ತಿದ್ದೀರಾ ಅದ್ರ ಬಗ್ಗೆ ನಿಮಗೆ ಇರಬೇಕು. ಮತ್ತು ಸುಮ್ಮನೆ ಸ್ಟಾರ್ಟಿಂಗು ಈಗ ಮಹಿಳಾ ಸಬಲೀಕರಣ ಕೇಳಿದ್ರೆ ನಿಮ್ಮ ಮಹಿಳಾ ದೌರ್ಜನ್ಯದ ಬಗ್ಗೆ ಬರೆದ್ರೆ ಮೀನಿಂಗ್ಲೆಸ್ ಆಗುತ್ತೆ, ಗೊತ್ತಾಗ್ತಿದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾಂಟೇಜಸ್ ಕೇಳಿದಾಗ ನೀವೇನೋ ಸೈಬರ್ ಕ್ರೈಮ್ ರಿಲೇಟೆಡ್ ಏನೋ ಬರೆದ್ರೆ ತಪ್ಪಾಗುತ್ತೆ. ಏನು ಕೇಳಿದ್ದೇನೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡೋಂಗಿರಬೇಕು ನಿಮ್ಮ ಎಸ್ಸೆ. ಅರ್ಥ ಆಗ್ತಿದೆಯಾ? ಅದು ಇಂಟ್ರೊಡಕ್ಷನಲ್ಲಿ ಹೈಲೈಟ್ ಆಗಬೇಕು. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕ್ವಶನ್ ಪೇಪರಲ್ಲಿ ಹೇಳ್ರಿ, ಒಂದು ಯಾವ್ದಾರು ಎಸ್ಸೆನಾ, ಯಾವ್ದಾರು ಒಂದು ಎಸ್ಸೆ ಸುಮ್ಮನೆ ಒಂದು ಕ್ವಶನ್ ಹೇಳಿ ಸಾಕು ನನಗೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅವಕಾಶಗಳು ಮತ್ತು ಸಂಪನ್ಮೂಲಗಳನ್ನು ಹೊಂದಲು ಮಹಿಳೆಗಿರುವ ಹಕ್ಕುಗಳು. ಈಗ ಈ ಎಸ್ಸೆ ಬಂದಿದೆ, ಇದು ಅಕಸ್ಮಾತ್ ಎಕ್ಸಾಂಪಲ್ ಬಂತು ಅಂದ್ಕೊಳ್ಳಿ, ನೀವೇನೇನು ಬರೀತೀರಾ? ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಅವಕಾಶಗಳು ಮತ್ತು ಸಂಪನ್ಮೂಲಗಳು, ಅದಕ್ಕೆ ಮಹಿಳೆಯರಿರೋ ಹಕ್ಕುಗಳು, ಗೊತ್ತಾಗ್ತಿದೆಯಾ? ಈಗ ಏನು ನಿಮ್ಮ ತಲೆಯಲ್ಲಿ ಏನೇನು ಬರೀಬೇಕು ಅಂತ ಬಂತು. ಈಗ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ತಲೆಯಲ್ಲಿ. ಇಂಟ್ರೊಡಕ್ಷನ್ ಏನು ಬರೀತೀರಿ ಇದಕ್ಕೆ? ಹೋಗಲಿ, ಓಕೆ. ರಿಸರ್ವೇಷನ್ ಬಗ್ಗೆ, ಓಕೆ. ಹಕ್ಕುಗಳ ಬಗ್ಗೆ ಕೇಳ್ತಾರೆ, ಸಾಧನೆಗಳಲ್ಲಿ ಕೇಳ್ತಾ ಇಲ್ಲ. ಅಂದರೆ ಅವ್ರಿಗೆ ಅವಕಾಶಗಳು ಏನೇನಿದೆ. ಈಗ ಎಷ್ಟೋ ಕ್ಷೇತ್ರಗಳಲ್ಲಿ ಅವ್ರಿಗೆ ಅವಕಾಶಗಳು ವಂಚಿತರಾಗಿದ್ದಾರೆ. ಎಸ್, ಎಕನಾಮಿಕಲ್ಲಿ, ಪೊಲಿಟಿಕಲ್ಲು, ಇಂಡಸ್ಟ್ರಿಯಲಲ್ಲಿ, ಮತ್ತು ಇದು ಆರೋಗ್ಯ ಇದ್ರ ಸಂಬಂಧಪಟ್ಟಂಗೆ, ಮತ್ತು ವುಮೆನ್ ಎಂಪವರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಈ ಥರ ಬರಿಬೇಕಾಗತ್ತೆ, ಓಕೆನಾ? ಇನ್ನೊಂದು ನೋಡೋಣ. ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೆಸಲು ಇರುವ ಸವಾಲುಗಳು ಯಾವುವು? ಇಲ್ಲಿ ಏನು ಕೇಳಿದ್ದಾರೆ? ಚುನಾವಣೆ ಬಗ್ಗೆ ಕೇಳ್ತಿದ್ದಾರೆ. ಮತ್ತು ಬರೀ ಚುನಾವಣೆ ಬಗ್ಗೆ ಇಲ್ಲ, ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಇರುವ ಸವಾಲುಗಳು, ಚಾಲೆಂಜಸ್ ಏನಿದೆ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ನೀವೀಗ ಚುನಾವಣೆ ಬಗ್ಗೆ ಕುತ್ಕೊಂಡು ಬರೆದ್ರೆ ಏನು ಪ್ರಯೋಜನ ಇಲ್ಲ. ಏನೇನು ಅಬ್ಸ್ಟಕಲ್ಸ್ ಇದೆ ನ್ಯಾಯಸಮ್ಮತವಾದ ಚುನಾವಣೆಗಳನ್ನ ನಡೆಸೋಕ್ಕೆ ಭಾರತದಲ್ಲಿ ಏನೇನು ಅಬ್ಸ್ಟಕಲ್ಸ್ ಇದೆ ಹೇಳಿ ನೋಡೋಣ. ಏನೇನು ಪ್ರಾಬ್ಲಮ್ಸ್ ಇದೆ? ಇದನ್ನ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? ಇಂಟ್ರೊಡಕ್ಷನ್ ಏನು ಕೊಡ್ತೀರಾ? ಈ ಕೋರ್ಟ್ ಬರೀತೀರಪ್ಪ, ಇದಕ್ಕೆ ಕೋರ್ಟ್ ಬರೆಯೋಕ್ಕಾಗತ್ತಾ? ಏನು ಬರೀತೀರಾ? ಕೋರ್ಟ್ ಬರಿಬೋದು, ಏನು ಬರೆದ್ರೆ ಅದು ರಿಲೇಟೆಡ್ ಇರಬೇಕು. ಕೋರ್ಟು ಸುಮ್ಮನೆ ಏನೋ ಕೋರ್ಟ್ ಬರೆಯೋದಿಲ್ಲ ಅಲ್ಲ. ನಾನು ಕೇಳ್ತಿರೋದು ಏನು ಪೀಠಿಕೆ ಬರೀತೀರಿ, ಏನು ಯಾವ ಥರ ಸ್ಟಾರ್ಟ್ ಮಾಡ್ತೀರಾ? ಅಲ್ಲ, ಕೋರ್ಟ್ ಬರೀತಿರೋ ಅಥವಾ ಇದು ಏನು ಕರೆಂಟ್ ಅಫೇರ್ಸ್ ಬರೀತಿರೋ? ಎಸ್, ಅದು ರಿಲೆವೆಂಟ್ ಅನ್ನಿಸುತ್ತೆ. ಯಾಕೆಂದರೆ ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕಾದ್ರೆ ಒಬ್ಬ ಅಧಿಕಾರಿಗಳಾದರೂ ರಾಜಕಾರಣಿಗಳ ಜೊತೆ ಇಂಟರ್ಫಿಯರ್ ಆಗಬಾರ್ದು, ಗೊತ್ತಾಗ್ತಿದೆಯಾ? ಅದನ್ನ ಇಂಟ್ರೊಡಕ್ಷನ್ ತೊಗೋಬೋದು, ಒಳ್ಳೆ ಪಾಯಿಂಟು. ನೆಕ್ಸ್ಟ್ ಆಯ್ತು, ಏನೇನು ಚಾಲೆಂಜಸ್ ಇದೆ ಈಗ? ಹೋಗಲಿ, ಓಕೆ. ಒಂದೊಂದು ಪಾಯಿಂಟ್ ಹೇಳ್ತಾ ಬನ್ನಿ. ಚಾಲೆಂಜಸ್ ಏನಿದೆ? ಏನು ಒಂದು ಫೇರ್ ಎಲೆಕ್ಷನ್ ನಡೆಸೋಕ್ಕೆ ಏನೇನು ಚಾಲೆಂಜಸ್ ಇದೆ? ಓಕೆ, ಅದನ್ನು ಕೊಡ್ಬೋದು. ಮಂಡ್ಯದಲ್ಲಿ ನಡೀತಾ ಅದು? ಓಕೆ. ಮತ್ತು ಈ ಒಂದು ಅದನ್ನು ತೊಗೋಬೋದು. ಈ ರೀತಿ ಚಾಲೆಂಜಸ್ ಏನೇನಿದೆ ಗೊತ್ತಾಗ್ತಿದೆಯಾ? ಮ್ಯಾನ್ ಪವರ್ ಆಗಿರ್ಬೋದು, ಮತ್ತು ನೆಕ್ಸ್ಟು ಈ ಏನು ಭ್ರಷ್ಟಾಚಾರ ಇರ್ಬೋದು, ಅಥವಾ ಇದು ಫ್ರೀ ಬೀಸ್ಗಳು ಇರ್ಬೋದು. ಏನೇನು ಚಾಲೆಂಜ್ ಒಂದು ಚುನಾವಣೆ ನಡಿಬೇಕಾದ್ರೆ ಏನೇನು ಚಾಲೆಂಜಸ್ ಬರ್ತವೆ? ಹೌದು, ಆ ಥರ ಅದಕ್ಕೆ ನಾನು ಹೇಳ್ತಿರೋದು ಕರೆಕ್ಟು. ರಿಲೆವೆಂಟಾಗಿ ಇರಬೇಕು ಅಂತ ಹೇಳ್ತಾ ಇದ್ದೆ ನಾನು. ಅಂದರೆ ನೀವು ಯಾವುದೇ ಎಸ್ಸೆ ಬರೀರಿ, ಅದಕ್ಕೆ ರಿಲೆವೆಂಟ್ ಏನು ಕಂಟೆಂಟ್ ಹೇಳ್ತಾ ಇದೆ ಅಥವಾ ಏನು ಕ್ವಶನ್ ಹೇಳ್ತಿದೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಪ್ರಸ್ತುತ ಕ್ರೀಡೆಯಲ್ಲಿ ಮಹಿಳೆಯರ ಸ್ಥಿತಿಗತಿ. ಪ್ರಸ್ತುತ ಭಾರತದ ಕ್ರೀಡೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಏನು ಬರೀತೀರಾ? ಇಂಟ್ರೊಡಕ್ಷನ್ ಏನು ಕೊಡ್ತೀರಾ? ಕುಸ್ತಿ ಇಶ್ಯೂ ಆಯ್ತಲ್ಲ, ಇವ್ರ ಮೇಲೆ ಪ್ರಶಾಂತ್ ಭೂಷಣ್ ಮೇಲೆ ಅಲಿಗೇಷನ್ ಮಾಡಿದ್ರು, ಹೋರಾಟ ಮಾಡಿದ್ರು, ಇಂಟರ್ನ್ಯಾಷನಲ್ ಇಶ್ಯೂಸ್ ಆಯ್ತದು, ಅಂಥದ್ದು ಬರಿಬೇಕು, ಗೊತ್ತಾಗ್ತಿದೆಯಾ? ಆಮೇಲೆ ಅದು ಸ್ಥಿತಿಗತಿ ಬರೀ ನೆಗೆಟಿವ್ ಒಂದೇ ಅಲ್ಲ, ಪಾಸಿಟಿವ್ ಬರೀಬೇಕು. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಎಷ್ಟೋ ಇದರಲ್ಲೆಲ್ಲ ಮೆಡಲ್ ಗೆದ್ಕೊಂಡ್ಬಂದರು ಅಲ್ವಾ?
ಹಾಂ ಹೇಳಿ ಆ ಥರದೊಂದು ಕೊಡಬೇಕು. ಅಂದರೆ ಲೈಕ್ ಒಂದು ಸ್ಥಿತಿಗತಿಗಳು ಅಂತ ಕೇಳಿದಾಗ ನೆಗೆಟಿವ್ ಏನಿದೆ ಮತ್ತು ಪಾಸಿಟಿವ್ ಏನಿದೆ ಎರಡನ್ನೂ ಬ್ಯಾಲೆನ್ಸಾಗಿ ಬರೀಬೇಕು ಇದರಲ್ಲಿ. ಅರ್ಥ ಆಗ್ತಿದೆ ನಾನು ಹೇಳಿದ್ರೆ ಒಂದು ಪಾಯಿಂಟ್ ಏನು ನಿಮಗೆ ಕನ್ಕ್ಲೂಡ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತಂದರೆ, ಕ್ವಶನ್ನ ಅರ್ಥ ಮಾಡಿಕೊಂಡು ಅದು ಏನು ಡಿಮ್ಯಾಂಡ್ ಮಾಡ್ತಾಯಿದೆ, ಆ ಕ್ವಶನ್ನು ಆ ಒಂದು ಪ್ರಬಂಧ ಏನು ಡಿಮ್ಯಾಂಡ್ ಮಾಡ್ತೈತೆ ಅದ್ರ ಮೇಲೆ ಫೋಕಸ್ ಮಾಡಿ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಕೆಲವೊಂದು ಸ್ಪೆಸಿಫಿಕ್ ಆಗಿರುತ್ತೆ, ಕೆಲವೊಂದು ಜನರಲೈಸ್ ಆಗಿರುತ್ತೆ. ನೋಡಿ, ಈಗ ಇದು ಪ್ರಸ್ತುತ ಕ್ರೀಡೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಅನ್ನೋದು ಜನರಲೈಸ್ಡ್. ನೀವು ಇದರಲ್ಲಿ ತುಂಬ ನಿಮಗೆ ಏರಿಯಾ ಜಾಸ್ತಿ ಸಿಗುತ್ತೆ ಬರೆಯೋಕ್ಕೆ. ಅಂದರೆ ಏನು ಬೇಕಾದ್ರೂ ಬರಿಬೋದು, ಪಾಸಿಟಿವ್ ನೆಗೆಟಿವ್ ಬರಿಬೋದು. ಬಟ್ ಆದರೆ ಇಲ್ಲಿ ನೋಡಿ, ಭಾರತದ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಇರುವ ಸವಾಲುಗಳೊಂದಿಗೆ ನೀವು ಸವಾಲುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಮತ್ತು ಆ ಸವಾಲುಗಳನ್ನ ಓವರ್ಕಮ್ ಮಾಡೋಕ್ಕೆ ಏನು ಕ್ರಮ ಕೈಗೊಂಡಿದೆ ಬರಿಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಫಸ್ಟು ಸವಾಲುಗಳು ಏನೇನು ಒಂದು ಇಂಟ್ರಡಕ್ಷನ್ ಹಾಕ್ತೀರಾ, ಈ ಥರ ಹಿಂಗೆ ಮಂಡ್ಯದಲ್ಲಿ ಮತ್ತು ಚಾಮರಾಜನಗರದಲ್ಲಿ ಈ ಥರ ಆಯಿತು ಅಥವಾ ಇನ್ನೊಂದು ಯಾವುದೋ ಒಂದು ಹಾಕ್ಬಿಟ್ಟು ಇಂಟ್ರಡಕ್ಷನ್ ಬರೀತೀರಾ. ನೆಕ್ಸ್ಟು ಏನು ಫೇರ್ ಎಲೆಕ್ಷನ್ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಕೊಡ್ಬೋದು. ಓಕೆನಾ? ನೆಕ್ಸ್ಟು ಅದಕ್ಕಿರೋ ಭಾರತದಲ್ಲಿರೋ ಚಾಲೆಂಜಸ್ ಏನು ಫೇರ್ ಎಲೆಕ್ಷನ್ ನಡೆಸೋಕ್ಕೆ ಇಂಡಿಯಾದಲ್ಲಿರೋ ಚಾಲೆಂಜಸ್ ಏನು. ಓಕೆನಾ? ನೆಕ್ಸ್ಟ್ ಅದನ್ನು ಓವರ್ಕಮ್ ಮಾಡೋಕ್ಕೆ ಏನು ಮಾಡ್ಬೋದು, ಅವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಲ್ಲಿ ಅಂದರೆ ಓವರ್ಕಮ್ ಮಾಡೋಕ್ಕೆ ಏನು ಮಾಡ್ಬೋದು. ನೆಕ್ಸ್ಟ್ ಕನ್ಕ್ಲೂಷನಲ್ಲಿ ನಿಮ್ದು ಏನು ಹೇಳ್ತೀರಾ, ಈ ಥರ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅನ್ನೋದು ನಿಮ್ಮದೊಂದು ಸಜೆಷನ್ಸು ಅಥವಾ ನಿಮ್ಮದೊಂದು ಕನ್ಕ್ಲೂಷನ್ ಬರೆದ್ರೆ ಮುಗೀತು. ಈ ಥರ ಬರೀಬೇಕು. ಅದರೊಳಗಡೆ ನೀವು ಏನೇನು ಬಾಡಿ ಆಫ್ ದಿ ಎಸ್ಸೆನಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಅರ್ಥ ಆಗ್ತಿದೆಯಾ? ಕಂಟೆಂಟ್ನ ಎಷ್ಟು ಎನ್ರಿಚಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಮೇನ್ ಫೋಕಸ್ಸು ಏನು ಡಿಮ್ಯಾಂಡ್ ಮಾಡುತ್ತೆ, ಆ ಕ್ವಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಬರೀರಿ. ಎಲ್ಲದಕ್ಕೂ ಒಂದೇ ಥರ ಬರೀಬೇಡಿ, ಥಿಂಕ್ ಮಾಡಿ. ಅದಕ್ಕೆ ಹೇಳಿದಾನೆ, ಯೋಚನೆ ಮಾಡಿ ಒಂದು ಸತಿ ಏನು ಕೇಳ್ತಾಯಿದೆ ಕ್ವಶನ್ನು. ಅರ್ಥ ಆಗ್ತಿದೆ? ಅದ್ರ ಮೇಲೆ ಬರೆಯೋಕೆ ಮಾಡಿ. ಜನರಲೈಸ್ ಇದ್ದಾಗ ನೀವು ಏನು ಬೇಕಾದ್ರೂ ಬರೆದ್ರೂ ಹೆಚ್ಚು ಕಮ್ಮಿ ನಡೆಯುತ್ತೆ. ಬಟ್ ಸ್ಪೆಸಿಫಿಕ್ ಆಗಿದ್ದಾಗ ತುಂಬ ಕಷ್ಟ ಆಗುತ್ತೆ. ಮೊನ್ನೆ ಒಂದು ಕ್ವಶನ್ ಕೇಳಿದರು ಇದ್ರದ್ದು ಬಗ್ಗೆ, ಫಿಟ್ ಇಂಡಿಯಾದ ಬಗ್ಗೆ ಕ್ವಶನ್ಸ್ ಕೇಳಿದರು. ಯಾವುದೋ ಒಂದು RSI ಎಲ್ಲ ಅದರಲ್ಲಿ ಅಲ್ವಾ, ಫಿಟ್ ಇಂಡಿಯಾನೇ ಯಾವುದದು, ಫಿಟ್ ಇಂಡಿಯಾದ ಬಗ್ಗೆ ಅವಾಗ ನೀವು ಬೇರೆ ಏನೂ ಬರೆಯೋಕ್ಕಾಗಲ್ಲ. ಫಿಟ್ ಇಂಡಿಯಾ ಯೋಜನೆ ಬಗ್ಗೆ ಮತ್ತು ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಹಾಗೆ ಆಮೇಲೆ ಎಷ್ಟೇ ಚೂಸ್ ಮಾಡ್ಬೇಕಾದ್ರೂ ನೋಡಿ, ಜನರಲೈಸ್ ಇರೋದು ಜಾಸ್ತಿ ಚೂಸ್ ಮಾಡ್ಕೊಳ್ಳಿ. ಜಾಸ್ತಿ ಜನರಲೈಸಾಗಿ ಬರೆಯೋಕ್ಕಿರುತ್ತಲ್ಲ ಆ ಥರದ್ದು ಜಾಸ್ತಿ ಚೂಸ್ ಮಾಡ್ಕೊಂಡು ಬರೆಯೋಕ್ಕೆ ಪ್ರಯತ್ನ ಪಡಿ. ಓಕೆನಾ? ಕ್ಲಿಯರಾ? ಅಂದರೆ ಮತ್ತು ಅದು ಇಂಟ್ರೆಸ್ಟಿಂಗ್ ಇರಬೇಕು. ಏನು ಒಂದು ಇಂಟ್ರಡಕ್ಷನ್ ಬರೆಯೋದು ಆ ಥರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂಗೆ ಇರಬೇಕು. ಓಕೆ, ಒಂಥರ ಅದೇ ಹೇಳಿದ್ದೀನಿ ನಿಮಗೆ, ವೆಲ್ಕಮ್ ಮಾಡೋ ಥರ ಇರಬೇಕು. ಆಮೇಲೆ ನೀವು ಯೂಸ್ ಮಾಡ್ಬೋದು ಇಲ್ಲಿ ಏನಾದರೂ ಕೋಟ್ಸ್ ಆಗಿರ್ಬೋದು ಅಥವಾ ಏನಾದರೂ ನಿಮ್ಮದು ಒಂದು ಕತೆ ಮುಖಾಂತರ ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೆ ಯಾವುದೊಂದು ಕಂಫರ್ಟಬಲ್ ಅನಿಸುತ್ತೋ ಅಥವಾ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ಬರೋಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಕೋಟ್ ಬಳಸ್ಬೋದು. ಅಂದರೆ ಡಿಪೆಂಡ್ ಅಪಾನ್ ಕೋಟು ರಿಲೆವೆಂಟ್ ಇರಲಿ. ಅರ್ಥ ಆಗ್ತಿದೆಯಾ? ಇದರ ಇಂಟ್ರಡಕ್ಷನ್ ಏನೋ ಡೌಟ್ ಇದೆಯಾ? ನೆಕ್ಸ್ಟು ಇಂಟ್ರಡಕ್ಷನ್ ಏನೋ ಡೌಟ್ ಇದ್ರೆ ಕೇಳಿ, ಹೇಳ್ತೀನಿ. ಅದು ಇದ್ರಲ್ಲಿ ಹಾಕ್ತೀರಾ, ಬಾಡಿ ಆಫ್ ದಿ ಎಸ್ಸೆಲ್ ಹಾಕ್ತೀರಾ. ಕರೆಂಟ್ ಅಫೇರ್ಸ್ ಯೂಸ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಜಾಸ್ತಿ ಯೂಸ್ ಮಾಡಿ ನಾನು ಹೇಳ್ತೀನಿ. ಗೊತ್ತಾಗ್ತಿದೆಯಾ? ಫ್ಯಾಕ್ಟ್ಸ್ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ, ಡಾಟಾಸ್ ಇರಲಿ, ಗೊತ್ತಾಗ್ತದೆ. ಆಮೇಲೆ ವಿಷಯ ಮಂಡಿಸೋದು ಇರಬೇಕು, ಚರ್ಚೆ ಮಾಡ್ದಂಗೂ ಇರಬೇಕಲ್ಲಿ. ಗೊತ್ತಾಗ್ತಿದೆಯಾ? ಆ ಥರ ಏನು ಮಾಡಿ. ನೆಕ್ಸ್ಟು ಪ್ರಬಂಧ ವಿವರಣೆ, ಬಾಡಿ ಆಫ್ ದಿ ಎಸ್ಸೆಗೆ ಬರೋಣ. ಏನು ಗೊತ್ತಾ, ಇದು ಫುಲ್ಲು ಒಂದು ಪ್ರಬಂಧದ ಬಗ್ಗೆ ಏನೇನು ಡೀಟೇಲ್ಸ್ ಇರುತ್ತೋ ಅದೆಲ್ಲ ಇದರಲ್ಲಿ ಡೀಟೇಲ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ನೀವು ಅಡ್ವಾಂಟೇಜಸ್ ಬರಿಬೋದು, ಡಿಸ್ಅಡ್ವಾಂಟೇಜಸ್ ಬರಿಬೋದು, ಸರ್ಕಾರದ ಯೋಜನೆಗಳು, ಕಾನೂನು, ಸಂವಿಧಾನಾತ್ಮಕ ಇರೋ ಕಾನೂನುಗಳ ಬಗ್ಗೆ ಬರಿಬೋದು. ಇಲ್ಲಿ ನಿಮಗೆ ಏನು ಬೇಕಾದರೂ ನಿಮ್ಮ ಒಂದು ಟ್ಯಾಲೆಂಟ್ ತೋರ್ಸೋಕ್ಕೆ ಒಂದು ಅವಕಾಶ ಇಲ್ಲಿರುತ್ತೆ. ಅರ್ಥ ಆಗ್ತಿದೆಯಾ? ಬಾಡಿ ಆಫ್ ದಿ ಎಸ್ಸೆನಲ್ಲಿ ನೀವೇನು ಬೇಕು, ಯಾವ ರೀತಿ ಚೆನ್ನಾಗಿ ರೆಪ್ರೆಸೆಂಟೇಷನ್ ಮಾಡ್ತೀರಾ ಅದ್ರ ಮೇಲೆ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಆಮೇಲೆ ಪ್ಯಾರಾಗ್ರಾಫ್ ಮಾಡಿ. ಈಗ ಅಕಸ್ಮಾತ್ ಒಂದು 3-4 ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಬರೆದಾಗ ಆ ಅಡ್ವಾಂಟೇಜ್ ಒಂದು ಪ್ಯಾರಾಗ್ರಾಫು, ಡಿಸ್ಅಡ್ವಾಂಟೇಜ್ ಒಂದು ಪ್ಯಾರಾಗ್ರಾಫು, ಮತ್ತು ಸರ್ಕಾರದ ಕ್ರಮಗಳು ಒಂದು ಪ್ಯಾರಾಗ್ರಾಫು. ಗೊತ್ತಾಗ್ತಿದೆಯಾ? ಅದು ಸರ್ಕಾರದ ಯೋಜನೆಗಳು ಒಂದು ಪ್ಯಾರಾಗ್ರಾಫು. ಆ ರೀತಿ ಬರಿತಾ ಹೋಗಿ. ಗೊತ್ತಾಗ್ತಿದೆಯಾ? ಇದು ಕೊಡ್ತೀನಿ ಬಿಡು ಬ್ರದರ್, ಈ PDF ನಿಮ್ಗೆ ಇದನ್ನು ಶೇರ್ ಮಾಡ್ತೀನಿ, ತೊಂದರೆ ಇಲ್ಲ. ಓಕೆನಾ? ಮತ್ತು ಏನು ವಿಷಯನ ವಿವರಿಸಬೇಕು ಅನ್ನೋದನ್ನ ನೀಟಾಗಿ ವಿವರಣೆ ಮಾಡ್ಕೊಂಡು ಹೋಗಿ. ಮತ್ತು ಅದು ನಿಮಗೆ ಒಂಥರ ಕತೆ ಒಂದಕ್ಕೊಂದು ಲಿಂಕ್ ಇರ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ? ಈಗ ಅಡ್ವಾಂಟೇಜಸ್ಗಳು ಬರೆದಾಗ ಅದಕ್ಕೆ ಲಿಂಕ್ ಕೊಡೋಂಗಿರಬೇಕು. ಡಿಸ್ಅಡ್ವಾಂಟೇಜು ಈ ರೀತಿ ನಾವು ಅಡ್ವಾಂಟೇಜಸ್ ನೋಡಿದ್ರು, ಅದೇ ರೀತಿ ಏನು ಮಹಿಳೆಯರ ಸಬಲೀಕರಣದಲ್ಲಿ ನಾವು ಡಿಸ್ಅಡ್ವಾಂಟೇಜ್ ಹೊಂದಿದ್ದೀವಿ ಅನ್ನೋದನ್ನ ಈಗ ಲಿಂಕ್ ಮಾಡ್ತಾ ಬರೀಬೇಕು. ಒಂದು ಪ್ಯಾರಾಗ್ರಾಫ್ಗೂ ಒಂದೊಂದು ಪ್ಯಾರಾಗ್ರಾಫು ಲಿಂಕ್ ಮಾಡ್ತಾ ಹೋಗಬೇಕು. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಆಗ್ತಿದೆಯಾ? ಓಕೆ. ಮತ್ತು ಅದರಲ್ಲಿ ಉದಾಹರಣೆಗಳು ಕೊಡ್ಬೋದು, ನುಡಿ ಅಂದರೆ ಏನಾದರೂ ಸಂಬಂಧಿಸಿದ ಅಂಕಿಅಂಶಗಳು, ಡಾಟಾಸ್ ಕೊಡ್ಬೋದು. ಇಷ್ಟರಲ್ಲಿ ಇಷ್ಟಿತ್ತು ಅಂದರೆ ಏನಾದರೂ ಜನಸಂಖ್ಯೆ ಬಗ್ಗೆ ಬರೆಯೋಕ್ಕೆ ಬಂದಾಗ 2011ರಲ್ಲಿ ಅಷ್ಟಿತ್ತು, 1952ರಲ್ಲಿ ಇಷ್ಟಿತ್ತು, ಈಗ ಪ್ರೆಸೆಂಟ್ ಇಷ್ಟಿದೆ ಅನ್ನೋದ್ರ ಬಗ್ಗೆ ಡಾಟಾಸ್ಗಳು ಕೊಟ್ಟಿರ್ತಾರೆ. ಯಾವುದೋ ಎಷ್ಟು ರಿಪೋರ್ಟ್ಸ್ಗಳು ಬಂದಿರುತ್ತೆ ಆ ರಿಪೋರ್ಟ್ಗಳು ಹಾಕ್ಬೋದು. ಇಲ್ಲಿ ನಿಮಗೆ ಏನು ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. ಯೋಜನೆಗಳು ಹಾಕ್ಬೋದು, ಸರ್ಕಾರದ ಯೋಜನೆಗಳು, ಸ್ಕೀಮ್ಸ್ಗಳು, ಏನಾದ್ರು ವುಮೆನ್ಸ್ ರಿಲೇಟೆಡ್ ಬಂದರೆ. ಗೊತ್ತಾಗ್ತಿದೆಯಾ? ಅದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಾ? ಏನಪ್ಪ ಡಾಟಾ ಇಂಗ್ಲೀಷಲ್ಲಿ ಅಂದರೆ ಕನ್ನಡದ ಇದು ಅಕ್ಷರಗಳು ಬರೀತೀರ ಅಷ್ಟೇ. ಎಕ್ಸಾಂಪಲ್ ಬರಿಬೋದು, ತೊಂದರೆ ಇಲ್ಲ. ಕನ್ನಡದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಬರೀ.
ಇಲ್ಲ COP ಅಂತ ಕನ್ನಡದಲ್ಲೇ ಬರೀ, ತೊಂದರೆ ಇಲ್ಲ. ಆ ಥರದ್ದೆಲ್ಲ ಏನು ಮೇಜರ್ ಇದೇನಿಲ್ಲ, ಗೊತ್ತಾಗ್ತಿದೆಯಾ? ಅದು ಯಾವುದೋ ಇದು ನಿಮ್ಗೆ ಗೊತ್ತಾಗಲಿ, WHO ಅನ್ನೋದು ಕನ್ನಡದಲ್ಲಿ ಗೊತ್ತಾಗಲಿಲ್ಲ, WHO ಅಂತಲೇ ಬರೀರಿ, ಕನ್ನಡದಲ್ಲಿ ಬರೀರಿ ಅಷ್ಟೇ, ತೊಂದರೆ ಇಲ್ಲ. ಇಂಗ್ಲೀಷಲ್ಲಿ ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ, ತಲೆ ಕೆಡ್ಸ್ಕೊಂಡು ಅಷ್ಟು ತುಂಬ ಡೆಪ್ತಾಗಿ ಆ ಥರ ಥಿಂಕ್ ಮಾಡೋಕೆ ಹೋಗ್ಬೇಡಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಆಮೇಲೆ ಸಬ್ಮಿಟಿಂಗ್ಸು ಕೊಡೋದು ವೆರಿ ಇಂಪಾರ್ಟೆಂಟು. ನಾನು ಹೇಳಿದೆ, ನೀವು ಹೇಳಿದ್ರಲ್ಲ, ಸಬ್ಮಿಟಿಂಗ್ಸ್ ಕೂಡ ಯೂಸ್ ಮಾಡಿ, ಗೊತ್ತಾಗ್ತಿದೆಯಾ? ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀರಾ ಕೆಳಗಡೆ ನೀವು ಒಂದು ಸಬ್ಮಿಟಿಂಗ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ, ಗೊತ್ತಾಗ್ತದೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೃತಕ ಬುದ್ಧಿಮತ್ತೆ ಬರೀಬೇಕಾದ್ರೆ ಒಂದು ಇದು ಬಂದು ಅಂದ್ಕೊಳ್ಳಿ, ಏನೋ ಪ್ರಬಂಧ ಕೊಟ್ಟರು, ಒಂದು ಪೀಠಿಕೆ ಬರೀತೀರಾ, ಗೊತ್ತಾಗ್ತೀಯಾ? ಮತ್ತು ಅದರ ಕೃತಕ ಬುದ್ಧಿಮತ್ತೆ ಇತಿಹಾಸದ ಬಗ್ಗೆ ಬರೀತೀರಾ ಸ್ವಲ್ಪ, ಗೊತ್ತಾಗ್ತಿದೆಯಾ? ಒಂದು ಪ್ಯಾರಾಗ್ರಾಫ್ ಪೀಠಿಕೆ ಆಯಿತು, ಒಂದು ಪ್ಯಾರಾಗ್ರಾಫು ಕೃತಕ ಬುದ್ಧಿಮತ್ತೆ ಇತಿಹಾಸ ಆಯಿತು. ನೆಕ್ಸ್ಟು ಕೃತಕ ಬುದ್ಧಿಮತ್ತೆಯ ಉಪಯೋಗಗಳು. ನಾನು ಇಲ್ಲಿ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನೀವು ಲಿಂಕ್ ಮಾಡಬೇಕು. ಇಲ್ಲಿ ಈ ಇತಿಹಾಸ ಬರೆದಾದ್ಮೇಲೆ ಈಗ ಕೃತಕ ಬುದ್ಧಿಮತ್ತೆ ಈ ರೀತಿ ಇತಿಹಾಸಗಳನ್ನು ಹೊಂದಿದ್ದು ಈ ಪ್ರಸ್ತುತ ಸ್ಥಿತಿಯಲ್ಲಿ ಇಂಥ ಕ್ಷೇತ್ರಗಳಲ್ಲಿ ಹಲವು ಉಪಯೋಗಗಳನ್ನು ಹೊಂದಿದೆ ಅಂತ ಬರೆದ್ಬಿಟ್ಟು ಕೃತಕ ಬುದ್ಧಿಮತ್ತೆ ಉಪಯೋಗಗಳನ್ನು ಹೆಡ್ಡಿಂಗ್ ಹಾಕೊಳ್ಳಿ. ಕ್ಲಿಯರಾ? ಓಕೆ. ಆಮೇಲೆ ನೆಕ್ಸ್ಟು ಯಾವ್ಯಾವ ಕ್ಷೇತ್ರ, ನಾನು ಎಕ್ಸಾಂಪಲ್ ಸುಮ್ಮನೆ ಬರ್ತೀನಿ, ಇದಲ್ಲದೆ ಬೇರೆ ಬೇರೆ ಕ್ಷೇತ್ರನೂ ಇರ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ಗೊತ್ತಾಗಲಿ ಅಂತ ಬರ್ತೀನಿ. ಏನೋ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂಗೆ ಕೃತಕ ಬುದ್ಧಿಮತ್ತೆ ಯೂಸ್ ಆಗ್ತಿದೆ, ಗೊತ್ತಾಗ್ತಿದೆಯಾ? ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಹೆಡ್ಡಿಂಗ್ ಹಾಕಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಆ ಹೆಡ್ಡಿಂಗ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿಬಿಟ್ಟು ಬರೀರಿ, ಹೆಂಗೆ ಯಾವ ರೀತಿ ಯೂಸ್ ಮಾಡ್ತೀವಿ, ಆನ್ಲೈನ್ ಈ ಶಿಕ್ಷಣ ಪಡಿತಿರ್ಬೋದು ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಯೂಸ್ ಆಗ್ತಾಯಿದೆ, ಶಿಕ್ಷಣದಲ್ಲಿ ಯಾವ ರೀತಿ ಯೂಸ್ ಆಗ್ತಿದೆ, ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಬರೀರಿ. ಒಂದು ಪ್ಯಾರಾಗ್ರಾಫ್ ಆಯಿತು, ಓಕೆನಾ? ಒಂದು 6 ಲೈನ್ 7 ಲೈನ್ ಬರೆದ್ರಿ ಅಂದ್ಕೊಳ್ಳಿ, ಅಥವಾ 8 ಲೈನ್ ಬರೆದ್ರಿ ಅಂದ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್. ನೆಕ್ಸ್ಟ್ ಸ್ವಲ್ಪ ಜಾಗ ಬಿಟ್ಟು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಂಗೆ, ಕಮ್ಯುನಿಕೇಷನಲ್ಲಿ ಯಾವ ರೀತಿ ಯೂಸ್ ಆಗ್ತಿದೆ, ನೆಕ್ಸ್ಟು ರಕ್ಷಣಾ ಕ್ಷೇತ್ರದಲ್ಲಿ ಹೆಂಗೆ ಯೂಸ್ ಆಗ್ತಾಯಿದೆ, ಗೊತ್ತಾಗ್ತಿದೆಯಾ? ಡ್ರೋನ್ ಆಗಿರ್ಬೋದು ಆ ಥರದ್ದು, ಮತ್ತು ಉದ್ಯೋಗದಲ್ಲಿ ಗೊತ್ತಾಗ್ತಿದೆ. ನೆಕ್ಸ್ಟು ಅಪರಾಧ ಪತ್ತೆಯಲ್ಲಿ ಕೃತಕ ಬುದ್ಧಿಮತ್ತೆ ಹೆಂಗೆ, ಫೇಸ್ ರೆಕಗ್ನೇಷನ್ ಎಲ್ಲ ಮಾಡ್ತಾರಲ್ಲ ಈ ಏರ್ಪೋರ್ಟ್ಗಳಲ್ಲೆಲ್ಲ, ಅದೆಲ್ಲ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಫೇಕ್ ಆಗಿರ್ಬೋದು, ಗೊತ್ತಾಗ್ತಿದೆಯಾ? ಇದನ್ನೆಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟು ಆಮೇಲೆ ಫಿಂಗರ್ ಪ್ರಿಂಟ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು. ಡೆವಲಪಿಂಗ್ ಅಂದರೆ ಈಗ ಕರೆಂಟ್ ಅಫೇರ್ಸ್ ನೀವು ಓದಿರ್ತೀರ, ಅದನ್ನು ಡಿವೈಡ್ ಮಾಡ್ತಾ ಬರೀರಿ, ಗೊತ್ತಾಗ್ತದೆ. ನೆಕ್ಸ್ಟು ಆಡಳಿತದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಯಾವ ರೀತಿ ಕೃತಕ ಬುದ್ಧಿಮತ್ತೆ ಯೂಸ್ ಆಗ್ತಿದೆ ಅಂದರೆ ಅಲ್ಲಿಗೆ ಒಂದು ಮೇಯ್ನ್ ಸಬ್ಮಿಟಿಂಗ್ ಇದಾದಾಗ ಆ ಸಬ್ಮಿಟಿಂಗಲ್ಲೇ ಇವು ಒಂದೊಂದು ಪ್ಯಾರಾಗ್ರಾಫ್ ಬರ್ತವೆ. ಕ್ಲಿಯರಾ? ನೆಕ್ಸ್ಟು ನಂಬರ್ ಹಾಕ್ಬೇಡಿ, ನಂಬರು ಡಾಟು ಚುಕ್ಕಿ ಏನೂ ಹಾಕ್ಬೇಡಿ. ಎಕ್ಸಾಂಪಲ್ ಈಗ ಸುಮ್ಮನೆ ಹಿಂಗೆ ಕೃತಕ ಬುದ್ಧಿಮತ್ತೆ ನಾನಿಲ್ಲಿ ಸುಮ್ಮನೆ ಪಾಯಿಂಟ್ಸ್ ಗೊತ್ತಾಗಲಿ ಅಂತ ಬರ್ತೀನಿ ಅಷ್ಟೇ, ಅದನ್ನು ಹಾಕ್ಬೇಡಿ. ಕೃತಕ ಬುದ್ಧಿಮತ್ತೆ ದುರುಪಯೋಗಗಳು ಅಂತ ಬರೆದ್ಬಿಟ್ಟು ಒಂದು ಅಂಡರ್ಲೈನ್ ಮಾಡಿ ಒಂದು ಪ್ಯಾರಾಗ್ರಾಫ್ ಬರೀರಿ, ಓಕೆನಾ? ಈಗ ಅದು ಒಂದು ಸಬ್ಮಿಟಿಂಗ್, ಮೇಯ್ನ್ ಸಬ್ಮಿಟಿಂಗು, ಇದು ಮೇಯ್ನ್ ಸಬ್ಮಿಟಿಂಗು. ಆ ಕೆಲವೊಂದು ಕ್ಷೇತ್ರಗಳು ಸಣ್ಣ ಸಣ್ಣ ಸಬ್ಮಿಟಿಂಗ್ಸ್ ಅವು ಹಿಂಗೆ, ಓಕೆನಾ? ಕ್ಲಿಯರ್ ಆಗ್ತಿದೆಯಾ ನಾನು ಹೇಳ್ತಿರೋದು? ಇದು 1-2 ಡಾಟು ಸ್ಟಾರು ಚುಕ್ಕಿ ಹಾಕಿ ಬರಿಬೇಡಿ. ಅದು ನೀವೇನು ಬರಿಬೇಕಾದ್ರೆ ಅದನ್ನು ಎಕ್ಸ್ಪ್ಲನೇಷನ್ ಮುಖಾಂತರ ಬರೀರಿ. ಈಗ ಕೆಲವೊಂದು ಹೇಳ್ತಾರೆ, ಸರ್ ಈಗ ಯಾವ್ದಾದ್ರು ಸೆಕ್ಷನ್ಗಳು ಬಂದಾಗ ಹೆಂಗೆ ಬರೀಬೇಕು ಅಂತ ಕೇಳ್ತಾರೆ, ಗೊತ್ತಾಗ್ತಿದೆಯಾ? ಈಗ IPC ಸೆಕ್ಷನ್ಸ್ ಯಾವುದೋ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟ ಈ IPC ಸೆಕ್ಷನ್ನು ಮಹಿಳೆಯರ ದೌರ್ಜನ್ಯದ ಬಗ್ಗೆ ತಿಳಿಸುತ್ತದೆ, ಹಾಗೆ IPC ಸೆಕ್ಷನ್ 302 ಈ ಥರ ತಿಳಿಸುತ್ತೆ, IPC ಸೆಕ್ಷನ್ ಈ ಥರ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೀಬೇಕು. 302 ಹಿಂಗೆ ಹೇಳುತ್ತೆ, 307 ಈ ಥರ ಹೇಳುತ್ತೆ, 356 ಈ ಥರ ಹೇಳುತ್ತೆ ಅಂತ ಬರೀಬಾರ್ದು. ಅದು ಯಾವುದೋ ಒಂದು ಕಾಯ್ದೆ ಬಂತು, ಶಾರದಾ ಕಾಯ್ದೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಮಹಿಳೆ ದೌರ್ಜನ್ಯ ಕಾಯ್ದೆ ಆಗಿರ್ಬೋದು, ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಗಿರ್ಬೋದು, ಗೊತ್ತಾಗ್ತಿದೆಯಾ? ಅದನ್ನು ಎಷ್ಟು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ? ಸರ್ 72 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದ್ದು? 1961ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದು. ಬಾಲ್ಯ ವಿವಾಹವನ್ನು ತಡೆಯುವಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ಅಂತ ಏನೋ ಕನೆಕ್ಟ್ ಮಾಡಿ ಬರೀಬೇಕು. ಅರ್ಥ ಆಗ್ತಿದೆಯಾ? ಬರೀ ಪಾಯಿಂಟ್ ವೈಸ್ ಬಿಟ್ಟು ಬರೆದ್ರೆ ಹೆಂಗೆ ಗೊತ್ತಾಗುತ್ತೆ, ಅವ್ನಿಗೆ ಹೆಂಗೆ ಕನ್ಕ್ಲೂಡ್ ಆಗುತ್ತೆ? ಅರ್ಥ ಆಗ್ತಿದೆಯಾ? ಅದನ್ನೇ ಪ್ಯಾರಾಗ್ರಾಫ್ ವೈಸಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಯಿತಾ ನಾನು ಹೇಳ್ತಾ ಇರೋದು? ನೆಕ್ಸ್ಟು ಈಗ ಅದೇ ಕೃತಕ ಬುದ್ಧಿಮತ್ತೆಯ ದುರುಪಯೋಗಗಳು ಬರೀಬೇಕು ಒಂದು ಪ್ಯಾರಾಗ್ರಾಫು. ನೆಕ್ಸ್ಟು ಕೃತಕ ಬುದ್ಧಿಮತ್ತೆಯ ಸಂಬಂಧಿಸಿದ ಕಾನೂನುಗಳು ಏನಿದೆ, ಅದನ್ನು ಏನಾದರೂ ಮಿಸ್ಯೂಸ್ ಆಗ್ತಿದ್ರೆ ಆ ತಡೆಯೋ ಕಾನೂನುಗಳು ಏನಿದೆ, ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ರೂಪುರೇಷೆಗಳು. ನಾನು ಇದರಲ್ಲಿ ನೀವು ಕೆಲವೊಂದು ಉಪಯೋಗಿಸ್ಬೋದು, ಕೆಲವೊಂದು ಉಪಯೋಗದಲ್ಲಿ ಇರ್ಬೋದು. 6 ನೋಟ್ಸಿಗೆ ಡಿಪೆಂಡ್ ಆಗಂಗೆ ಸಬ್ಮಿಟಿಂಗ್ಸ್ಗಳನ್ನ ಹಾಕಿ ಬರೀರಿ. ನಾನು ನಿಮ್ಗೆ ತೋರಿಸಿದ್ದೀನಿ, ಎಕ್ಸಾಂಪಲ್ ಕೊಡೋಕ್ಕೆ ತೋರಿಸಿದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಈ ಪ್ರಬಂಧ ಎಲ್ಲ ಅಂದರೆ ಲೈಕ್ ಎಲ್ಲ ಒಂದು ಯಾವುದೇ ಪ್ರಬಂಧ ಬರೆದ್ರು ಒಂದಷ್ಟು ಆ್ಯಂಗಲಲ್ಲಿ ಕವರ್ ಆಗಿರಬೇಕು. ಈಗ ಇದಕ್ಕೆ ಬರಲ್ಲ ಬಿಡಿ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇದಕ್ಕೆ ಬರಲ್ಲ, ಕೃತಕ ಬುದ್ಧಿಮತ್ತೆ ಬರಲ್ಲ, ಬೇರೆ ಹೋಗಿ ಬರುತ್ತೆ. ಇದು ಸೋಷಿಯಲ್ ಇಶ್ಯೂಸ್ ಬಂದಾಗ ಅವೆಲ್ಲ ಕವರ್ ಆಗುತ್ತೆ. ಹಂಗೆ ಒಂದಷ್ಟು ಆ್ಯಂಗಲ್ಸಲ್ಲಿ ಬರೀರಿ. ಅರ್ಥ ಆಗ್ತಿದೆಯಾ? ಈ ಥರ ಸಬ್ಮಿಟಿಂಗ್ಸ್ಗಳನ್ನ ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದು. ಕ್ಲಿಯರ್ ಆಯಿತಾ? ಇಲ್ಲಿ ಒಂದು ಪೀಠಿಕೆ ಹಾಕಿದ್ರಿ, ನೆಕ್ಸ್ಟು ಒಂದು ಇತಿಹಾಸ ಬರೆದ್ರಿ, ಅದಕ್ಕೆ ಉಪಯೋಗಗಳು ಬರೆದ್ರಿ, ಒಂದು ಪ್ಯಾರಾ, 2 ಪ್ಯಾರಾಗ್ರಾಫ್ ಆಯಿತು, 3 ಪ್ಯಾರಾಗ್ರಾಫ್ ಆಯಿತು. ಇದರಲ್ಲಿ ಒಳಗಡೆ ಬರುತ್ತಿದ್ದು. ನೆಕ್ಸ್ಟು ಇದೊಂದು ಪ್ಯಾರಾಗ್ರಾಫು ದುರುಪಯೋಗಗಳು ಮತ್ತು ಸಂಬಂಧಿಸಿದ ಕಾನೂನುಗಳು. ನೆಕ್ಸ್ಟು ಇದು ಬೇಕಾದ್ರೆ ಬರೀರಿ, ಅಥವಾ ಒಂದು ಕನ್ಕ್ಲೂಷನ್ ಬರೀರಿ. ಇನ್ನು ಮುಂದಕ್ಕೆ ಜಾಗ ಇತ್ತು ಅಥವಾ ಏನಾದರೂ ನಿಮ್ಮ 6 ನೋಟ್ಸ್ ಮೀರಾಯಿತು ಅಂದರೆ ಇನ್ನೊಂದು ಸಬ್ಮಿಟಿಂಗ್ ಹಾಕ್ಸಿ ಏನಾದ್ರು ಬರೀಬೋದು. ಅರ್ಥ ಆಗ್ತಿದೆಯಾ? ಅಥವಾ ಅಲ್ಲೇ ಇನ್ನೂ ಹಿಂದ್ಗಡೆ ಈ ದುರುಪಯೋಗಗಳ ಬಗ್ಗೆನೇ ಇನ್ನೊಂದು ಜಾಸ್ತಿ ಬರೆದ್ರೆ
ಕವರ್ ಆಗುತ್ತೆ ಅಷ್ಟು. ಈ ಥರ ಸಬ್ಹೆಡಿಂಗ್ಸ್ ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ನಾನು ಎಕ್ಸಾಂಪಲ್ ಕೊಟ್ಟು. ಓಕೆನಾ. ನೆಕ್ಸ್ಟು ಉಪಸಂಹಾರ, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಯಾವುದೇ ಎಸ್ಸೆ ತೊಗೊಂಡ್ರು ಕನ್ಕ್ಲೂಷನ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಗೊತ್ತಾಗ್ತಿದೆ. ಏನು ಪ್ರಬಂಧದ ಒಟ್ಟಾರೆ ತೀರ್ಮಾನ ಏನು ಹೇಳ್ತಿತ್ತು ಅದ್ರದ್ದು ಬಗ್ಗೆ ಒಂದು ಉಪಸಂಹಾರ ಇರಬೇಕು. ಏನು ಹೇಳ್ತಿದೆ ಈ ಪ್ರಬಂಧ, ಈ ಥರ ಕನ್ಕ್ಲೂಡ್ ಮಾಡಬೇಕು, ಎಂಡ್ ಮಾಡ್ತಾ ಇದ್ದೀವಿ ನನಗೆ ಗೊತ್ತಾಗ್ತಿದೆಯಾ. ಮತ್ತು ರಿಪಿಟೇಷನ್ ಮಾಡಬೇಡಿ, ಅಂದರೆ ಒಂದು ಪಾಸಿಟಿವ್ ಆಗಿ ಎಂಡ್ ಮಾಡಿ ಅದನ್ನು ಕನ್ಕ್ಲೂಷನ್ನ. ಈ ಥರ ಮಾಡಬೇಕು ಮಾಡ್ಬೋದು, ತೊಂದರೆ ಇಲ್ಲ. ಕನ್ಕ್ಲೂಷನ್ ಅಂದರೆ ಆ ಥರ ಇರಬೇಕು. ಆ ಟಾಪಿಕ್ ಇದ್ದರೆ ಆ ಥರ ಇದ್ದರೆ ಕ್ವಶನಿಂಗ್ ಮಾಡ್ಬೋದು ಗೊತ್ತಾಗ್ತದೆ. ಒಟ್ಟು ಪಾಸಿಟಿವ್ ಆಗಿ ಎಂಡ್ ಮಾಡಿ, ಈ ಥರ ಮಾಡಬೇಕು, ಈ ಥರ ನಮ್ಮೆಲ್ಲ ಜವಾಬ್ದಾರಿ ಇದೆ ಅನ್ನೋದು ಒಂದು ಎಂಡ್ ಮಾಡಿ ಕನ್ಕ್ಲೂಡ್ ಮಾಡಿ ಅಷ್ಟೇ. ಒಂದು ಪಾಸಿಟಿವ್ ಆಗಿರಲಿ. ನೆಗೆಟಿವ್ ಅಂದರೆ ಕ್ರಿಟಿಸೈಸ್ ಮಾಡೋದಕ್ಕಿಂತ ಒಂದು ಫ್ಯೂಚರಿಸ್ಟಿಕ್ ಆಗಿ ನೀವು ಒಂದೇನೋ ಒಂದು ಸೊಲ್ಯೂಷನ್ ಕೊಡೋಂಗಿರಬೇಕು. ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ನನಗಿದ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ. ಓಕೆನಾ. ಅಷ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಸಲಹೆಗಳು ಏನೇ ಇದ್ದರೂ ಸೂಚನೆಗಳು, ಧನಾತ್ಮಕ ಅಭಿಪ್ರಾಯಗಳನ್ನು ಇಲ್ಲಿ ಬರೀರಿ ಅಷ್ಟೇ ನಾನು ಹೇಳೋದು. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಈಗ ಏನಾರು ಕೇಳಿರಿ ನಿಮ್ಮ ಡೌಟ್ಸ್ಗಳು ಏನಾರು ಇದ್ದರೆ. 3 ಇದಾಯಿತು. ಈಗ ಕೃತಕ ಬುದ್ಧಿಮತ್ತೆ ಬಗ್ಗೆ. ಕೃತಕ ಬುದ್ಧಿಮತ್ತೆಯು ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಅಂಶಗಳು ಹೊಂದಿದ್ದು, ನಾವು ಅದನ್ನು ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಒಂದು ತಂತ್ರಜ್ಞಾನದ ಅಭಿವೃದ್ಧಿ ಹೊಂದಿರುತ್ತೆ. ಅದನ್ನು ಧನಾತ್ಮಕ ಅಂಶಗಳನ್ನ ತಗೊಂಡು ಋಣಾತ್ಮಕ ಅಂಶಗಳನ್ನ ತಡೆಯೋಕ್ಕೆ ಕಾನೂನು ಕ್ರಮಗಳನ್ನ ಜಾರಿ ತರಿಸ್ಬೇಕು. ಅದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನ ರೂಪರೇಷೆಗಳನ್ನ ಸಿದ್ಧಪಡಿಸಬೇಕು ಅಂತ ಬರೆದ್ರಾಯಿತು. ಯಾವುದಕ್ಕೆ ಅದಕ್ಕೆ ಬರದಲ್ಲಿ ಇರ್ಬೋದು. ಅದಕ್ಕೆ ಟಾಪಿಕ್ ಹೇಳಿದ್ದೀನಿ, ಟಾಪಿಕ್ ರಿಲೇಟೆಡ್ ಇಲ್ಲ. ಈಗ ನನ್ನ ಬೇರೆ ಯಾವ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾನೆ, ಸೊ ನಾನು ಅವನ ವಿರುದ್ಧ ಯಾವ ತರ ಕಾನೂನು ಕ್ರಮ ತಗೋಬೇಕು, ಮತ್ತೆ ಅವ್ನು ಯಾವ ತರ ತಿಳಿ ಹೇಳ್ಬೇಕು, ಈ ತರ ಅಪ್ರೋಚ್ ಮಾಡೋದಿಲ್ಲ. ಅದಕ್ಕೆ ಬೇಕಾಗಿ ಆ ಥರ ಎಸ್ಸೆಗಳು ಬೇಡ. ಎಥಿಕ್ಸಲ್ಲಿ ಕ್ವಶನ್ ಆನ್ಸರ್ ಬಂದಾಗ ಬರುತ್ತೆ. ಬಟ್ ಪ್ರಬಂಧದ ಹೋಲಿಸ್ಟಿಕ್ಕಾಗಿ ನೀನು ಅದು ಎಂಡ್ ಮಾಡೋಕ್ಕೆ ಹೋಗ್ತೀಯ. ಇಲ್ಲಿ ಫುಲ್ ಇಡೀ ನೀವು ಪ್ರಬಂಧ ಏನು ಬರ್ದಿರ್ತೀಯ, 600 ನೋಟ್ಸ್ ಬರ್ದಿರ್ತೀಯ, 500 ನೋಟ್ಸ್ ಬರ್ದಿರ್ತೀಯ, ಅದನ್ನೊಂದು ಇನ್ನೊಂದು 50 ನೋಟ್ಸಲ್ಲಿ ನಾನು ಎಂಡ್ ಮಾಡೋಕ್ಕೆ ಹೋಗ್ತಿದ್ಯಾ, ಕನ್ಕ್ಲೂಡ್ ಮಾಡೋಕ್ಕೆ ಹೋಗ್ತಾ ಇದೆಯಾ. ಅಲ್ಲಿ ಆ ಥರದ ಟಾಪಿಕ್ಸ್ ಬೇಡ ಅಂತ ನಾನು ಹೇಳೋದು. ಈಗ ನೋಡಿ, ಈ ಎಕ್ಸಾಂಪಲ್ಲು ನಾನು 1992 ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ನೋಡಿ ನೀವೇ. 2005 ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಕಾನೂನು ಬಗ್ಗೆ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ. 2008 ಮಹಿಳಾ ಮೀಸಲಾತಿ ಬಗ್ಗೆ ಕೇಳಿದ್ದಾರೆ. 2019 ಮಹಿಳಾ ಉದ್ಯಮದ ಬೆಳವಣಿಗೆ ಕೇಳಿದ್ದಾರೆ. ಅಂದರೆ ನೋಡಿ, ಚೇಂಜ್ ಆಗ್ತಾ ಇದೆ. ಇಲ್ಲಿ ಮಹಿಳೆ ಅನ್ನೋದೊಂದು ಕಾಮನ್ ಅಷ್ಟೇ, ಗೊತ್ತಾಗ್ತಿದೆಯಾ. ಆದರೆ ಇಲ್ಲಿ ಏನು ಇದೆಯಲ್ಲ ಎಂಡಿಂಗು, ಅಲ್ಲಿ ಚೇಂಜ್ ಆಗ್ತಾ ಇದೆ. ಅಂದರೆ ನೀವು ಎಲ್ಲದಕ್ಕೂ ಒಂದೇ ಥರ ಎಸ್ಸೆ ಬರೆಯೋಕ್ಕಾಗಲ್ಲ ಇವು 3ಕ್ಕೂ. ಅರ್ಥ ಆಗ್ತಿದೆಯಾ. ಅದಕ್ಕೆ ಹೇಳ್ತಿರೋದು, ಹೋಲಿಸ್ಟಿಕ್ಕಾಗಿ ರೆಡಿ ಆದಾಗ ಯಾವುದು ನಾವು ಫೋಕಸ್ ಮಾಡ್ತಾನೆ. ಇಲ್ಲಿ ನೋಡಿ, ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ಕೇಳಿದಾಗ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯಗಳಾಗ್ತಿದೆ, ಕೌಟುಂಬಿಕ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವರ್ಕಿಂಗ್ ಪ್ಲೇಸಲ್ಲಾಗಿರ್ಬೋದು. ಅರ್ಥ ಆಗ್ತಿದೆಯಾ. ಇವನ್ನೆಲ್ಲ ಬರೆದ್ಬಿಟ್ಟು ಅದನ್ನು ತಡೆಗೆ ಏನೇನು ಕಾನೂನುಗಳು ಕ್ರಮ ಕೈಗೊಂಡಿದ್ದಾರೆ ಸರ್ಕಾರ. ಓಕೆನಾ. ಅದು ಮರಿಬೇಕಾತ ಆ ಒಂದು ಕ್ವಶನ್ಗೆ. ಇದಕ್ಕೆ ಮಹಿಳಾ ಮೀಸಲಾತಿ ಬಗ್ಗೆ ಬರೆದಾಗ, ಈಗ ನೀವು ಹೇಳಿದ್ರಲ್ಲ, ಈಗ ಮಹಿಳಾ ಮೀಸಲಾತಿ ಮಸೂದೆ ಬಂದಿದೆಯಲ್ಲ, ಅದನ್ನು ಇಂಟ್ರಡಕ್ಷನ್ ಬರೆದು ಮಹಿಳಾ ಮೀಸಲಾತಿ ಹಿಸ್ಟ್ರಿ ಬರೆದು ಎಲ್ಲಿಂದ ಸ್ಟಾರ್ಟ್ ಆಯಿತು ಗೊತ್ತಾಗ್ತಿದೆಯಾ. ಅದಕ್ಕೇನಾದರೂ ಇನ್ನೂ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಏನಾದರೂ ಇದ್ದರೆ, ಮಹಿಳಾ ಮೀಸಲಾತಿ ಬಗ್ಗೆ ಏನಾದರೂ ಟಾಪಿಕ್ಸ್ ಇದ್ದರೆ ಅಲ್ಲಿ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಏನಿದೆ ಗೊತ್ತಾಗ್ತಿದೆಯಾ. ಬಟ್ ಈ ಪ್ರಸ್ತುತ ಏನಿದೆ ಅದರ ಮಹಿಳಾ ಮೀಸಲಾತಿಯಿಂದ ಆಗೋ ಉಪಯೋಗಗಳೇನು, ಅದನ್ನ ತರಕ್ಕೆ ಸರ್ಕಾರ ಮಾಡಬೇಕಾದ ಕ್ರಮಗಳೇನು ಎಲ್ಲ ಮಾಡಿಬಿಟ್ಟು ಒಂದು ಕನ್ಕ್ಲೂಷನ್ ಕೊಡಬೇಕು. ನೆಕ್ಸ್ಟು ಮಹಿಳಾ ಉದ್ಯಮದ ಬೆಳವಣಿಗೆ. ಮಹಿಳಾ ಉದ್ಯಮದ ಬೆಳವಣಿಗೆ ಅಂತಂದರೆ ಮಹಿಳೆಯರು ಏನು ಇಂಡಸ್ಟ್ರಿ ಆಗಿರ್ಬೋದು ಮತ್ತು ಗ್ರಾಮೀಣ ಭಾಗದಲ್ಲಿ ಉದ್ಯಮಗಳು ಮಾಡ್ತಿದ್ದಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ನೀವು ಅದನ್ನು ಬರಿತಾ ಹೋಗಬೇಕು. ಅಂದರೆ ಸ್ಟ್ರಕ್ಚರ್ ಮಾಡ್ಕೊತಾ ಹೋಗ್ಬೇಕು. ನೀವು 3ಕ್ಕೂ ಡಿಫ್ರೆನ್ಸ್ ಆಗುತ್ತೆ ನೋಡಿ, ಗೊತ್ತಾಗ್ತಿದೆಯಾ. ಒಂದೇ ಥರ ಎಸ್ಸೆ ಬರೆಯೋಕ್ಕಾಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಈಗ ದೌರ್ಜನ್ಯ ಅಂತ ಕೊಟ್ಟರೆ ಬರೀ ಮಹಿಳೆಯರ ಬಗ್ಗೆ ಕೊಟ್ಟರೆ ಅವ್ರಿಗೆ ಗೊತ್ತಿರೋದು ಬರೋದಲ್ಲ, ನಿಮಗೆ ಗೊತ್ತಿರೋದು ಬರೆಯೋದಲ್ಲ. ಅದು ಏನು ಡಿಮ್ಯಾಂಡ್ ಮಾಡುತ್ತೆ ಅದು ಬರಬೇಕು. ಇದೇ ನೋಡು, ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ಸ್ ಕೇಳಿ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಕರೀತಾರೆ. ಇಲ್ಲೇನು ನಿಮ್ಗೇನು ಇದು ಮಾಡಿ ಅಂತ ಕೇಳಿಲ್ಲ, ನಿಮ್ಗೆ ಹೆಂಗೆ ಬೇಕೋ ಆ ಥರ ಬರಿಬೋದು. ಆದರೆ ಪಾಯಿಂಟು ಸ್ಪೆಸಿಫಿಕ್ ಆಗಿರ್ಬೇಕು ಅಷ್ಟೇ. ಅಂದರೆ ಮಹಿಳಾ ದೌರ್ಜನ್ಯದ ಕಾನೂನು ಬಗ್ಗೆನೇ ಇರಬೇಕು ಅಷ್ಟೇ, ಬಿಟ್ಟರೆ ನಿಮಗೆ ಒಂದು ಫ್ರೀಡಮ್ ಇರುತ್ತೆ ಬರೆಯೋಕ್ಕೆ. ಆದರೆ ಸ್ಪೆಸಿಫಿಕಾಗಿ ಕ್ವಶನ್ಸ್ ಕೊಟ್ಟಾಗ ಕಷ್ಟ ಆಗುತ್ತೆ ಬರೆಯೋಕ್ಕೆ. ಅರ್ಥ ಆಗ್ತಿದೆ. ನೆಕ್ಸ್ಟ್ ನೋಡಿ, ಮಹಿಳಾ ಸಬಲೀಕರಣ ಮತ್ತು ಭಾರತೀಯ ಸಮಾಜದ ಮೇಲೆ ಅದರ ಪರಿಣಾಮ. ಇಲ್ಲಿ ಸಬಲೀಕರಣ ಕೇಳಿದ್ದಾರೆ, ಆ ಸಬಲೀಕರಣದಿಂದ ಭಾರತದ ಸಮಾಜದ ಮೇಲೆ ಆಗ್ತಿರೋ ಪರಿಣಾಮಗಳು ಕೇಳ್ತಾ ಇದ್ದಾರೆ. ಏನೇನು ಚೇಂಜಸ್ ಆಗುತ್ತೆ, ಮಹಿಳಾ ಸಬಲೀಕರಣ ಹೊಂದಿದ್ರೆ ಏನೇನಾಗುತ್ತೆ ಗೊತ್ತಾಗುತ್ತೆ. ಎಕನಾಮಿಕಲ್ ಡೆವಲಪ್ಮೆಂಟ್ ಆಗುತ್ತೆ, ಎಜುಕೇಷನಲ್ ಡೆವಲಪ್ಮೆಂಟ್ ಆಗುತ್ತೆ, ಗೊತ್ತಾಯ್ತಾ, ಸೊಸೈಟಿಲಿ ಸಮಾನತೆ ಬರುತ್ತೆ ಅಲ್ವಾ, ಏನೇನೋ ಪರಿಣಾಮಗಳಾಗುತ್ತೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 2 ಕ್ವಶನ್ ಬಂದು, ಒಂದು ಮಹಿಳಾ ಸಬಲೀಕರಣ ಅಂದರೆ ನೀವು ಫೋಕಸ್ ಮಾಡಬೇಕು, ನೆಕ್ಸ್ಟು ಭಾರತೀಯ ಸಮಾಜದ ಮೇಲೆ ಅದ್ರ ಪರಿಣಾಮ ಫೋಕಸ್ ಮಾಡಬೇಕಿಲ್ಲಿ. ಕ್ಲಿಯರಾ, ಗೊತ್ತಾಗ್ತಿದೆಯಾ. ನೆಕ್ಸ್ಟು ಮಹಿಳಾ ಸಬಲೀಕರಣ ಸೇಮ್ ಆ್ಯಸ್ ಇಟ್ ಈಸ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ಕ್ವಶನ್ಗೂ ಸೇಮ್ ಇದೆ. ಅಂದರೆ ಮಹಿಳಾ ಸಬಲೀಕರಣ ಪ್ಲಸ್ ಒಂದು ಅಡಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಮಹಿಳಾ ಸಬಲೀಕರಣದ ಬಗ್ಗೆ ಕೊಟ್ಟಿದ್ದಾರೆ. ಇದು ಇನ್ನೂ ಓಪನ್ ಎಂಡೆಡ್ ಕ್ವಶನ್, ನೀವು ಹೆಂಗೆ ಬೇಕಾದ್ರೂ ಇದಕ್ಕೆ ಆನ್ಸರ್ ಮಾಡ್ಬೋದು.
ಗೊತ್ತಾಗ್ತಿದೆ. ಇದು ನೋಡು 4 ಸತಿ ರಿಪಿಟೇಷನ್ ಆಗಿದೆ ಈ ಕ್ವಶನ್ನು, ಅಂದರೆ PSI ಕ್ವಶನ್ ಪೇಪರ್ಗಳು ನೋಡಿದಾಗ. ಕ್ಲಿಯರಾ? ನೆಕ್ಸ್ಟು ಸುರಕ್ಷಿತ ಮಹಿಳೆ ಎಂದರೆ ಕುಟುಂಬ. ಈ ಕ್ವಶನ್ಸ್ ಕೇಳಿದಾಗ ಮಹಿಳಾ ದೌರ್ಜನ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಬ್ಯಾಕ್ಗ್ರೌಂಡ್ ಅಂದರೆ ಥೀಮ್ ಏನಂತ ಬಂದಿದೆ, ಮಹಿಳಾ ಸುರಕ್ಷಿತ ಮಹಿಳೆ ಅಂದರೆ ಸುಶಿಕ್ಷಿತ ಕುಟುಂಬ ಅಂತ ಹೇಳಿದಾಗ ಮಹಿಳಾ ದೌರ್ಜನ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಬರೀಬೇಕು. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ನೆಕ್ಸ್ಟು ಮಹಿಳಾ ಸಬಲೀಕರಣ ಮತ್ತೆ ರಿಪಿಟೇಷನ್ ಆಗಿದೆ. ಗೊತ್ತಾಯ್ತಾ? ಭಾರತದಲ್ಲಿ ಲಿಂಗಾನುಪಾತದ ಬಗ್ಗೆ ಚರ್ಚಿಸಿ. ಇಲ್ಲಿ ಸ್ಪೆಸಿಫಿಕ್ ಆಯಿತು, ಲಿಂಗಾನುಪಾತ ಜೆಂಡರ್ ಈಕ್ವಾಲಿಟಿ ಬಂತು. ಗೊತ್ತಾಗ್ತಿದೆಯಾ? ಇವಾಗ ವರ್ಲ್ಡಲ್ಲಿ ಜೆಂಡರ್ ಈಕ್ವಾಲಿಟಿ ಮತ್ತು ಭಾರತದ ಜೆಂಡರ್ ಈಕ್ವಾಲಿಟಿ, ಕರ್ನಾಟಕದ ಜೆಂಡರ್ ಈಕ್ವಾಲಿಟಿ ಏನಕ್ಕೆ ಜೆಂಡರ್ ಕಡಿಮೆ ಆಗ್ತಿದೆ? ಯಾಕೆಂದರೆ ಇದರ ಮಂಡ್ಯದಲ್ಲಿ ಮೊನ್ನೆ ಇದಾಯಿತು, ಏನೋ ಮಕ್ಕಳನ್ನ ಇದು ಭ್ರೂಣ ಹತ್ಯೆ ಮಾಡೋಕ್ಕೆ ಕಂಡಿಡಿದ್ರು. ಅದನ್ನು ಹಾಕ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ರಿಲೆವೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ನ್ಯೂಸಲ್ಲಿ ಬಂತು, ಇದೆಲ್ಲ ಇದು ಡಿಸ್ಕಷನ್ ಆಯಿತು. ಆವಾಗ ಅದು ರಿಲೆವೆಂಟ್ ಅನಿಸುತ್ತೆ. ನೀವು ಬರೆಯೋ ಒಂದು ಪೀಠಿಕೆ ಅದಕ್ಕೆ ರಿಲೆವೆಂಟ್ ಇರಬೇಕು. ಇದನ್ನು ಬರೆದ್ರೆ ಅವಾಗ ಅವನಿಗೂ ಕ್ಯಾಚ್ ಆಗುತ್ತೆ. ಯಾಕೆಂದರೆ ಅವನು ಪೇಪರ್ ಓದಿರ್ತಾನೆ. ಯಾರು ಒಬ್ಬ ಪ್ರೊಫೆಸರ್ಗಳು ಬರ್ತಾರೆ ಆಲ್ಮೋಸ್ಟ್ ಅಲ್ಲೂ ವ್ಯಾಲ್ಯೂಷನ್ ಮಾಡೋಕ್ಕೆ. ಅವರು ಪೇಪರ್ ರೀಸೆಂಟ್ ಪೇಪರು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಗೊತ್ತಾಗ್ತಿದೆಯಾ? ಅವಾಗ ಅವ್ರಿಗೆ ಗೊತ್ತಿರುತ್ತೆ, ಓಕೆ ಈ ಥರ ಮಂಡ್ಯದಲ್ಲಿ ಈ ಥರ ಆಗಿತ್ತು, ಈ ಥರ ಮಾಡ್ತಾಯಿದ್ರು, ಅದಕ್ಕೆ ಇದು ರಿಲೇಟೆಡ್ ಅಂತ ಅನಿಸುತ್ತೆ. ಅದು ಆತ ಕ್ಯಾಚಿ ಆಗಿರೋ ಕೆಲವೊಂದು ಕರೆಂಟ್ ಅಫೇರ್ಸ್ನ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಾ? ಅದು ಬರೀಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು ನೀವು ಎಷ್ಟಿತ್ತು. ಮತ್ತು ಇನ್ನು ಬೇಕಾದ್ರೆ ನಿಮ್ಗೆ ಇನ್ನೂ ಡಾಟಾ ಚೆನ್ನಾಗಿ ಗೊತ್ತಿದ್ರು ಅಂದರೆ ಈಗ ನಡೆದಿದೆಯಲ್ಲ ಆಲ್ರೆಡಿ ಎಷ್ಟೋ ಜನಗಣತಿ ನಡೆದಿದೆಯಲ್ಲ, ಅದ್ರದ್ದೆಲ್ಲ ಡಾಟಾಸ್ ಕೊಟ್ಟರೆ ಇನ್ನೂ ಎನ್ರಿಚ್ ಆಗುತ್ತೆ ನಿಮ್ಮ ಎಸ್ಸೆ. ಅರ್ಥ ಆಗ್ತಿದೆಯಾ? ಮತ್ತು ಅದಕ್ಕೆ ಏನಕ್ಕೆ ಲಿಂಗಾನುಪಾತ ಕಡಿಮೆ ಆಗೋ ಕಾರಣ ಆಗ್ತಿದೆ, ಮತ್ತು ತಡೆಯೋಕ್ಕೆ ಕ್ರಮಗಳೇನು, ಮತ್ತು ಫ್ಯೂಚರ್ಲಿ ಏನು ಮಾಡಬೇಕು, ಇಷ್ಟು ನೀವು ಫೋಕಸ್ ಮಾಡಿ ಬರೀಬೇಕು ಅದರಲ್ಲಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಮಹಿಳೆಯರ ಇದು ಲಿಂಗಾನುಪಾತ ಕ್ಲಿಯರ್ ಆಯಿತಾ? ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ನಿಯಂತ್ರಿಸುವಲ್ಲಿ ಸಮಾಜದ ಪಾತ್ರ. ಇಲ್ಲಿ ನೋಡಿ ಮತ್ತೆ ಮಹಿಳಾ ದೌರ್ಜನ್ಯನೇ ಬಂತು, ಬಟ್ ಬೇರೆ ಥರ ಕೇಳಿದ್ದಾನೆ. ಇಲ್ಲಿ ನೋಡಿ ಸುರಕ್ಷಿತ ಮಹಿಳೆ ಅಂತ ಕೇಳಿ ಅಲ್ಲಿ ಕೇಳಿದ್ದ ಅದೇ ಕ್ವಶನ ಬೇರೆ ಥರ ಕೇಳಿದ್ದಾನೆ. ಗೊತ್ತಾಗ್ತಿದೆ? ಮಹಿಳೆಯರ ಮೇಲೆ ಆಗ್ತಿರೋ ಅಪರಾಧಗಳು ಯಾವ್ಯಾವು, ಮಹಿಳೆಯರ ಮೇಲೆ ನಡೀತಿರೋ ಅಪರಾಧಗಳು, ಮತ್ತು ಅವನ್ನ ಇದು ಮಾಡಿ. ನೆಕ್ಸ್ಟ್ ಈಗ ಬರೀ ಅಪರಾಧಗಳು ಅಂದರೆ ಮೊದಲು ನಡೀತಿದ್ವಲ್ಲ ಅತ್ಯಾಚಾರ, ಕೌಟುಂಬಿಕ ಕಲಹಗಳಲ್ಲದೆ ಈಗ ನೀವು ಇನ್ನೊಂದು ಆ್ಯಡ್ ಮಾಡ್ಕೋಬೇಕು. ಏನು ಹೇಳಿ? ಸೈಬರ್ ಕ್ರೈಮ್ಸ್ ಆ್ಯಡ್ ಮಾಡ್ಕೋಬೇಕು. ಸೈಬರ್ ಕ್ರೈಮ್ಸಲ್ಲೂ ತುಂಬ ನಡೀತಾ ಇದೆ. ಗೊತ್ತಾಗ್ತಿದೆ? ಈ ಡಿಫೇಕಲ್ಲಿ ಮಹಿಳೆಯರ ಮೇಲೆ ಇದು ಮಾಡ್ತಾ ಇದ್ದಾರೆ, ಮತ್ತು ಅವ್ರನ್ನ ಇದು ಮಾಡೋದು ಅಂದರೆ ಲೈಕ್ ಕಮೆಂಟ್ಸ್ಗಳು ಮಾಡೋದು, ಲೈಕ್ ಅವರು ಪಿಕ್ಚರ್ಸ್ಗಳನ್ನ ಬೇರೆ ಥರ ಯೂಸ್ ಮಾಡ್ಕೊಳೋದು. ಓಕೆ, ಒಂದು ಎಷ್ಟು ಸ್ಪೆಸಿಫಿಕ್ ವರ್ಡ್ಸ್ ಇದೆ, ಆ ವರ್ಡ್ಸ್ಗಳು ಚೆನ್ನಾಗಿ ತಿಳ್ಕೊಳ್ಳಿ. ಏನು ತುಂಬ ಇದೆ ಆ ಥರದ್ದು, ಬೇರೆ ಥರ ಅಫೆನ್ಸ್ ಬೇರೆ ಥರ ಹೆಸರುಗಳಿದೆ. ಗೊತ್ತಾಗ್ತಿದೆಯಾ? ಅದು ಯೂಸ್ ಮಾಡ್ಕೊಳ್ಳಿ, ಬರಿಬೋದು. ಒಂದು ನೀವು ಓಕೆ ಈ ಮಹಿಳೆಯರಿಗೆ ಎಷ್ಟು ಕಾನೂನುಗಳು ಸುರಕ್ಷಿತವಾಗಿದೆಯೋ ಅದನ್ನು ಮಿಸ್ಯೂಸ್ ಆಗೋ ಪ್ರಮಾಣವೂ ಜಾಸ್ತಿ ಇದೆ. ಬಟ್ ಆದರೆ ಏನು ಗೊತ್ತಾ, ಇದು ಏನು ಮಿಸ್ಯೂಸ್ ಆಗೋದು ತುಂಬ ಕಡಿಮೆ ಇದೆ. ಅರ್ಥ ಆಗ್ತಿದೆಯಾ? ನಾವು ಅದನ್ನು ಜಾಸ್ತಿ ಫೋಕಸ್ ಮಾಡೋದು ಬೇಡ ಅಂತ ನಾನು ಅಂದ್ಕೊತೀನಿ. ಬರೆದ್ರೆ ತಪ್ಪಿಲ್ಲ. 1-2 ಪಾಯಿಂಟಲ್ಲಿ ಈ ಥರ ಮಹಿಳೆಯರು ನಾವು ಇಷ್ಟು ಕಠಿಣ ಕಾನೂನುಗಳು ಕ್ರಮಗಳಿದ್ದಾವೆ, ಆದರೆ ಅದನ್ನು ಮಿಸ್ಯೂಸ್ ಮಾಡೋ ಜನಗಳು ಮಿಸ್ಯೂಸ್ ಮಾಡಿಕೊಂಡು ಅದನ್ನು ದೌರ್ಜನ್ಯ ಪುರುಷರ ಮೇಲೆ ಇದು ಮಾಡ್ತಿದ್ದಾರೆ ಅಂತಲೂ ಬರಿಬೋದು. ಅದು ಅವ್ರ ವೈಯಕ್ತಿಕ ಸ್ವಾತಂತ್ರ್ಯ, ಲಿಬರ್ಟಿ ಆಗುತ್ತೆ. ನೀವು ಅಲ್ಲ, ಡೈವರ್ಸ್ ತಗೊಳೋದು ಅವ್ರವ್ರ ವೈಯಕ್ತಿಕ ನಿರ್ಧಾರ, ಅಂದರೆ ಅದು ಲಿಬರ್ಟಿ ಅವ್ರಿಗೆ ಸಂಬಂಧಪಟ್ಟಿದ್ದು. ಅದು ಈಗ ಹೆಂಗೆ ಗೊತ್ತಾ, 100 ಜನದಲ್ಲಿ ಇಬ್ಬರೇನೋ ಆ ಥರ ಕೇಸ್ ಮಾಡಿಸ್ತಾರೆ, 498 ಕೇಸ್ ಹಾಕಿಸ್ತಾರೆ. ಇನ್ನು 98 ಜನ ಆರಾಮ್ಸೆ ಡಿವೋರ್ಸ್ ತೊಗೊಂಡು ಅವ್ರ ಪಡೆ ಅವ್ರು ಇವ್ರ ಪಡೆ ಇವ್ರು ಇರ್ತಾರೆ. ಓಕೆ, ಬರಿಬೋದು. ಬಟ್ ನೀವು ಅದನ್ನು ಯಾವ ರೀತಿ ಅಪ್ರೋಚ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ತೊಂದರೆ ಇಲ್ಲ, ಮೆನ್ಷನ್ ಮಾಡೋದು ತಪ್ಪಿಲ್ಲ. ಅಲ್ಲ ಬರೆದ್ರೂ ತಪ್ಪಿಲ್ಲ ಅವ್ರು ಹೇಳಿದ್ದು. ಯಾಕೆಂದರೆ ಆ ಥರ ಮಿಸ್ಯೂಸ್ ಆಗ್ತಿರೋದು ನಿಜನೇ ಇದೆ. ಅದನ್ನು ಬರೆದ್ರೆ ಪಾಯಿಂಟ್ ಬರೆದ್ರೆ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕಾಮನ್ ತಗೊಳ್ಳೇಬೇಕದು. ಹೌದು, ಅವ್ರು ಹೇಳ್ತಿರೋದು. ಇವ್ರು ಹೇಳಿದ್ರು ಈಗ ಎಷ್ಟೋ ಜನ ಸುಮ್ಮನೆ ಗಂಡನ ಮೇಲೆ ದೌರ್ಜನ್ಯ ಮಾಡಲಿಲ್ಲ ಅಂದ್ರೂ ಕೇಸ್ ಹಾಕ್ಬಿಟ್ಟು ಸುಮ್ಮನೆ 498 ಕೇಸ್ ಹಾಕ್ಸ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ. ಕಾನೂನನ್ನ, ಅವ್ರಿಗಿರೋ ಕಾನೂನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಆದರೆ ಎಷ್ಟೋ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಆಗ್ತಾವಲ್ಲ, ಅಂದರೆ ಲೈಕ್ ಫೇಕ್ ಕೇಸ್ ಇರ್ತಾವಲ್ಲ. ಹೌದು, ಅದನ್ನ ಹೇಳ್ತಾರೆ ಆ ಥರ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ. ಈಗ ಹಂಗಂದ್ರೆ ನೀವು ಲೆಕ್ಕ ಹೇಳಿದ್ರೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಇರಬೇಕಿತ್ತು. ಮಹಿಳೆಯರ ಮೇಲೆ ದೌರ್ಜನ್ಯಗಳಾದಾಗ ಕನ್ವಿಕ್ಷನ್ ರೇಟ್ ಜಾಸ್ತಿ ಇತ್ತು, ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ. ಕನ್ವಿಕ್ಷನ್ ರೇಟ್ ಹೋದಾಗ ತುಂಬ ಇದೆ ಮ್ಯಾಟ್ರ್ ಆಗ್ತವೆ. ಕಂಪ್ಲೇಂಟ್ ನೋಡಿ ಆ ಥರ ಆಕ್ಷನ್ ತಗೊಳಕ್ ಆಗಲ್ಲ. ಈಗಿಲ್ಲ, ಯಾವುದು ಕಾನೂನು ಇಲ್ಲ, ಆ ಥರ ಇಲ್ಲ. ಗೊತ್ತಾಗ್ತಿದೆ, ಆ ಥರ ಕಾನೂನು ಯಾವುದೂ ಇಲ್ಲ ಈಗ ಸದ್ಯಕ್ಕೆ ವುಮೆನ್ಸ್ಗೆ ಜಾಸ್ತಿ. ಅದೇ ಇದು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಕೇಳಿದ್ದಾರೆ, ವುಮೆನ್ಸ್ ಬಗ್ಗೆ ವೈರ್ಲೆಸ್ ನೋಡ್ಕೊಳ್ಳಿ. ಮತ್ತು ಲಿಂಗ ಸಂಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಸಂಯೋಜನೆ ಅಲ್ಲ, ಇದು ಲಿಂಗ ಜೆಂಡರ್ ಈಕ್ವಾಲಿಟಿ ಸಂಯೋಜನೆ ಆಗಬೇಕಿತ್ತು ಅನ್ಸುತ್ತೆ, ಅದು ಮಿಸ್ ಆಗಿದೆ. ಸಂವೇದನೆ ಆಗಬೇಕಿತ್ತು. ಇದು
ತಪ್ಪಾಗಿದೆ ಇದು. ಓಕೆನಾ. ನೆಕ್ಸ್ಟು ಅಂತರ್ಜಾಲ ಮತ್ತು ಮಹಿಳಾ ಸುರಕ್ಷತೆ. ಈಗ ಪ್ರೆಸೆಂಟು ಟ್ರೆಂಡಲ್ಲಿರೋದು. ಈಗ ನೋಡಿ ರೀಸೆಂಟಾಗಿ ಕೇಳಿದ್ದಾರೆ ಅಲ್ವಾ, ಏನು ಇಂಟರ್ನೆಟಲ್ಲಿ ಏನೇನು ಅಫೆನ್ಸ್ ಆಗ್ತಾಯಿದೆ, ಯೂಸ್ ಮಾಡ್ಕೊಂಡು ಯಾವ ರೀತಿ ಇದು ಮಾಡ್ತಾಯಿದ್ದಾರೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಅದನ್ನು ತಡೆಯೋಕ್ಕೆ IT ಕಾಯ್ದೆಗಳ ಬಗ್ಗೆ ಗೊತ್ತಾಗ್ತಿದೆ, ಅದನ್ನು ಪ್ರಿವೆನ್ಷನ್ ಮಾಡೋಕ್ಕೆ ಏನೇನು ಕ್ರಮಗಳು ಕೈಗೊಂಡಿದ್ದಾರೆ ಗೊತ್ತಾಗ್ತಿದೆ. ಮತ್ತು ವುಮೆನ್ಸ್ ಹೆಂಗೆ ಸೇಫ್ಟಿಯಾಗಿ ಇರಬೇಕು ಗೊತ್ತಾ, ಸೋಷಿಯಲ್ ಮೀಡಿಯಾನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನೀವು ಬರೀಬೇಕಾಗುತ್ತೆ. ಗೊತ್ತಾಗ್ತಿದೆ. ಸೇಫ್ಟಿ ಐಲ್ಯಾಂಡ್ ಬೇರೆ, ಅದು ಸೈಬರ್ ರಿಲೇಟೆಡ್ ಅಲ್ಲ, ಅಂದರೆ ವುಮೆನ್ಸ್ ಪ್ರೊಟೆಕ್ಷನ್ಗೆ, ಸುರಕ್ಷತೆಗೆ. ಗೊತ್ತಾಯ್ತಾ? ಆ ಥರದಲ್ಲಿ ಯೂಸ್ ಮಾಡ್ಬೋದು, ಏನು ಪ್ರೆಸೆಂಟು ಟ್ರೆಂಡ್ ಇದೆ. ನೆಕ್ಸ್ಟು ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರೋ ಮಹಿಳೆಯರ ಪಾತ್ರ ಬರೀಬೋದು. ಅಂದರೆ ಈಗ ವುಮೆನ್ಸ್ ಯಾವ ಕ್ಷೇತ್ರದಲ್ಲಿ ಸಾಧನೆಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಬರೀಬೇಕು. ಓಕೆನಾ. ನೆಕ್ಸ್ಟ್ RSI 2023 ರೀಸೆಂಟಾಗಿ ನಡೀತಲ್ಲ, ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ. ಓಕೆನಾ. ನೋಡಿ, ಎಲ್ಲದು ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಯಾವ ಕ್ವಶನ್ಸ್ ಯಾವ ರೀತಿ ಬಂದಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ? ಈಗ ನೀವು ಇದ್ರ ಮೇಲೆ ಡಿಸೈಡ್ ಮಾಡ್ಕೋಬೇಕು, ಯಾವ ರೀತಿ ಕ್ವಶನ್ಸ್ ಬಂದರೆ ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ ಹೋಲಿಸ್ಟಿಕ್ಕಾಗಿ ಈ ಎಲ್ಲ ಟಾಪಿಕ್ಸ್, ಈ ವುಮೆನ್ಸ್ ಬಗ್ಗೆ ಬಂದಾಗ ಇವೆಲ್ಲದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಈ ಎಲ್ಲ ಸಬ್ ಟಾಪಿಕ್ಸ್ ಏನು, ಸುರಕ್ಷತೆ, ಓಕೆನಾ, ಮತ್ತು ಇಂದಿನ ಜಗತ್ತಿನಲ್ಲಿ ಮಹಿಳೆಯರ ಸುರಕ್ಷತೆ, ಲಿಂಗ ಸಂವೇದನೆ, ಮಹಿಳೆಯರ ರಿಲೇಟೆಡ್ ಇವೆಲ್ಲವಕ್ಕೂ ಫೋಕಸ್ ಮಾಡೋಂಗೆ ನಿಮ್ಮದು ಹೋಲಿಸ್ಟಿಕ್ಕಾಗಿ ನಿಮ್ಮದು ಮೆಟೀರಿಯಲ್ ರೆಡಿ ಇರಬೇಕು ನಿಮ್ಮ ಹತ್ರ. ಯಾವುದೇ ಕೊಟ್ಟರು ಅವಾಗ ಇದನ್ನೇ 360 ಡಿಗ್ರಿ ಅಪ್ರೋಚ್ ಅಂತ ಕರೆಯೋದು ನಾವು. ಅಂದರೆ ಯಾವುದೇ ಕ್ವಶನ್ಸ್ ಕೊಟ್ಟರು ನೀವು ಯಾವುದೇ ಥರ ಬಂದ್ರೂ ಅದ್ರ ಬಗ್ಗೆ ಹೋಲಿಸ್ಟಿಕ್ಕಾಗಿ ಬರೀಬೇಕು, ರೆಡಿ ಆಗೋದು. ಒಂದು ಟಾಪಿಕ್ ಮಹಿಳೆಯರ ಬಗ್ಗೆ ಏನೇ ಪ್ರಬಂಧ ಬರಲಿ ಬರೀತೀನಿ ನನಗಿರಬೇಕು. ಗೊತ್ತಾಗ್ತಿದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಕೊಟ್ಟರು ಬರೆಯೋಂಗಿರಬೇಕು. ಗೊತ್ತಾಗ್ತದೆ. ಎನ್ವೈರನ್ಮೆಂಟ್ ರಿಲೇಟೆಡ್ ಏನೇ ಕ್ವಶನ್ಸ್ ಬಂದರೂ ರೆಡಿ ಇರಬೇಕು. ಟಾಪಿಕ್ಸ್ ರೆಡಿಯಾಗಿ, ಅಂದರೆ ಲೈಕ್ ಥೀಮ್ಸ್ ಗೊತ್ತಾಗ್ತದೆ, ಕಾನ್ಸೆಪ್ಟು ಎನ್ವೈರನ್ಮೆಂಟಲ್ ರಿಲೇಟೆಡ್ ಏನೇ ಬರಲಿ ಅದನ್ನು ಬರೆಯೋಕ್ಕೆ ನಿಮ್ಮ ಹತ್ರ ಸೋರ್ಸಸ್ ಇರಬೇಕು, ಮೆಟೀರಿಯಲ್ಸ್ ಇರಬೇಕು. ಒಂದು 2-3 ಸತಿ ಬರೆದು ರೆಡಿ ಇರಬೇಕು ನೀವು. ಕ್ಲಿಯರಾ? ಹಂಗಾಗಿ ಈ ರೀತಿ ನೀವು 360 ಡಿಗ್ರಿ ಅಪ್ರೋಚ್ ಮಾಡಿಕೊಂಡ್ರೆ ನಿಮಗೆ ಕಾನ್ಫಿಡೆಂಟಾಗಿ ಬರಿಬೋದು. ಯಾವುದೇ ಪ್ರಬಂಧ ಅಕಸ್ಮಾತ್ ಅವ್ರು ಕೊಡಲಿಲ್ಲ, ನೀವು ಓದಿಲ್ದಿದ್ದು ಬಂದ್ರೂ ಇವನ್ನೆಲ್ಲ ಹಾಕ್ಬಿಟ್ಟು ಓಪು ಹಾಕಿ ಬರಿಬೋದು. ಅರ್ಥ ಆಗ್ತಿದೆಯಾ? ಮಿಕ್ಸ್ ಮಾಡಿ ಎಲ್ಲ ಮಾಡಿ ಬರಿಬೋದು. ಏನೋ ಒಂದು ಅಟ್ಲೀಸ್ಟ್ ನಿಮ್ಗೆ ಅದನ್ನು ಅಪ್ರೋಚ್ ಮಾಡ್ತೀರಾ. ಅರ್ಥ ಆಗ್ತಿದ್ದೀರಾ? ಹಂಗಾಗಿ ಅದಕ್ಕೆ ಇದನ್ನು 360 ಡಿಗ್ರಿ ಟ್ರಾನ್ಸ್ಜೆಂಡರ್ ಸಪ್ರೇಟಾಗಿ ಕೇಳಿದ್ರೆ ಬರಿಬೋದು, ಬೇಕಾಗಿಲ್ಲ ಅಂದ್ಕೊತೀನಿ. LGBT ಕಮ್ಯುನಿಟಿ ಬಗ್ಗೆ ಏನಾದರೂ ಈಗ ರೀಸೆಂಟಾಗಿ ಇದೆಲ್ಲ ಡಿಸಿಷನ್ ಬಂದಲ್ಲ, ಅದ್ರ ರಿಲೇಟೆಡ್ ಕೇಳಿದಾಗ ಬರಿಬೋದು. ಅದು ಅವ್ರ ಹಕ್ಕುಗಳು, ಮಹಿಳೆಯರಿಗೆ ಸಂಬಂಧಪಡಲ್ಲ. LGBT ಕಮ್ಯುನಿಟಿಗೆ ಕೊಟ್ಟಿರೋ ಹಕ್ಕುಗಳವು, ಸಪ್ರೇಟಾಗಿ ಕೊಟ್ಟಿರೋದು. ಹಂಗಾಗಿ ಅದನ್ನು ಇಲ್ಲಿ ಮೆನ್ಷನ್ ಮಾಡೋದು ಬೇಡ. ಗೊತ್ತಾಗ್ತಿದೆಯಾ? ಅದು ಅವ್ರು ಅದಕ್ಕೆ ಹೇಳ್ತಿರೋದು, ನಾವು ವುಮೆನ್ಸು ಅಲ್ಲ ಮೆನ್ನು ಅಲ್ಲ, ನಾವು ಸಪ್ರೇಟ್ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಅದನ್ನು ವುಮೆನ್ಸ್ ಒಳಗೆ ಆಗ್ತೀನಿ ಅಂದ್ರೆ ಅವ್ರು ಏನು ಮತ್ತೆ ಬೇಜಾರು ಮಾಡ್ಕೊಂತಾರೆ ಅವರು ಅಲ್ಲ. ಅದನ್ನೇ ಕೇಳ್ತಿರೋದು ಅವರು. ನಮ್ಗೆ ಸಪ್ರೇಟ್ ಟಾಯ್ಲೆಟ್ಸ್ ಬೇಕು, ಸಪ್ರೇಟ್ ರಿಸರ್ವೇಷನ್ ಬೇಕು, ಸಪ್ರೇಟ್ ಅಂದರೆ ನಾವು ನಮ್ಮದೊಂದು ಕಮ್ಯುನಿಟಿ, ವುಮೆನ್, ಮೆನ್, ಟ್ರಾನ್ಸ್ಜೆಂಡರ್, ನಮ್ಮದೊಂದು ಕಮ್ಯುನಿಟಿ, ಈ ಥರ ನಮ್ಮದೊಂದು ಸಪ್ರೇಟ್ ಅಂತ ಹೇಳ್ತಿರೋದು. ಅದಕ್ಕೆ ಕಾಲಮ್ ಮೇಲೆ ಹಾಕಿದ್ರು, ವುಮೆನ್ಸ್, ಮೆನ್ಸ್, ಟ್ರಾನ್ಸ್ಜೆಂಡರ್ ಅಂತ ಕಾಲಮ್ಗಳು ಬಂದಿದೆ ಈಗ ಎಷ್ಟು ಅಪ್ಲಿಕೇಶನ್ಸ್ಗಳಲ್ಲಿ ಅಲ್ವಾ. ಮತ್ತು ಅವ್ರು ವುಮೆನ್ಸಲ್ಲಿ ಸೇರಿಸ್ಬೋದಿತ್ತಲ್ಲ. ಅಲ್ಲ, ಹೌದು, ರಿಸರ್ವೇಷನ್ ಕೊಟ್ಟಿದ್ದಾರೆ, ಅಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಸಪ್ರೇಟ್ ಎಕ್ಸ್ಟ್ರಾ ರಿಸರ್ವೇಷನ್ ಕೊಟ್ಟಿದ್ದಾರೆ. ಈಗ ಪೊಲೀಸಲ್ಲೂ ಕೊಟ್ಟರು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಲ್ವಾ. ಅವರು ಅಂದರೆ ಏನು ಮೇಲ್ ಟ್ರಾನ್ಸ್ಜೆಂಡರ್ಗೆ ಇರಬೇಕಲ್ವ, ಅದ್ರ ಬೇಡ ಅಂತ SCನಲ್ಲಿ ಅದು ಸಪ್ರೇಟ್ ಅವ್ರಿಗೆ ಕೊಟ್ಟಾಗ. ಬೇಕಾದ್ರೆ LGBT ಕಮ್ಯುನಿಟಿ ಬಗ್ಗೆನೇ ನೀವು ಸಪ್ರೇಟ್ ಏನಾದರೂ SC ಕೇಳಿದಾಗ ಇವನ್ನೆಲ್ಲ ಮೆನ್ಷನ್ ಮಾಡಿ, ನೀವು ಹೇಳಿದ ಏನೇನು ಕಾನ್ಸೆಪ್ಟ್ಸ್ ಇದೆ ಅದನ್ನೆಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ರೆ ಸಾಕು. ಎಕ್ಸಾಂಪಲ್ಸ್ ಕೊಡಬೇಕು. ಆಮೇಲೆ ಯಾವುದಾದ್ರೂ ಕೋರ್ಟ್ ಡಿಸಿಷನ್ಗಳು ಬಂದಿರುತ್ತೆ, ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ಗಳು, ಅವನ್ನ ಹಾಕಿ ಇನ್ನೂ ಎನ್ರಿಚ್ ಆಗುತ್ತೆ ನಿಮ್ಮ ಏನು ಪ್ರಬಂಧಗಳು. ಅರ್ಥ ಆಗ್ತಿದೆಯಾ? ನಿನಗೆ ಯಾವ್ದು ಕಂಫರ್ಟಬಲ್, ನಿನಗೆ ಯಾವ್ದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದು ಅದನ್ನು ಬರೀ. ಗೊತ್ತಾಗ್ತಿದೆಯಾ? ಅದನ್ನ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಕ್ಲಾಸಲ್ಲಿ. ಓಕೆನಾ. ಡಿಗ್ರಿ ಲೆಕ್ಚರ್ಸು ಮಾಡ್ತಾರೆ ಯೂಶ್ವಲಿ. ಡಿಜಿಟಲ್ ವ್ಯಾಲ್ಯೂಷನ್ ಇರುತ್ತೆ. ಅವರೇ ನಿಮ್ಮದು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಇಲ್ಲಿ ಹಿಂಗೆ ಹಾಕಿ ಮಾರ್ಕೆಲ್ಲ ಮಾಡಲ್ಲ. ಅವ್ರಿಗೊಂದು ಡಿಸ್ಪ್ಲೇ ಹಾಕಿರ್ತಾರೆ. ಡಿಸ್ಪ್ಲೇ ಹಾಕ್ಬಿಟ್ಟು ನಿಮ್ಮ ಸ್ಕ್ಯಾನ್ ಮಾಡ್ಕೊಂಡಿರ್ತಾರೆ, ಪೇಪರು ಸ್ಕ್ಯಾನ್ ಮಾಡ್ಕೊಂಡು ಮುಂದೆ ಹಾಕ್ತಾರೆ. ಅವ್ರಲ್ಲಿ ಕೂತ್ಕೊಂಡಿರ್ತಾರೆ ಟೇಬಲ್ ಮೇಲೆ, ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾರೆ ಎಸ್ಸೇನ. ಹೋಗ್ತಾರೆ. ಅವಾಗ ಅವರು ಒಂದು ತಲೆಯಲ್ಲಿ ಅವ್ರಿಗೊಂದು ಅಂದಾಜು ಬರುತ್ತೆ, ಇವ್ನಿಗೆ 15 ಮಾರ್ಕ್ಸ್ ಅಂತ ಹಾಕ್ತಾರೆ. ಮೇಡಮ್ ಇಲ್ಲ, ಆ ಥರ ಇಲ್ಲ. ಒಬ್ಬ ಪ್ರೊಫೆಸರ್ ಅಂತಂದರೆ ಅವನು ಏನು ಗೊತ್ತಾ, ಪದವಿ ಪಡೆದ ವಿದ್ಯಾರ್ಥಿ ಬರೆಯೋ ಎಸ್ಸೇನ ಅವ್ರಿಗೆ ಅನಾಲಿಸಿಸ್ ಮಾಡೋಕ್ಕೆ ಬರುತ್ತೆ. ಗೊತ್ತಾಯ್ತು? ಈಗ ನಿನಗೆ ನಾನು ಸೈನ್ಸ್ ಓದಿದ್ದೀನಿ, ಯಾವುದಾದ್ರು ಸೋಷಿಯಲ್ ಇಶ್ಯೂಸ್ ಪ್ರಬಂಧ ಬಂದ್ರೆ ನಂಗೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತಲ್ವಾ? ಹಂಗಾಗಿ ಪ್ರೊಫೆಸರ್ಸ್ಗಳ್ನ ಕರೆಸ್ತಾರೆ. ಯೂಶ್ವಲಿ ಡಿಗ್ರಿ ಕಾಲೇಜು ಪ್ರೊಫೆಸರ್ಗಳ್ನ ಕರೆಸಿ ವ್ಯಾಲ್ಯೂಟ್ ಮಾಡಿಸ್ತಾರೆ. ಯೂಶ್ವಲಿ ಪೇಪರ್ ಎಲ್ಲ ಓದಿರ್ತಾರಪ್ಪ, ಅವರೇನು ದಡ್ರ, ಅವರು ಕೀ ಆನ್ಸರ್ ಇರುತ್ತೆ, ಕೀ ಪಾಯಿಂಟ್ಸ್ ಇರುತ್ತೆ, ಇದನ್ನೇ ಬರೀಬೇಕು ಅಂತ ಕೊಟ್ಟಿರ್ತಾರೆ. ಒಂದು ಕೀ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಹೌದು. ಇಷ್ಟು ಈಗ ಮಹಿಳಾ ಸಬಲೀಕರಣ ಬರೆದಾಗ
ಆಮೇಲೆ ಅವ್ರಿಗೆ ಕೊಟ್ಟಿರ್ತಾರೆ ಈ ಥರ ಈ ಮಹಿಳಾ ಸಬಲೀಕರಣ ಬಂದರೆ ಈ ಪಾಯಿಂಟ್ಸ್ ಇರಬೇಕು ಅಂದರೆ ಲೈಕ್ ಪಾಯಿಂಟ್ಸ್ ಅಂದರೆ ಆನ್ಸರ್ ಇದೇ ಥರ ಇರಬೇಕು ಅಂತಲ್ಲ ಇವತ್ತು ಕವರ್ ಆಗಿರಬೇಕು ಇಷ್ಟು ಈ ಪಾಯಿಂಟ್ಸನ್ನು ಅವನು ಫೋಕಸ್ ಮಾಡಿದ್ದಾನೆ ಪ್ಯಾಟರ್ನ್ ಫಾಲೋ ಮಾಡಿದ್ದಾನೆ ಫಸ್ಟು ಓಕೆ PTK ಬಾಡಿ ಕನ್ಕ್ಲೂಷನ್ ಫಾಲೋ ಮಾಡಿದ್ದಾನೆ ಓಕೆ ಇದಕ್ಕಿಷ್ಟು ಮತ್ತು ಈ ಟಾಪಿಕಲ್ಲಿ ಈ ಪಾಯಿಂಟ್ಸ್ಗಳನ್ನ ಫೋಕಸ್ ಮಾಡಿದ್ದಾನೆ ಓಕೆ ಅಂತ ಅದನ್ನು ಅವ್ರಿಗೊಂದು ಇದಿರುತ್ತೆ ಕೀ ಪಾಯಿಂಟ್ಸ್ ಇರುತ್ತೆ ಅದನ್ನ ಮೇಲೆ ಮಾಡ್ತಾರೆ ಅದಲ್ಲದೆ ಜನರಲೈಸಾಗಿ ಅವ್ರಿಗೆ ಗೊತ್ತಿರುತ್ತೆ ಟಾಪಿಕ್ಸ್ ಎಲ್ಲದು ಏನು ನೀವು ಕೂಡ ಪ್ರಬಂಧಗಳೆಲ್ಲ ಜನರಲೈಸ್ಡ್ ಪ್ರಬಂಧನಗಳೇ ಇರುತ್ತೆ PSIನಲ್ಲಿ ಇನ್ನು KSಗಾದರೆ ಸ್ಪೆಸಿಫಿಕ್ ಆಗಿರ್ತವೆ ನೀವು ಹೇಳ್ದಂಗೆ ಸ್ವಲ್ಪ ನಾಲೆಡ್ಜ್ ಇಂಥರ ಇರಬೇಕಾಗುತ್ತೆ ಅಲ್ಲಿ ಏನು ಮಾಡ್ತಾರೆ ಡಿವೈಡ್ ಮಾಡ್ಬೋದೇನೋ ಬಟ್ ಇಲ್ಲಿ PSIಲಂದು ಯೂಶ್ವಲಿ ಎಲ್ಲ ಪ್ರೊಫೆಸರ್ಗಳು 3 ಜನ 5 ಜನ ಮಾಡ್ತಾರೆ ಒಟ್ಟು 30 ಮೇಲೆ ಹೋದರೆ 3 ಜನ ಮಾಡ್ತಾರೆ 40 ಮೇಲೆ ಹೋದ್ರೆ 5 ಜನ ಮಾಡ್ತಾರೆ ಪೇಪರು ಗೊತ್ತಾಗ್ತಿದೆಯಾ ಅದೆಲ್ಲ ಡಿಜಿಟಲ್ ವ್ಯಾಲ್ಯೂಷನಲ್ಲಿ ಮಾಡೋದು ಅವ್ರು ಏನು ಅದ್ರ ಮೇಲೆ ಮಾರ್ಕ್ ಮಾಡಿ ಇಲ್ಲಿ ತಪ್ಪು ಬರ್ದಿದ್ದು ಇಲ್ಲಿ ತಿದ್ದಿದ್ದು ಏನೂ ಹಾಕಲ್ಲ ಅವ್ರು ಸುಮ್ಮನೆ ಕೂತ್ಕೊಂಡು ಒಂದು ಅಂದಾಜು ಅವ್ನು ತಲೆಗೆ ಬಂದಿದ್ದು ಮಾರ್ಕ್ಸ್ ಹಾಕ್ತಾನೆ ಅಂದ್ರೆ ಅದಕ್ಕೆ ಹೇಳೋದು ಹೌದು ಅವರೇ ತೊಗೊತಾರೆ 3 ಜನ ತೊಗೊಂಡು 3 ಜನದ ಅವರೇಜ್ ಹಾಕಿ ಹಾಕೋದು ಮಾರ್ಕ್ಸು 40 ಮೇಲೆ ಹೋಯ್ತು ಅಂದರೆ 5 ಜನ ಮಾಡ್ತಾರೆ 5 ಜನದ್ದು ಅವರೇಜ್ ಹಾಕಿ ಹಾಕ್ತಾರೆ ಈಗ ನಾವು ಒಬ್ಬ 15 ಕೊಟ್ಟಿರ್ತಾರೆ ಒಬ್ಬ 15 ಕೊಟ್ಟಿರ್ತಾನೆ ಇನ್ನೊಬ್ಬ 16 ಕೊಟ್ಟಿರ್ತಾನೆ ಇನ್ನೊಬ್ಬ 18 ಕೊಟ್ಟಿರ್ತಾನೆ 3 ಜನ ಅವರೇಜ್ ಮಾಡ್ತಾರೆ ಹಾಕ್ತಾರೆ ಮಾರ್ಕ್ಸ್ ಆ ಥರ ಎಲ್ಲ ಎಲ್ಲರೂ ಅಷ್ಟೇ ಈಗ 30 ಮೇಲೆ ನಿಂದು ಹೋಯ್ತು ಅಂದ್ರೆ 3 ಜನ ಮಾಡ್ತಾರೆ 30 ಒಳಗಡೆ ಅಂದರೆ ಪೆನ್ನಿಂಗಿನಲ್ಲಿ ಅದೆಲ್ಲ ಮಾರ್ಕ್ ಮಾಡೋದು ಗೊತ್ತಿತ್ತು ಅಂದರೆ ಲೈಕ್ ಪೆನ್ನಲ್ಲಿ ಹಿಂಗೆ ಅಂಡರ್ಲೈನ್ ಮಾಡೋದು ಇದು ಮಾಡೋದೆಲ್ಲ ಮಾಡಲ್ಲ ಯೂಶ್ವಲಿ ಯಾಕೆಂದರೆ ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ ಡಿಜಿಟಲ್ ವ್ಯಾಲ್ಯೂಷನ್ನೇ ಮಾಡ್ತಾರೆ ಗೊತ್ತಾಗ್ತಿದೆಯಾ ಅದು ಟ್ರಾನ್ಸ್ಲೇಷನ್ ಅಷ್ಟೇ ಪ್ರಿಸೈಸ್ ರೈಟಿಂಗು ಅಷ್ಟೇ ಎಲ್ಲದನ್ನು ಯಾವುದು ನೀವು ಆರ್ಟಿನಲ್ ಪೇಪರ್ ತರಿಸ್ಕೊಂಡ್ರು ವಾಪಸ್ಸು ನಿಮ್ಗೆ ಯಾವ ರೀತಿ ಬರ್ದಿರೋ ಅದೇ ರೀತಿ ಬರುತ್ತೆ ಪೇಪರ್ ಏನು ಮಾರ್ಕ್ ಇರಲ್ಲ ನಿಮ್ಗೊಂದು ನೆಕ್ಸ್ಟ್ ಒಂದು ಶೀಟ್ ಹಾಕಿರ್ತಾರೆ ಮೇಲೆ ಆ ಶೀಟ್ ಮೇಲೆ ನಿಮ್ಮ ಮಾರ್ಕ್ಸ್ ಇದಾಗಿರುತ್ತೆ ಯಾರು ಮಾಡಿದ್ರು ಏನು ಇರಲ್ಲ ಅದರಲ್ಲಿ P1 P2 ಅಂದರೆ ವ್ಯಾಲ್ಯೂಷನ್ ಒಂದೊಂದು ಬರೆದಿರ್ತಾರೆ ಹಾಕಿರ್ತಾರೆ ಮಾರ್ಕ್ಸ್ ಇರುತ್ತೆ ಅಷ್ಟೇ ನೀವು ಯಾರು ಏನು ಅಂತ ನಿಮ್ದು ಇದನ್ನು ತೆಗೆದಿರ್ತಾರೆ ಫಸ್ಟ್ ಶೀಟ್ ತೆಗೆದಿರ್ತಾರೆ ಯಾಕೆಂದ್ರೆ ಅದನ್ನು ಅವರು ಒಂದು ಕೋಡ್ ಕೊಟ್ಟಿರ್ತಾರೆ ಲೈಕ್ ನಿಮ್ಮದು ಯಾರು ಏನು ಅಂತ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೇನಿಲ್ಲ ಒಂದು ಪೇಪರ್ ಇರುತ್ತೆ ಡಿಸ್ಪ್ಲೇ ಮಾಡಿರ್ತಾರಲ್ಲ ಅದ್ರ ಮೇಲೆ ಹಾಕ್ತಾರೆ ಬರ್ಕೊತಾರೆ ಅಷ್ಟೇ ಅರ್ಥ ಆಗ್ತಿದೆಯಾ ಕ್ಲಿಯರಾ ಬರೀರಿ ಏನು ತೊಂದರೆ ಇಲ್ಲ ಒಂದು ಲೈನ್ ಬರೆಯೋಕೆ ಏನು ಕಳ್ಕೊಂತೀರಪ್ಪ ಓಲಿ ಒಂದು ಪ್ರಬಂಧ ಇನ್ನೆಷ್ಟಿರುತ್ತೆ ಬರೀ ಏನು ತೊಂದರೆ ಇಲ್ಲ ತಪ್ಪೇನಿಲ್ಲ ಕ್ವಶನ್ ಬರೆದ್ರೆ ತಪ್ಪೇನಿಲ್ಲ ಇಲ್ಲ ಬರೀಬೇಕು ತಪ್ಪೇನಿಲ್ಲ ಬರೆದ್ರೆ ತಪ್ಪೇನಿಲ್ಲ ಓಕೆನಾ ಕ್ವಶನ್ ನಂಬರ್ ಹಾಕಿದ್ರು ತಪ್ಪಿಲ್ಲ ಅಥವಾ ಆ ಕ್ವಶನ್ ನಂಬರ್ ಹಾಕ್ಬಿಟ್ಟು ಆ ಒಂದು ಸೆಂಟೆನ್ಸ್ ಏನಿದೆ ಪ್ರಬಂಧದ ಬರೆದ್ರು ತಪ್ಪಿಲ್ಲ ಏನು ಸಮಸ್ಯೆ ಇಲ್ಲ ನಾನು ಬರೆದಿದ್ದು ಹೇಳ್ಬೋದು ಓಕೆನಾ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ಅಂದರೆ ಈಗ ಮಹಿಳಾ ಸಬಲೀಕರಣ ಅಂತ ಏನೋ ಟಾಪಿಕ್ಸ್ ಕೊಟ್ಟಾಗ ಏನೇನು ಅಂಶಗಳು ಕವರ್ ಆಗಿರಬೇಕು ಅಂತ ಹೇಳ್ತೀನಿ ಈಗ ನೋಡಿ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಆಗ ಹೇಳಿದ್ದೀನಲ್ವಾ ಈ ಥರ ಬರಿತಾ ಹೋಗ್ಬೋದು ಅಂದರೆ ಮಹಿಳಾ ಸಬಲೀಕರಣ ಕೇಳಿದಾಗ PTK ಹಾಕಿ ಮಹಿಳಾ ಸಬಲೀಕರಣ ಎಂದರೇನು ಡೆಫಿನೇಷನ್ ಬರೀರಿ ಮಹಿಳಾ ಹಿಂದಿರುವ ಕ್ಷೇತ್ರಗಳು ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಹಿಂದುಳಿದ್ರೆ ಸಾಮಾಜಿಕ ಆರ್ಥಿಕತೆ ರಾಜಕೀಯ ಮತ್ತು ವರ್ಕಿಂಗ್ ಪ್ಲೇಸಲ್ಲಿ ಆಗಿರ್ಬೋದು ಉದ್ಯೋಗ ನ್ಯಾಯಾಂಗ ಈ ಥರದಲ್ಲಿ ಇನ್ನೂ ನೀವು ಅಲ್ದಲ್ಲೇ ಬೇರೆ ಇದರಲ್ಲೂ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಬೋದು ನಿಮಗೆ ಬಿಟ್ಟಿದ್ದದು ಓಕೆನಾ ಮತ್ತು ಮಹಿಳೆ ದೌರ್ಜನ್ಯದ ಬಗ್ಗೆ ಕೇಳಿದಾಗ ಹೆಂಗೆ ಬರಿಬೋದು ಓಕೆನಾ ಮಹಿಳೆ ದೌರ್ಜನ್ಯ ಕೇಳಿದಾಗ ದೌರ್ಜನ್ಯ ಎಂದರೇನು PTK ದೌರ್ಜನ್ಯ ಅಂದ್ರೇನು ಅದು ಕಾರಣಗಳೇನು ಮತ್ತು ತಡೆಯುವ ಕ್ರಮಗಳೇನು ತಡೆ ಸಂವಿಧಾನದಲ್ಲಿರುವ ಕಾನೂನುಗಳೇನೇನಿದೆ ಮತ್ತು ತಡೆಯಲು ಸರ್ಕಾರ ಕೈಗೊಂಡಿರೋ ಯೋಜನೆಗಳು ಮತ್ತು ಕ್ರಮಗಳು ಏನೇನಿದೆ ಮತ್ತು ಮಹಿಳೆ ಜನಕ್ಕೆ ಸಂಬಂಧಿಸಿದ ಕಾನೂನುಗಳು ಪ್ರೆಸೆಂಟ್ ಏನಿದೆ ಓಕೆನಾ ನೆಕ್ಸ್ಟು ಸಮಾಜದ ಪಾತ್ರ ಏನು ಕನ್ಕ್ಲೂಷನಲ್ಲಿ ಓಕೆನಾ ಇದು ಮತ್ತು ಇದು ಪ್ರಸಿದ್ಧ ಘಟನೆಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತರ್ಜಾಲ ಮತ್ತು ಮಹಿಳಾ ಸುರಕ್ಷತೆ ಸಂಬಂಧದ ಕೇಳಿದಾಗ ಅಲ್ಲ ಏನೇನು ಬರೀಬೇಕು ಅಂತ ಓಕೆನಾ ಇದು ಈ ಥರ ನೀವು ಬರೆದ್ರೆ ಸಬ್ಹೆಡಿಂಗ್ಸ್ ಹಾಕಿ ಯೂಸ್ ಮಾಡ್ಕೊಂಬರೆದ್ರೆ ಗೊತ್ತಾಗುತ್ತೆ ಓಕೆನಾ ಅಂತರ್ಜಾಲದಲ್ಲಿ ಏನೇನು ಸ್ಟಾಕಿಂಗು ಬರುತ್ತೆ ಫಿಶಿಂಗು ಮತ್ತು ಅವ್ರನ್ನೆಲ್ಲ ಅದು ಏನೇನು ಅವನ್ನೆಲ್ಲ ಮೆನ್ಷನ್ ಮಾಡಿ ಬರೆದ್ರೆ ಸೆಕ್ಷನ್ಗಳು IPC ಸೆಕ್ಷನ್ ಏನಿದೆ ಮತ್ತು ಇಂಟರ್ನೆಟ್ಗೆ ಸಂಬಂಧಪಟ್ಟ ಅಫೆನ್ಸ್ಗಳು ಬಂದಾಗ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಅಂದರೆ ಯಾವ ಸಬ್ಹೆಡಿಂಗ್ಸ್ ಹಾಕಿ ಬರಿಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ PDF ನಿಮಗೆ ಶೇರ್ ಮಾಡ್ತೀನಿ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳಿ ಗೊತ್ತಾಗ್ತೀಯಾ ನಾನು ಒಂದು ಹೇಳೋದಂದರೆ ಯಾವುದೇ ರೀತಿ ಪ್ರಬಂಧ ಕೊಟ್ಟರು ನೀವು ಬರೋಕ್ಕೆ ರೆಡಿ ಇರಬೇಕು ಇದೇ ರೀತಿ ಪ್ರಬಂಧ ಬರ್ತಾನೆ ಇಷ್ಟೇ ರೆಡಿ ಆಗಿದ್ದೀನಿ ಅನ್ನೋದಕ್ಕೆ ಫೋಕಸ್ ಮಾಡ್ಕೊಬೇಡಿ ಯಾವುದೇ ಥರ ಪ್ರಬಂಧ ಕೊಟ್ಟರು ಬರೆಯೋ ಒಂದು ಎಬಿಲಿಟಿನ ಯೂಸ್ ಮಾಡ್ಕೊಳ್ಳಿ ಇನ್ನೂ ಟೈಮ್ ಇದೆ 45 ಡೇಸ್ ಇದೆ ನೀವು ಡೈಲಿ ಒಂದೊಂದು ಬರಿತಾ ಹೋಯ್ತು ಅಂದ್ರೂ ನಿಮ್ಗೆ 100% ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅದು ನೀವು ಮಿಸ್ಟೇಕ್ಸ್ ಎಲ್ಲೆಲ್ಲಿ ಮಾಡ್ತೀರ ಅನ್ನೋದು ಗೊತ್ತಾಗ್ತಿದೆಯಾ ಈ ರೀತಿ ನಾನು ಒಂದು ಅಸಂಪ್ಷನ್ ಮಾಡ್ಕೊಂಡು ಮಹಿಳೆಗೆ ಸಂಬಂಧಪಟ್ಟಂಗೆ ಇದು ಕೊಟ್ಟರೆ ಇಷ್ಟು ಫುಲ್ಲು ಬರಿಬೋದು ಗೊತ್ತಾಗ್ತಿದೆಯಾ ಅಂದರೆ ಎಕ್ಸಾಂಪಲ್ಸ್ ಈ ಥರ ಕ್ವಶನ್ಸ್ ಕೇಳ್ಬೋದು ಅಂತ ನಾನು ಪ್ರಿಡಿಕ್ಷನ್ ಮಾಡ್ಕೊಂಡು ಈ ಥರ ನೀವು ಒಂದು ರೆಡಿ ಆಗಿಬಿಟ್ರೆ ಈ ಥರ ಯಾವುದೇ ಎಸ್ಸೆಗಳು ಕೇಳಿದ್ರೂ ಬರಿಬೋದು ಅರ್ಥ ಆಗ್ತಿದೆಯಾ ಹೋಲಿಸ್ಟಿಕ್ಕಾಗಿ ರೆಡಿ ಆಗೋದು ನಾನು ಅದಕ್ಕೆ ಯಾಕೆ ಮಹಿಳೆಯರ ಬಗ್ಗೆ ಫುಲ್ಲು ಹೇಳಿದ್ದೀನಿ ಇದೇ ರೀತಿ ನೀವು ಎಲ್ಲದಕ್ಕೂ ರೆಡಿ ಆಗಬೇಕು ಎಲ್ಲ ಟಾಪಿಕ್ಸು ರೆಡಿ ಆಗಬೇಕು ಎನ್ವೈರ್ಮೆಂಟಲ್ ರಿಲೇಟೆಡ್ ಇರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು ಗೊತ್ತಾಗ್ತಿದೆಯಾ ಎಲೆಕ್ಷನ್ ರಿಲೇಟೆಡ್ ಇರ್ಬೋದು ಗೊತ್ತಾಗ್ತಿದೆಯಾ ಆ ಥರ ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ಇಂಪಾರ್ಟೆಂಟ್ ಎಸ್ಸೆ ಡಿಸ್ಕಸ್ ಮಾಡೋದು ಬೇಕಾದ್ರೆ ಸಶಸ್ತ್ರ ಪಡೆಗಳಲ್ಲಿ ಕೇಳ್ಬೋದು ಒಂದು ಪರ್ಟಿಕ್ಯುಲರ್ ಎಸ್ಸೆಗಳು ಹೇಳ್ತಿರೋದು ಕ್ರೀಡಾ ಸಾಧನೆಯಲ್ಲಿ ಮಹಿಳೆಯರ ಪಾತ್ರ ಈಗ ಪ್ರೆಸೆಂಟು ಗೊತ್ತಾಗ್ತಿದೆಯಾ ಉದ್ಯಮಿಯಾಗಿ ಮಹಿಳೆಯರಿಗೂ ಅವಕಾಶಗಳು ಮತ್ತು ಗರ್ಭಪಾತ ಆರೈಕೆ ಹೊಸ ಮಾರ್ಗಸೂಚಿಗಳು ಈ ಥರ
ಬರ್ಬೋದು ಏನಾದರೂ ಪರ್ಟಿಕ್ಯುಲರ್ ಕೊಟ್ಟರೆ ಗೊತ್ತಾಗ್ತದೆ. ಭಾರತದ ನಾರಿ ಶಕ್ತಿ ಅದ್ರ ಬಗ್ಗೆ ಏನಾರು ಕೇಳ್ಬೋದು. ಈ ಥರ ಒಂದೇ ಸಿಂಪಲ್ಲಾಗಿ ಒಂದು ಎಸೆ ಕೇಳಿದ್ರೆ ಏನು ಬರೀಬೇಕು ಅನ್ನೋದು ಗೊತ್ತಿರಬೇಕು. ಅಂದರೆ ಈಗ ನೋಡಿ ನಾವು ಈಗ ಸೋರ್ಸಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ, ಈಗ ನೋಡಿ ಈ ಥರ ಆರ್ಟಿಕಲ್ಸ್ ಬರ್ತಾ ಇರ್ತವೆ. ಇದು ಯೋಜನೆ ಮ್ಯಾಗ್ಝಿನಲ್ಲಿ ಬಂದಿರೋದು, ಇದು ಯಾವುದೋ ಪ್ರಜಾವಾಣಿ ಪೇಪರಲ್ಲಿ ಬಂದಿರೋದು. ಅಂದರೆ ಅದನ್ನೇ ಇವರು ನಮ್ಮ ರಾಷ್ಟ್ರಪತಿ ಆದ್ರಲ್ಲ, ಇಂಥ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು, ಅಡಿಷನ್ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ ನಿಮ್ಮ ಟಾಪಿಕ್? ನಾನು ನಿಮಗೆ ಎಕ್ಸಾಂಪಲ್ಸ್ ಹಾಕಿದ್ದೀನಿ ಯಾವ ರೀತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ. ಗೊತ್ತಾಗ್ತಿದೆಯಾ? ನೋಡಿ ಈಗ ಅವರು ಹೆಣ್ಮಕ್ಳು ಇದಂಗಿದ್ರು ಸ್ಪೋರ್ಟ್ಸಲ್ಲಿ, ಅದು ಮತ್ತು ಇಲ್ಲಿ ಕುಸ್ತಿ ವಿರುದ್ಧ ಸಂಬಂಧಪಟ್ಟಂಗೆ ಸ್ಟ್ರೈಕ್ಗಳೆಲ್ಲ ಮಾಡ್ತಾಯಿದ್ರು. ಇಂಥವೆಲ್ಲ ಪೇಪರಲ್ಲಿ ಬರ್ತಾ ಇರ್ತವೆ. ಆಮೇಲೆ ಇದು ನಾರಿ ಶಕ್ತಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಟ್ಯಾಬ್ಲೋ ಇತ್ತು. ಗೊತ್ತಾಗ್ತಿದೆಯಾ? ಮತ್ತು ಇದು ಹೈಕೋರ್ಟ್ ಏನೋ ಡಿಸಿಷನ್ ಕೊಟ್ಟಿದೆ. ಈ ಥರದವೆಲ್ಲ ಪಾಯಿಂಟ್ಸ್ಗಳು ನಾನು ಪಾಯಿಂಟ್ ನೀವು ಏನು ಎಸ್ಸೆ ಬರ್ಕೊಂಡಿರ್ತೀರಲ್ಲ ಅದರಲ್ಲಿ ಏನು ಮಾಡಬೇಕು, ಮೆನ್ಷನ್ ಮಾಡ್ಕೊತ ಹೋಗ್ಬೇಕು. ಗೊತ್ತಾಗ್ತಿದೆಯಾ? ಈ ಥರ ನಿಮಗೆ ತೋರ್ಸೋಕ್ಕೆ ಇದೆಲ್ಲ ಫುಲ್ ಆರ್ಟಿಕಲ್ ಓದ್ಬಿಟ್ಟು ಏನಿದೆ ಇನ್ಫಾರ್ಮೇಷನ್ನ ಒಂದು ಅರ್ಧ ಪೇಜಲ್ಲ ಒಂದು ಪೇಜಲ್ಲಿ ಬರೆದು ಇಟ್ಕೊಂಡ್ಬಿಡ್ಬೇಕು ನಿಮ್ಮ ಇದಕ್ಕೆ, ಏನೋ ಬುಕ್ಲೆಟ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ. ಓಕೆನಾ? ನೆಕ್ಸ್ಟು ಮಹಿಳಾ ದೌರ್ಜನ್ಯ ಪ್ರಕರಣಗಳು ಹೆಚ್ಚಳ, ಇದು ಯಾವುದೋ ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟ್ನ ಮೆನ್ಷನ್ ಮಾಡಿ ಬರ್ಕೊಂಡ್ರಾಯ್ತು. ಮಹಿಳಾ ಪ್ರಾತಿನಿಧ್ಯಕ್ಕೆ ಏನೋ ಈ ಥರ ಸಂಬಂಧಪಟ್ಟಂಗೆ ಬಂದಿದ್ದ ನೀವು ನೋಡೋಕೆ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಖಂಡಿತ ಇದು ಬರುತ್ತೆ. ಗೊತ್ತಾಗ್ತಿದೆಯಾ? ಮಹಿಳಾ ಚಳುವಳಿಗಳು ಯಾವುದೋ ಹಿಸ್ಟ್ರಿ ರಿಲೇಟೆಡ್ ಏನೋ ಒಂದು ಬಂದಿದ್ದು ಆರ್ಟಿಕಲ್ಲು. ಹಿಂಗೆ ಓದ್ಬೇಕಾರಲ್ಲ ನೀವೇನು GS ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ಪೇಪರ್ ಯೋಜನೆ ಓದ್ತಿರ್ತೀರೋ ಅಲ್ಲೇ ನೀವೇನು ಮಾಡಬೇಕು, ಇನ್ಫಾರ್ಮೇಷನ್ನ ಸಂಗ್ರಹಿಸ್ತಾ ಹೋಗಬೇಕು. ನೀವು ಇದನ್ನು ಸಂಗ್ರಹಿಸ್ತಾ ಹೋದರೆ ನೆಕ್ಸ್ಟ್ ಎಕ್ಸಾಮ್ಗೆ ತುಂಬ ಈಸಿ ಅನಿಸುತ್ತೆ. ಬನ್ನಿ ಒಳಗಡೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎಕ್ಸಾಮ್ಸ್ಗೆ ತುಂಬ ಈಸಿ ಅನಿಸುತ್ತೆ. ನೀವೇನು ಮಾಡ್ತೀರಾ? ಬನ್ನಿ ನೀವೇನು ಮಾಡ್ತೀರಾ, ಬರೀ ಅದು ಈ 545 ಮುಗೀತಾ ಅದ್ರ ಬಗ್ಗೆ ಎತ್ತಿಟ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಅದನ್ನೇ ಕ್ಯಾರಿ ಮಾಡ್ಬೇಕು ನೆಕ್ಸ್ಟ್ ಎಕ್ಸಾಮ್ಗೆ. ಗೊತ್ತಾಗ್ತದೆ? 402 ಇರೋರು ಅಥವಾ ನೆಕ್ಸ್ಟ್ ಎಕ್ಸಾಮ್ಸ್ ಇರೋರು ಅದನ್ನು ಕ್ಯಾರಿ ಮಾಡಬೇಕು ಅದನ್ನು ಇನ್ಫಾರ್ಮೇಷನ್ನ. ಓಕೆನಾ? ಮತ್ತು ಯೋಜನೆಗಳು ಏನಾದರೂ ಬಂದರೆ, ಮತ್ತು ಈಗ ಇದು ಬರುತ್ತೆ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೀತಿರ್ತಾರೆ ಗೊತ್ತಾ, ಎಡಿಟೋರಿಯಲ್ಲು. ಆ ಎಡಿಟೋರಿಯಲ್ ಓದಬೇಕು. ಎಡಿಟೋರಿಯಲ್ ಓದಿದಾಗ ನಿಮಗೆ ಕನ್ಕ್ಲೂಷನ್ಗೆ ಇಂಟ್ರಡಕ್ಷನ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಏನು ಹೇಳ್ತಾರೆ ಅವ್ರು ಇಲ್ಲಿ ಬೇಕಾದ್ರೆ ನೀವು ಇಷ್ಟು ಓದಿ ನೋಡಿ, ಇಷ್ಟು ಓದಿ ನೋಡಿದ್ರೆ ಒಂದು ಕನ್ಕ್ಲೂಷನ್ ಇರುತ್ತೆ. ಇಲ್ಲಿ ಲಾಸ್ಟ್ ಎಂಡಲ್ಲಿ ಅವ್ನು ಕನ್ಕ್ಲೂಸ್ ಮಾಡಿರ್ತಾನೆ ಏನಾದರೂ. ಅಥವಾ ಯೋಜನೆ ಮ್ಯಾಗ್ಝಿನ್ ತೊಗೊಳ್ಳಿ, ಮಹಿಳೆಯರ ಬಗ್ಗೆ ಬಂದಿರುತ್ತೆ, ಅದರಲ್ಲಿ ಚೆನ್ನಾಗಿ ಕನ್ಕ್ಲೂಷನ್ ಮಾಡಿರ್ತಾನೆ, ಏನು ಇರಬೇಕು, ಯಾವ ರೀತಿ ಇರಬೇಕು ಅಂತ ಓದ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ, ಈ ರೀತಿ ಕನ್ಕ್ಲೂಷನ್ ಮಾಡ್ಬೋದು ನಾವು ಅಂತ. ಅರ್ಥ ಆಗ್ತಿದೆಯಾ? ಆವಾಗ ಈ ಥರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ನಾನೊಂದು ಎಸ್ಸೆ ಬರ್ದಿದ್ದೀನಿ, ಅಂದ್ರೆ ಲೈಕ್ ಇದನ್ನು ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರೋ ಮಹಿಳೆಯರ ಪಾತ್ರದ ಬಗ್ಗೆ ನಾನು ಬರ್ದಿರೋದು ಇದು ಆ್ಯಕ್ಚುಲಿ. ಇದು ಈ ಥರ ಹಂಗೆ ಸುಮ್ಮನೆ ಓದ್ಕೊಂಡು ಕಣ್ಣಾಡ್ಸ್ಕೊಂಡು ಹೋಗಿ ಇಂಟ್ರಡಕ್ಷನ್ ಯಾವ ರೀತಿ ಕೊಟ್ಟಿದ್ದೀನಿ ಅನ್ನೋದಕ್ಕೆ. ಓಕೆನಾ? ಇಲ್ಲಿ ನೋಡಿ ನಾನೀಗ ಈಗ ಇಂಟ್ರಡಕ್ಷನ್ ಕೊಟ್ಟೆ. ಈಗ ನೋಡಿ ಇಲ್ಲಿಗೆ ಕನೆಕ್ಟಿವ್ ಮಾಡಬೇಕು. ಹೆಂಗೆ ಮಹಿಳೆಯರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ, ಅಂಥ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಬೇಕು ಅಂತ ಆಗ್ಬಿಟ್ಟು ಮತ್ತು ಪ್ರಸ್ತುತ ಮಹಿಳೆಯ ಸಾಧನೆಗಳು ಅಂತ ಒಂದು ಸಬ್ಮಿಟಿಂಗ್ ಹಾಕ್ಸ್ಬಿಟ್ಟು ಬರಿತಾ ಹೋಗೋದು. ಇದೊಂದು ಪ್ಯಾರಾಗ್ರಾಫ್ ಥರ. ಇದು ನೆನ್ನೆ ರೆಡಿ ಮಾಡಿರೋದು ಅರ್ಜೆಂಟಿಗೆ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ಇದ್ದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಈ ಥರದ್ದು ಕನೆಕ್ಟಿಂಗ್ ವರ್ಡ್ಸ್ ಅಂತ ಕರೀತಾರೆ. ನಾನು ಹೇಳ್ತಿರೋದು ಈಗ ವರದಕ್ಷಿಣೆ ತೊಗೊಂಡಾಗ ವರದಕ್ಷಿಣೆ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೀಬೇಕು ನೀನು, ಅತ್ಯಾಚಾರದ ಬಗ್ಗೆ ಒಂದು ಪ್ಯಾರಾಗ್ರಾಫು, ಬಾಲ್ಯ ವಿವಾಹದ ಬಗ್ಗೆ ಒಂದು ಪ್ಯಾರಾಗ್ರಾಫು, ಸಮಾನ ವೇತನದ ಬಗ್ಗೆ ಒಂದು ಪ್ಯಾರಾಗ್ರಾಫು, ಅದ್ರ ಸುರುಡೆ ಬರೀಬೇಕು, ಒಂದು ಪ್ಯಾರಾಗ್ರಾಫ್ ಬರೀಬೇಕು. ನೋಡಿ ಈ ಥರದೆಲ್ಲ ಮೆನ್ಷನ್ ಕರ್ನಾಟಕದಲ್ಲಿ ಶ್ರೀ ಶಕ್ತಿ ಯೋಜನೆಗಳು 2020 ಮಹಿಳಾ ಸಶಕ್ತೀಕರಣ ವರ್ಷ ಅಂತ ಇದು ಮಾಡಿದ್ದು, ಸುಕನ್ಯಾ ಸಮೃದ್ಧಿ ಯೋಜನೆಗಳು ಬಂದಿರೋದು ಅವನ್ನೆಲ್ಲ ಮೆನ್ಷನ್ ಮಾಡಬೇಕು. ಅವಾಗ ಎನ್ರಿಚ್ ಆಗುತ್ತೆ. ನಾರಿ ಪುರಸ್ಕಾರ, ಸ್ಟೆಪ್ ಯೋಜನೆಗಳು ಏನಾರು ಮೆನ್ಷನ್ ಮಾಡಬೇಕು. ಇದನ್ನೇ ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಗೊತ್ತಾಗ್ತಿದೆಯಾ? ಬೇಜಾನು ಸ್ಕೀಮ್ಸ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಬರೆದ್ರೆ ಅವ್ರು ವರ್ಡ್ಸಲ್ಲಿ ಬರಿಬೋದು. ಹಂಗಾಗಿ ಮೆನ್ಷನ್ ಮಾಡಿ. ಇಂಪಾರ್ಟೆಂಟ್ ಅಂದರೆ ಯಾವುದು ಜಾಸ್ತಿ ಫೆಮಿಲಿಯರ್, ಈಗ ಬೇಟಿ ಪಡಾವೋ ಬೇಟಿ ಬಚಾವೋ ತುಂಬ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬ ಫೆಮಿಲಿಯರ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ನಾನು. ಯಾವುದನ್ನು ಇದು ಬರೆದ್ರೆ ತಪ್ಪು, ಇದು ಬರೋ ತಪ್ಪು ಅಂತೇನಿಲ್ಲ. ಮೆನ್ಷನ್ ಮಾಡಿ. ಉಪಸಂಹಾರ ಒಂದು ನೋಡಿ ಇಷ್ಟಕ್ಕೆ ನೋಡಮ್ಮ, ಕನ್ಕ್ಲೂಷನ್ ಈ ಥರ ಬರಿಬೋದು. ಈ ರೀತಿ ನೀವು ಒಂದು ಹೋಲಿಸ್ಟಿಕ್ಕಾಗಿ ರೆಡಿ ಆಯಿತು ಅಂತಂದರೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ರಿ ಎಸ್ಸೆಗಳ ಬಗ್ಗೆ. ಡಯಾಗ್ರಾಮ್ಸು ಗ್ರಾಫ್ಸ್ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಸುಮ್ಮನೆ. ಯಾಕೆಂತಂದರೆ ಎಸ್ಸೆ ಅಂತಂದರೆ ನಾವು ಅದನ್ನು ವಿಸ್ತರಿಸಿ ಬರೆಯೋಕ್ಕೆ ಕೇಳ್ತಿರ್ತಾರೆ. ಅರ್ಥ ಇದೆಯಾ? ನಾವು ಡಯಾಗ್ರಾಮ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತಂದರೆ ಜಾಸ್ತಿ ವಿಷಯನ ಕಡಿಮೆ ಟೈಮಲ್ಲಿ ಹೇಳೋಕ್ಕೆ ಗ್ರಾಫ್ಸು ಅಥವಾ ಇದನ್ನು ಯೂಸ್ ಮಾಡ್ತೀವಿ. ಎಸ್ಸೆನಲ್ಲಿ ಬೇಡ, ಅವಾಯ್ಡ್ ಮಾಡಿ. ನೆಸೆಸಿಟಿ ಇಲ್ಲ ಅಂತ ನಾನು ಹೇಳೋದು. ಆಗಲ್ಲ. ಹೌದು. ಓಕೆ, ಆ ಥರದ ಯೂಸ್ ಮಾಡ್ಬೋದು. ಬಟ್ ಪ್ರಬಂಧಗಳಲ್ಲಿ ಬೇಕಾದ್ರೆ ನೀವು ನೋಡಿ ಯಾವುದಾದ್ರೂ ಈ UPSC ಎಲ್ಲ ಪಾಸ್ ಮಾಡಿರೋದು ವಿಷನ್ IAS ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಎಸ್ಸೆಗಳನ್ನ. ನೀವು ಅವ್ರದ್ದು ಎಕ್ಸಾಂಪಲ್ಗಳು ತೆಗೆದು ನೋಡಿ ಬೇಕಾದ್ರೆ ಅವರು ತುಂಬ ಕಡಿಮೆ ಯೂಸ್ ಮಾಡಿರ್ತಾರೆ.
ಹೌದು. ಅದಕ್ಕೆ ಪ್ರಬಂಧ ಅಂದರೆ ಅದ್ರದ್ದು ನೇಚರ್ ಬೇರೆ ಇದೆ, ಆನ್ಸರ್ ರೈಟಿಂಗೇ ಬೇರೆ. ನೀವು ಆನ್ಸರ್ ರೈಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು. ಯಾಕೆಂದರೆ ಕಡಿಮೆ ಟೈಮಲ್ಲಿ ಜಾಸ್ತಿ ವಿಷಯನ ರೆಪ್ರೆಸೆಂಟ್ ಮಾಡೋದೇ ಈ ನಾವು ಪಿಕ್ಚರ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಪ್ರಬಂಧ ಹಂಗಲ್ಲ, ಒಂದು ವಿಚಾರನ ಎಲಾಬ್ರೇಟ್ ಮಾಡಬೇಕು. ಹಂಗಾಗಿ ಅಲ್ಲಿ ಯೂಸ್ ಮಾಡೋದು ಬೇಡ ಅಂತ ಕೆಲವರು ಸಜೆಸ್ಟ್ ಮಾಡ್ತಾರೆ. ಕೆಲವರು ಎಜುಕೇಟರ್ಸ್ಗಳು ಹೇಳ್ತಾರೆ, ಎಸ್ಸೆ ಇದನ್ನು ಬರೀರಿ, ಪೈ ಚಾರ್ಟ್ ಹಾಕಿ ಪಿಕ್ಚರ್ ರೆಪ್ರೆಸೆಂಟ್ ಮಾಡಿ. ನಾನು ರೆಕಮೆಂಡ್ ಮಾಡಲ್ಲ ಅಷ್ಟೇ. ಅಂದರೆ ನಾನು ಬರ್ದಿಲ್ಲ ಆ ಥರ, ಗೊತ್ತಾಗ್ತಿದೆಯಾ? ತಪ್ಪು ಅಂತಲೇ ಅಲ್ಲ, ಸರಿ ಅಂತಲಲ್ಲ, ನಿಮಗೆ ಬಿಟ್ಟಿದ್ದು. ನಾನು ಯೂಶ್ವಲಿ ನೋಡಿದ್ದೀನಿ, ಬೇಕಾದ್ರೆ ನೀವು ತೆಗೆದು ನೋಡಿ. UPSC ಟಾಪರ್ಸ್ಗಳು ಆನ್ಸರ್ಸ್ ರೈಟಿಂಗ್ ಇರ್ತಾವಲ್ಲ, ಎಸ್ಸೆ ಆನ್ಸರ್ ರೈಟಿಂಗ್ ಇರ್ತಾವಲ್ಲ ನೋಡಿ, ಯೂಶ್ವಲಿ ಅವರು ಇದ್ರ ಆನ್ಸರ್ ರೈಟಿಂಗಲ್ಲಿ ಬರ್ದಿರ್ತಾರೆ, ಪಿಕ್ಚರ್ಗಳನ್ನ ಎಸ್ಸೆನಲ್ಲಿ ಬರ್ದಿರಲ್ಲ ಅವರು, ಗೊತ್ತಾಗ್ತಿದೆಯಾ? ಅವ್ರು ನೋಡಿ ಪ್ಯಾರಾಗ್ರಾಫ್ ವೈಸೇ ಬರ್ಕೊಂಡು ಹೋಗಿರ್ತಾರೆ, ಗೊತ್ತಾಗ್ತಿದೆಯಾ? ಒಬ್ಬೊಬ್ಬರು ಒಂದೊಂಥರ ಇದಿರುತ್ತೆ, ಟೆಕ್ನಿಕ್ ಇರುತ್ತೆ, ಮೆಥಡಾಲಜಿ ಇರುತ್ತೆ. ಯಾವುದು ತಪ್ಪು ಅಲ್ಲ, ಯಾವುದು ಸರಿನೂ ಅಲ್ಲ, ಗೊತ್ತಾಗ್ತಿದೆಯಾ? ಒಟ್ಟಾಗೆ ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ಫಾಲೋ ಮಾಡಬೇಕಷ್ಟೇ. ಎಸ್ಸೆ ರೂಲ್ಸ್ ಏನು ಹೇಳುತ್ತೆ? ಪೀಠಿಕೆ, ಬಾಡಿ, ಕನ್ಕ್ಲೂಷನ್ ಇರಬೇಕು, ಎಕ್ಸ್ಪ್ಲನೇಷನ್ ಇರಬೇಕು, ಒಂದು ವಿಷಯನ ಚೆನ್ನಾಗಿ ಮಂಡಿಸ್ಬೇಕು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ಗೊತ್ತಾಗ್ತದೆ, ಲೆಜಿಬಿಲಿಟಿ ಇರಬೇಕು ನೀವು ಬರೆದಾಗ ಅನ್ನೋದು ಹೇಳ್ತಾರೆ. ಅರ್ಥ ಆಗ್ತಿದೆ. ಅಷ್ಟು ಮಾತ್ರ ಫೋಕಸ್ ಮಾಡೋದು ಸಾಕು ಎಸ್ಸೆನಲ್ಲಿ, ಗೊತ್ತಾಗ್ತಿದೆ. ಈ ಥರ ಸಣ್ಣ ಪುಟ್ಟವೆಲ್ಲ ನೆಗೋಷಿಯಬಲ್ ಅವು, ಓಕೆನಾ? ಮತ್ತು PSIನಲ್ಲಂತೂ ತುಂಬ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ, ಗೊತ್ತಾಗ್ತಿದೆ. ಹ್ಯಾಂಡ್ ರೈಟಿಂಗ್ ಮೇಲೆ ನಿಮ್ಮ ಎಷ್ಟೋ ಮಾರ್ಕ್ಸ್ಗಳು ವೇರಿಯೇಷನ್ ಆಗುತ್ತೆ, ಅರ್ಥ ಆಗ್ತಿದೆ. ನೀವು ಎಷ್ಟೋ ಹುಡುಗರು ಹ್ಯಾಂಡ್ ರೈಟಿಂಗ್ ಕಂಟೆಂಟ್ ಚೆನ್ನಾಗಿರುತ್ತೆ, ಅವ್ರಿಗೆ ಅರ್ಥ ಆಗೋಲ್ಲ, ತಲೆಗೆ ಜಾಸ್ತಿ. ಆಮೇಲೆ ಡಿಜಿಟಲ್ ಬೇರೆಲ್ಲ ನೋಡ್ತಿರ್ತಾರಲ್ಲ, ಚೆನ್ನಾಗಿ ಕಂಡ್ರೆ ಮಾತ್ರ ಅವ್ರು ಓದೋಕ್ಕೆ ಇಷ್ಟಪಡ್ತಾರೆ, ಇಲ್ಲ ಅಂತಂದರೆ ಇದು ಮಾಡಲ್ಲ, ಗೊತ್ತಾಗ್ತದೆ. ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಓದಬೇಕು, ನೀವೇನು ಬರ್ದಿದೆ ಅಂತ ಗೊತ್ತಾಗಿರ್ತಾನೆ ಅವನು ಓದೋದು. ನೀವು ಚೆನ್ನಾಗಿ ಬರಲಿಲ್ಲ ಅಂತಂದರೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಜಾಸ್ತಿ ಹ್ಯಾಂಡ್ ರೈಟಿಂಗ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ, ತೊಂದರೆ ಇಲ್ಲ. ಯಾಕೆಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ ಮಾರ್ಕ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ. ಅಂದರೆ ಹ್ಯಾಂಡ್ ರೈಟಿಂಗೇ ಅಲ್ಟಿಮೇಟ್ ಅಂತಲ್ಲ, ಅದೊಂದು ನಿಮಗೆ 1-2-3 ಮಾರ್ಕ್ಸ್ ಜಾಸ್ತಿ ತೊಗೊಳಕ್ಕೆ, ಇನ್ನೂ ಇಂಪ್ರೂವೈಸ್ ಮಾಡೋಕ್ಕೆ ಅದು ಒಂದು ಹೆಲ್ಪ್ಫುಲ್ ಆಗುತ್ತೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ 6 ಪೇಜು, ಅರ್ಧ ಪೇಜು ಕೆಳಗಡೆ ಬರ್ರಿ, ಏನಾಗುತ್ತೆ? ತೊಂದರೆ ಇಲ್ಲ. ಮಾಡ್ಕೊಳ್ಳಿ, ನಿಮಗೋಸ್ಕರ ಮೈಂಡ್ ಮ್ಯಾಪ್ ಅಂತ ಮಾಡ್ಕೊಂಡು ಬರ್ಕೊ, ಏನಾಗುತ್ತೆ? ಅದೇನು ತಪ್ಪು ಅಂತಲ್ಲ. ನಾವು ಕ್ವಶನ್ ಪೇಪರ್ ಮಾರ್ಕ್ ಮಾಡ್ಕೊಂಡಿದ್ದೆ, ಬಟ್ ಈಗ ಹೆಂಗಿದೆ ಗೊತ್ತಿಲ್ಲ. ನಾವು ಕ್ವಶನ್ ಪೇಪರ್ ಮೇಲೆ ಬರ್ಕೊಂಡು ಮೈಂಡ್ ಮ್ಯಾಪ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೇಳ್ತಾ ಇದ್ದೆ ನಾನು. ಬಟ್ ಈಗ ಏನಾದ್ರು ಅದು ಏನಾಗುತ್ತೆ ಗೊತ್ತಾ, ನಿಮಗೆ ಆ ಥರ ಭಯ ಇದ್ರೆ ಮಾಡೋಕ್ಕೆ ಹೋಗ್ಬೇಡಿ, ಮನಸ್ಸಲ್ಲೇ ಇಟ್ಕೊಳ್ಳಿ. ಬಟ್ ನಾನು ಹೇಳಿದ್ರು ಆ ಥರ ಮೈಂಡ್ ಮ್ಯಾಪ್ ಮಾಡ್ಕೊಂಡು ನೆನಪಿರುತ್ತೆ, ಪಾಯಿಂಟ್ಸ್ಗಳು ಮಿಸ್ ಆಗಲ್ಲ ಅಂತ ಅಷ್ಟೇ. ಎರಡನ್ನೂ ಫೋಕಸ್ ಮಾಡ್ಬೇಕು, ಎರಡನ್ನೂ ಫೋಕಸ್ ಮಾಡಿ ಬರೀಬೇಕು. ಎರಡು ಥೀಮ್ ಕೊಟ್ಟಾಗ, 2 ಥೀಮ್ ಯಾವ ಥರ ಎಕ್ಸಾಂಪಲ್ ಹೇಳಿ? ಎರಡು ಪರಿಸರದಿಂದ ಜನಸಂಖ್ಯೆ ಹೆಚ್ಚಳದಿಂದ ಪರಿಸರ ಮಾಲಿನ್ಯ ಹೇಗಾಗ್ತಿದೆ ಗೊತ್ತಾಗ್ತದೆ. ಅದಕ್ಕೆ ಏನೇನು ಕಂಟ್ರೋಲ್ ಮೆಜರ್ಸ್ ತೊಗೋಬೋದು ಕಡಿಮೆ ಮಾಡೋಕ್ಕೆ, ಏನು ಜನಸಂಖ್ಯೆ ಕಡಿಮೆ ಮಾಡೋಕ್ಕೆ ಏನು ತೊಗೋಬೋದು, ಜನಸಂಖ್ಯೆ ಕಡಿಮೆ ಮಾಡೋದ್ರಿಂದ ಎನ್ವೈರ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಬರೀಬೇಕು, ಫೋಕಸ್ ಮಾಡಿ. ಇಲ್ಲ ಅದನ್ನು ಹೋಲಿಸ್ಟಿಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡು ಆ ಒಂದು ಥೀಮು ಎಲ್ಲೂ ಮಿಸ್ ಆದಂಗೆ ಅದು ಬರೀಬೇಕು, ಗೊತ್ತಾಗ್ತಿದೆಯಾ? ನಿಂಗೆ ಅದು ಬರೆದ್ರೆ ಗೊತ್ತಾಗುತ್ತೆ, ಬರೆದು ತೋರಿಸ್ಬೇಕು. ಅದನ್ನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. 1/3 ಮಾಡಿ ಅಂದರೆ ಹೇಳಿದ್ರೆ ಗೊತ್ತಾಗಲ್ಲ. ಒಂದು ಎಕ್ಸಾಂಪಲ್ ತೊಗೊಂಡು ಅದು ಪ್ರಿಪೇರ್ ಆಗಿ ಬಂದು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಬರೆದ್ಬಿಟ್ಟು ಪಕ್ಕದಲ್ಲಿ ಒಂದು ಅದೇ 1/3 ಮಾಡಿರೋದು ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಕ್ಲಾರಿಟಿ ಹೆಂಗೆ ಮಾಡಬೇಕು ಅಂತ. ಈಗ ನಾನು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗ್ತಿದೆ? ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರಬೇಕು ಮೇಯ್ನು. ಈ ಒಂದು ಪ್ಯಾರಾಗ್ರಾಫ್ ಓದಿದಾಗ ಏನು ಮೀನಿಂಗ್ ಬರ್ತಿರುತ್ತೆ ಅದೇ ಮೀನಿಂಗು ಇದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರಬೇಕು, ಗೊತ್ತಾಗ್ತಿದೆ. ರಿಪಿಟೇಷನ್ ವರ್ಡ್ಸ್ನ ಅಲ್ಲಿ ಕಡಿಮೆ ಮಾಡಬೇಕು, ಗೊತ್ತಾಗ್ತಿದೆಯಾ? ಹಂಗೆ ಮಾಡಿದ್ರೆ ಅದು ಪರ್ಫೆಕ್ಟ್ ಇದಾಗುತ್ತೆ. ಒಂದು ಹೆಡ್ಡಿಂಗ್ ಕೊಡೋದು. ಓಕೆ, ಥ್ಯಾಂಕ್ ಯು.